ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಕ್ಷಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋ ಅಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತ್ವಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮೋ ನಮಃ. ವಾಂಛಾಕಲ್ಪಾತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಶನಿವಾರ ಸಂಜೆಯ ಭಗವದ್ಗೀತೆಯ ಪ್ರಸ್ತಾವನೆಯ 4ನೇ ಭಾಗಕ್ಕೆ ನಮಗೆಲ್ಲರಿಗೂ ಸುಸ್ವಾಗತ. ನಾವು ಕಳೆದ 3 ವಾರಗಳಿಂದ ಭಗವದ್ಗೀತೆಯ ಇಂಟ್ರೊಡಕ್ಷನ್ ಅಂದರೆ ಪ್ರಸ್ತಾವನೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದೀವಿ. ಯೂಶಲಿ ನಮ್ಗೆ ಯಾರನ್ನ ಕೇಳಿದ್ರೆ ಭಗವದ್ಗೀತೆ ಅಂದರೆ ಗೊತ್ತಿದೆಯಾ ಅಂದರೆ ಗೊತ್ತು ಅಂತೀವಿ. ಭಗವದ್ಗೀತಾದಲ್ಲಿ ಏನಿದೆ ಅಂದರೆ ಅಟ್ಲೀಸ್ಟ್ 5 ವಿಷಯಗಳಾದರೂ ನಮಗೆ ನೆನಪಿಗೆ ಬರಬೇಕು. ಸೊ ಭಗವದ್ಗೀತಾದಲ್ಲಿ ಏನಿದೆ? ಮೊದಲೇದು ನಾನು ಯಾರು ಅನ್ನೋದು.
ಜೀವದ ಬಗ್ಗೆ ಇದೆ. ಎರಡನೇದು ಈಶ್ವರ, ಭಗವಂತನ ಯಾರು ಅನ್ನೋದ್ರ ಬಗ್ಗೆ ಇದೆ. ಮೂರನೇದು ಪ್ರಕೃತಿಯ ಬಗ್ಗೆ ಇದೆ. ನಾಲ್ಕನೇದು ಕಾಲದ ಬಗ್ಗೆ ಇದೆ. ಐದನೇದು ಕರ್ಮದ ನಿಯಮಗಳ ಬಗ್ಗೆ ಇದೆ. ಸೊ ಅಟ್ಲೀಸ್ಟ್ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಭಗವದ್ಗೀತದಲ್ಲಿ ಏನಿದೆ ಅಂದರೆ ಇಷ್ಟು ಹೇಳೋದಕ್ಕಾದ್ರೂ ನಮಗೆ ಬರಬೇಕು, ನಾವು ಅದನ್ನು ತಿಳ್ಕೋಬೇಕು. ಏಕೆ ಭಗವದ್ಗೀತೆ ಅನ್ನೋದು ಮಾನವ ಜನ್ಮದ ಒಂದು ಕೈಪಿಡಿ, ಅಂದರೆ ಮ್ಯಾನ್ಯುವಲ್ ಥರ. ನಾವು ಮ್ಯಾನ್ಯುವಲ್ಲೇ ಓದಿಲ್ಲ ಅಂದರೆ ಜೀವನ ಏನು ಮಾಡೋದು? ಮನುಷ್ಯನ ಜನ್ಮನ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲಿದೆ. ಸೊ ಇದನ್ನು ನಾನು ಓದೇ ಇಲ್ಲ ಅಂದರೆ ನಾನು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾವು ಪ್ರತಿಯೊಬ್ಬರೂ ಭಗವದ್ಗೀತೆನ ತಿಳ್ಕೋಬೇಕು, ಅದರ ಅಧ್ಯಯನ ಮಾಡಬೇಕು. ಸೊ ಅದರ ಒಂದು ಪ್ರಯತ್ನವಾಗಿ ನಾವು ಈ ವರ್ಷದಿಂದ ಭಗವದ್ಗೀತೆ ಕ್ಲಾಸನ್ನು ಶುರು ಮಾಡಿದ್ದೀವಿ. ಸೊ ಮೊದಲನೇ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ? ನಮ್ಮ ಒಂದು ಪರಿಚಯನ ತಿಳ್ಕೊಂಡ್ವಿ. ಸೊ ನಾನು ಯಾರು? ನಾನು ಈ ದೇಹ ಅಲ್ಲ, ನನ್ನ ಹೆಸರು ಅಲ್ಲ, ನನ್ನ ಪೊಸಿಷನ್ನು ಅಲ್ಲ, ನನ್ನ ಹತ್ರ ಇರೋವಂಥ ಹಣ ಆಸ್ತಿ ಸಂಪತ್ತೂ ನಾನಲ್ಲ. ನಾನು ಯಾರು? ಜೀವಾತ್ಮನ, ಭಗವಂತನ ಒಂದು ಅಂಶವಾಗಿರುವಂತಹ, ವಿಭಿನ್ನ ಅಂಶವಾಗಿರುವಂಥ ಒಂದು ಜೀವಾತ್ಮ ಅಂತ ನಾವು ತಿಳ್ಕೊಂಡ್ವಿ. ಅದಾದಮೇಲೆ ಎರಡನೇದರಲ್ಲಿ ಕರ್ಮದ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ ರೀತಿ ಆತ್ಮದ ಸುತ್ತ ವಿವಿಧ ಆವರಣಗಳಿದೆ ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಸೊ ಆತ್ಮದ ಸುತ್ತ ಇರೋ ಮೊದಲನೇ ಆವರಣ ಯಾವುದು? ಮೊದಲನೇ ಆವರಣ ಮಿಥ್ಯಾ ಅಹಂಕಾರ. ಎರಡನೇ ಆವರಣ ಜ್ಞಾನ, ಬುದ್ಧಿ. ಮೂರನೇ ಆವರಣ ಮನಸ್ಸು. ಅದಾದಮೇಲೆ ಸ್ಥೂಲ ದೇಹದಲ್ಲಿ ಪಂಚಭೂತಗಳಿಂದಾಗಿರುವಂತಹ ಈ ದೇಹದ ಒಂದು ಆವರಣ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಯಾವ ರೀತಿ ಮನಸ್ಸು ನಮಗೆ ಪರಮ ಸ್ನೇಹಿತನೂ ಆಗಿರ್ಬೋದು ಅಥವಾ ಪರಮ ಶತ್ರುನೂ ಸಹ ಆಗ್ಬೋದು. ಅದನ್ನು ನಾವು ಸರಿಯಾಗಿ ಬುದ್ಧಿಯಿಂದ ನಾವು ಅದನ್ನು ಕಂಟ್ರೋಲು ಮಾಡಿಲ್ಲ ಅಂದರೆ, ಜ್ಞಾನದ ಬೆಳಕಿನಿಂದ ಮನಸ್ಸಿಗೆ ದಾರಿನ ತೋರಿಸಿಲ್ಲ ಅಂದರೆ ಅದನ್ನು ನಮ್ಮನ್ನು ಅದು ಅಧಪತನಕ್ಕೂ ಕರ್ಕೊಂಡು ಹೋಗ್ಬೋದು ಅಥವಾ ಉನ್ನತಿಗೂ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಆಮೇಲೆ ಕರ್ಮದ ನಿಯಮಗಳಲ್ಲಿ ಏನೇನೋ ತಿಳ್ಕೊಂಡ್ವಿ. ಎಲ್ಲ ಜೀವಾತ್ಮರು ಸುಮ್ಮನೆ ಅಂತೂ ಇರೋದಕ್ಕಾಗಲ್ಲ, ಏನೇ ಒಂದು ಕೆಲಸನ ಮಾಡ್ತಾನೆ ಇರಬೇಕು. ಕೆಲಸ ಮಾಡೋದ್ರಲ್ಲಿ ಎರಡು ವಿಧ ಇದೆ. ಒಂದು ಶಾಸ್ತ್ರಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡೋದು, ಅದು ಸಕರ್ಮ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡೋದು ವಿಕರ್ಮ, ಅಂದರೆ ಪಾಪ ಕಾರ್ಯಗಳು. ಇವೆರಡೂ ಮಾಡಿದ್ರೂ ನಮ್ಗೇನು ಬರುತ್ತೆ? ಅದಕ್ಕೆ ತಕ್ಕ ಫಲ ಬರುತ್ತೆ. ಆ ಫಲವನ್ನು ಅನುಭವಿಸೋದಕ್ಕೆ ನಾವೇನು ಮಾಡ್ತೀವಿ? ವಿವಿಧ ದೇಹಗಳನ್ನು ಪಡ್ಕೊಂಡು ಜನ್ಮಗಳನ್ನು ತಗೊಂಡು ನಾವು ಮುಂದಕ್ಕೆ ಬರ್ತಾನೆ ಇದ್ದೀವಿ. ಅಂದರೆ ಈ ಜೀವಾತ್ಮಕ್ಕೆ ಹುಟ್ಟಿನಿಂದ ಅದು ಶುರು ಆಗಿಲ್ಲ, ಸತ್ತಾಗ ಅದು ಕೊನೆಯೂ ಆಗಲ್ಲ. ಹುಟ್ಟಿಕಿನ ಹಿಂದೆಗಡೆ ಎಷ್ಟೋ ಜನ್ಮಗಳನ್ನು ನಾವು ಎತ್ತಿದ್ದೀವಿ, ಎತ್ತಿ ಅನೇಕ ಕಾರ್ಯಗಳನ್ನು ಮಾಡಿದ್ದೀವಿ. ಅದರ ಫಲವಾಗಿ ನನಗೆ ಈ ಜನ್ಮದಲ್ಲಿ ಈ ಒಂದು ದೇಹ, ಈ ಥರ ಇರುವಂಥ ಒಂದು ವೆಹಿಕಲ್ ನಮಗೆ ಸಿಕ್ಕಿದೆ. ಸೊ ಒಬ್ಬೊಬ್ಬರ ಬ್ಯಾಂಕ್ ಬ್ಯಾಲೆನ್ಸು ಬೇರೆ ಬೇರೆ ಥರ ಇದೆ. ಅದಕ್ಕೆ ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ಥರ ಇರುವಂಥ ವಾಹನ ಅಥವಾ ವೆಹಿಕಲ್ಸ್ ನಮಗೆ ಸಿಕ್ಕಿದೆ ಅಂತ ತಿಳ್ಕೊಂಡ್ವಿ. ಸೊ ಇದು ಬಿಟ್ಟು ನಮಗೆ ಮೂರನೇ ಒಂದು ಕಾರ್ಯದ ಬಗ್ಗೆನೂ ತಿಳ್ಕೊಂಡ್ವಿ. ಅದೇನದು? ಅಕರ್ಮ. ಅಕರ್ಮ ಅಂದರೆ ಧರ್ಮದ ಒಂದು ಸ್ಥಾಪನೆಗಾಗಿ, ಭಗವಂತನ ಒಂದು ಸೇವೆಗಾಗಿ, ಅವನಿಗೋಸ್ಕರ ಮಾಡುವಂತಹ ಒಂದು ಭಗವಂತನ ಸೇವಾ ಕಾರ್ಯಗಳು. ಇದರಿಂದ ನಮಗೆ ಪಾಪನೂ ಬರಲ್ಲ, ಪುಣ್ಯನೂ ಬರಲ್ಲ, ಆದರೆ ಸುಕೃತ ಅನ್ನೋದು ಸಿಕ್ಕುತ್ತೆ. ಈ ಒಂದು ಸುಕೃತ ಅನ್ನೋದು ಪಾಪದ ಒಂದು ಫಲ ನಾವು ಅನುಭವಿಸಿದ್ರೆ ಏನಾಗುತ್ತೆ? ಕಳೆದೋಗುತ್ತೆ. ಪುಣ್ಯದ ಒಂದು ಫಲ ನಾವು ಅನುಭವಿಸಿದ್ರೆ ಏನಾಗುತ್ತೆ? ಕಳೆದೋಗುತ್ತೆ. ಆದರೆ ಭಗವಂತನ ಸೇವೆಯಲ್ಲಿ ನಾವು ಮಾಡುವಂಥ ಕೆಲಸ ನಾವು ಅನುಭವಿಸೋದ್ರಿಂದ ಅದು
ಕಳೆಯಲ್ಲ. ಈ ಸುಕೃತ ಅನ್ನೋದು ಜನ್ಮ ಜನ್ಮಗಳಲ್ಲೂ ನಮ್ಮ ಜೊತೆ ಅದು ಬರ್ತಾನೆ ಇರುತ್ತೆ. ಸೊ ಈ ವರ್ಷ ನಾನು ಇಲ್ಲಿವರೆಗೂ ಮಾಡಿದ್ರೆ ಮುಂದಿನ ಒಂದು ಜನ್ಮದಲ್ಲಿ ಅದಕ್ಕಿಂತ ಮೇಲಕ್ಕೆ ಅದು ಹೋಗುತ್ತೆ, ಅದಕ್ಕಿಂತ ಮೇಲಕ್ಕೆ ಹೋಗುತ್ತೆ, ಅದಕ್ಕಿಂತ ಮೇಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳೋದು, ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ನಾವು ಯುದ್ಧ ಮಾಡ್ತಾ ಇರೋದು ನಿನ್ನ ಮನೆಯವರು ನಿನ್ನ ರಾಜ್ಯ ಕಿತ್ಕೊಂಡಿದ್ದಾರೆ ಅಂತಲ್ಲ, ಏನಕ್ಕೆ ಯುದ್ಧ ಮಾಡ್ತಾ ಇರೋದು? ಧರ್ಮನ ಸ್ಥಾಪನೆ ಮಾಡೋದಕ್ಕೋಸ್ಕರ ಯುದ್ಧನ ಮಾಡ್ತಾ ಇರೋದು. ಅಧರ್ಮಿಯಾದಂತಹ ದುರ್ಯೋಧನ ಈ ಭರತ ವರ್ಷನ ಆಳ್ವಿಕೆ ಮಾಡಬಾರ್ದು. ಧರ್ಮಿಷ್ಠನಾದಂತಹ ಯುಧಿಷ್ಠಿರ ಆಳ್ವಿಕೆ ಮಾಡಬೇಕು. ಅದರಿಂದ ಏನಾಗುತ್ತೆ? ಲಕ್ಷಾಂತರ ಜನಗಳು, ಕೋಟ್ಯಾಂತರ ಜನಗಳು ಧರ್ಮದ ದಾರಿನಲ್ಲಿ ನಡೀತಾರೆ. ದುರ್ಯೋಧನ ಆಳ್ವಿಕೆ ಮಾಡಿದ್ರೆ ಏನಾಗುತ್ತೆ? ಆ ಕೋಟ್ಯಾಂತರ ಪ್ರಜೆಗಳು ಏನಾಗ್ತಾರೆ? ಅಧರ್ಮದ ಹಾದಿನಲ್ಲೇ ನಡೀತಾರೆ. ಸೊ ಭಗವಂತ ಬಂದಿರೋದೇನಕ್ಕೆ? ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ, ಎಲ್ಲರಿಗೂ ಕಲ್ಯಾಣವನ್ನ ಉಂಟು ಮಾಡೋದಕ್ಕೂ. ಸೊ ಅದಕ್ಕೋಸ್ಕರನೇ ಈ ಧರ್ಮದ ಸ್ಥಾಪನೆಯ ಕಾರ್ಯದಲ್ಲಿ ನೀನು ನಿಮಿತ್ತನಾಗಿ ಯುದ್ಧ ಮಾಡುವಂತ ಭಗವಂತ ಅರ್ಜುನನಿಗೆ ಇಲ್ಲಿ ಬೋಧನೆಯನ್ನ ಮಾಡಿದ್ರು. ಸೊ ಇಂದಿನ ಒಂದು ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ? ಈಶ್ವರ ಅಂದರೆ ಭಗವಂತನ ಬಗ್ಗೆ ತಿಳ್ಕೊಂಡ್ವಿ. ಭಗವಂತ ಇದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಭಗವಂತ ಇದಾನೋ ಇಲ್ವೋ, ಯಾವ ರೀತಿ ಇದಾನೆ ಅನ್ನೋದಕ್ಕೂ ಪ್ರೂಫನ್ನು ಸಹ ನಾವು ತಿಳ್ಕೊಂಡ್ವಿ. ಇಲ್ಲಿ ಸೃಷ್ಟಿ ಇದೆ ಅಂದರೆ ಸೃಷ್ಟಿಕರ್ತ ಇರಲೇಬೇಕು. ನಾನಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಇರಲೇಬೇಕು. ಅವರ ಅಪ್ಪ ಅಮ್ಮ ಕೊನೆಯಲ್ಲಿ ಅನಾದಿಯಾದಂತಹ ಗೋವಿಂದನು ಇರಲೇಬೇಕು. ಅದರಿಂದನೇ ನಾವು ಇದ್ದೀವಿ, ಈ ಪ್ರಪಂಚನೂ ಇದೆ. ಸೊ ಅವನು ಇದನ್ನು ನಡೆಸ್ತಾ ಇದ್ದಾನೆ. ಸೊ ಭಗವಂತ ಅನ್ನೋನು ಇದ್ದೇ ಇದ್ದಾನೆ ಅಂತ ತಿಳ್ಕೊಂಡ್ವಿ. ಯಾರ್ಯಾರ ಡೌಟ್ ಇದೆಯಾ? ಇಲ್ಲ ಅಂತ. ಆಮೇಲೆ ಭಗವಂತ ಅವನು ಇದ್ದರೆ ಅವನು ಯಾರು ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಹೌದು ತಾನೆ? ನಮ್ಮಲ್ಲಿ ಬೇರೆ ಧರ್ಮದಲ್ಲಾದರೆ ಒಬ್ಬರೇ ದೇವರು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಒಬ್ಬೊಬ್ಬರನ್ನ ಕೇಳಿದ್ರೆ ದೇವ್ರು ಯಾರು ಅಂತ ಒಬ್ಬೊಬ್ಬರನ್ನ ಅವರು ತೋರಿಸ್ತಾರೆ. ಆದರೆ ಎಲ್ಲ ಶಾಸ್ತ್ರಗಳು ಯಾರನ್ನ ದೇವರು ಅಂತ ಹೇಳ್ತಾ ಇದೆ. ಆಮೇಲೆ ಶಾಸ್ತ್ರವನ್ನೇ ನಾವು ಏನಕ್ಕೆ ನಂಬಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಎಷ್ಟು ಮಾರ್ಗಗಳಿದೆ? 3 ಮಾರ್ಗಗಳಿದೆ. ಮೊದಲನೇದೇನು? ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ ಪ್ರಮಾಣ, ಮೂರನೇದು ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದರೆ ನಮ್ಮ ಮನಸ್ಸು, ಇಂದ್ರಿಯ ಮತ್ತು ಬುದ್ಧಿಯಿಂದ ಪ್ರತ್ಯಕ್ಷವಾಗಿ ಅನುಭವಿಸಿ ನೋಡಿ ತಿಳ್ಕೊಳ್ಳೋ ಅಂಥ ಒಂದು ಜ್ಞಾನ. ಅದು ಯಾವಾಗಲೂ ಅಪರಿಪೂರ್ಣವಾಗಿರುತ್ತೆ. ಪರ್ಫೆಕ್ಟ್ ಆಗಿರೋಂಥ ನಾಲೆಡ್ಜು ನಮಗೆ ಸಿಗಲ್ಲ. ಯಾಕೆಂದರೆ ನಮ್ಮ ಇಂದ್ರಿಯಗಳಿಗೆ ಲಿಮಿಟೇಷನ್ ಅನ್ನೋದು ಇದೆ. ನಾನು ಇಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಮನೆಯಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಕೇಳಿಸಲ್ಲ. ಯಾಕೇಳಿ? ಇದಕ್ಕೂ ಇಷ್ಟೇ ಡಿಸ್ಟೆನ್ಸಲ್ಲಿ ಕೇಳಿಸ್ಬೇಕು ಅಂತ ಲಿಮಿಟೇಷನ್ ಇದೆ. ಈ ಕಣ್ಣಿಗೂ ಅಷ್ಟೇ, ನನಗೆ ಏನೇ ಒಂದು ಅಡ್ಡ ಬಂದರೂ ನನಗೆ ಕಾಣಿಸಲ್ಲ. ಇಷ್ಟು ಡಿಸ್ಟೆನ್ಸ್ ಆದಮೇಲೂ ನನಗೆ ವಿಷನ್ನು ಬ್ಲರ್ ಆಗುತ್ತೆ. ಅಂದರೆ ಇವೆಲ್ಲದಕ್ಕೂ ಒಂದು ಲಿಮಿಟೇಷನ್ನು ಇದೆ. ಆದರೆ ಲಿಮಿಟ್ಲೆಸ್ ಆಗಿರೋಂತಹ ಭಗವಂತನ ತಿಳ್ಕೋಬೇಕು ಅಂದರೆ ಈ ಒಂದು ಇಂದ್ರಿಯಗಳಿಂದ ನೇರವಾಗಿ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೇಳಿ? ಅವನು ದಿವ್ಯವಾದಂತಹ ಸಚ್ಚಿದಾನಂದ ಸ್ವರೂಪದಲ್ಲಿ ಇರೋವಂಥವನು. ಸೊ ಪ್ರತ್ಯಕ್ಷವಾಗಿ ಆಗಲ್ಲ. ಎರಡನೇದು ಅನುಮಾನ ಪ್ರಮಾಣ ಅಂದರೆ ಊಹಾತ್ಮಕ ಚಿಂತನೆಗಳಿಂದ ನಾವು ಭಗವಂತನ ತಿಳ್ಕೊಬೋದಾ? ಅದೂ ಸಹ ಆಗಲ್ಲ ಅಂತ ನಾವು ತಿಳ್ಕೊಂಡ್ವಿ. ನಾನು ಊಹೆ ಯಾವ ರೀತಿ ಮಾಡ್ಬೋದು? ಈಗಿನ ನನ್ನ ಒಂದು ಪರಿಸ್ಥಿತಿ, ನನ್ನ ವಾತಾವರಣ, ನಾನು ಏನನ್ನ ಕೇಳಿ ತಿಳ್ಕೊಂಡಿದ್ದೀನಿ ಅದರ ಮೇಲೇ ನಾನು ಊಹೆ ಮಾಡ್ತೀನಿ. ಅಂದರೆ ನಾನು ಒಂದು ಕೋತಿನ ನೋಡ್ತೀನಿ, ಚಿಂಪಾಂಜಿನ ನೋಡ್ತೀನಿ, ಮನುಷ್ಯನ ನೋಡ್ತೀನಿ, ಸ್ವಲ್ಪ ಸಿಮಿಲಾರಿಟಿ ಇದೆ. ಸೊ ಇದರಿಂದ ಅದು ಬಂದಿರಬೇಕು ಅಂತ ನಾನು ಎಸ್ಟಿಮೇಟ್ ಮಾಡಿ ಥಿಯರಿ ಆಫ್ ಎವಲ್ಯೂಷನ್ನ ನಾನು ಕೊಡ್ತೀನಿ. ಸೊ ಆ ರೀತಿನೇ ನಾವು ಮಾಡ್ತೀವಿ. ಆದರೆ ಕೋತಿ ಈಗಲೂ ಇದೆ. ಅದು ಎಲ್ಲ ಕೋತಿಗಳು ಚಿಂಪಾಂಜಿ ಆಗಿಲ್ಲ, ಎಲ್ಲ ಚಿಂಪಾಂಜಿಗಳು ಗೋರಿಲ್ಲ ಆಗಿಲ್ಲ, ಎಲ್ಲ ಗೋರಿಗಳು ಮನುಷ್ಯರು ಆಗಿಲ್ಲ. ಎಲ್ಲನೂ ಇದೆ, ಸೈಮಲ್ಟೇನಿಯಸ್ ಆಗಿ ಇದೆ. ಸೊ ಇದರಿಂದನೇ ನಮಗೆ ಗೊತ್ತಾಗುತ್ತೆ ಈ ಎಲ್ಲ ಥಿಯರಿಗಳು ನಾವು ಊಹಾತ್ಮಕ ಚಿಂತನೆಯಿಂದ ಭಗವಂತನ ತಿಳ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಕೊನೆಯದಾಗಿರೋದೇನು? ಶಬ್ದ ಪ್ರಮಾಣ.
ಶಬ್ದ ಪ್ರಮಾಣದಿಂದ ಮಾತ್ರನೇ ನಾವು ತಿಳ್ಕೋಬೋದು. ಏಕೆಂದರೆ ವೇದಗಳು ನಮ್ಮ ತಾಯಿಯ ರೀತಿ. ನಮಗೆ ನಿಜವಾದ ತಂದೆ ಯಾರು ಅಂತ ಕೇಳಬೇಕು ಅಂದರೆ ಯಾರನ್ನ ಕೇಳಬೇಕು? ತಾಯಿಯನ್ನು ಕೇಳಿದ್ರೆ ತಂದೆ ಯಾರು ಅಂತ ತಿಳಿಸ್ತಾರೆ. ಸೊ ವೇದಗಳನ್ನು ಸಹ ಯಾವ ರೀತಿ ಪರ್ಫೆಕ್ಟ್ ಆಗಿದೆ ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ನಮ್ಮ ವೇದಗಳಲ್ಲಿ ಮುಂದೆ ಬರುವಂಥ ಒಂದು ಭವಿಷ್ಯದಲ್ಲಿ ಆಗುವಂತಹ, ಆಮೇಲೆ ಭವಿಷ್ಯದಲ್ಲಿ ಬರುವಂಥ ಮಹಾಪುರುಷರ ಬಗ್ಗೆನೂ ಸಹ ಉಲ್ಲೇಖ ಇದೆ. ಆಮೇಲೆ ಸಗಣಿಯ ಬಗ್ಗೆ ತಿಳ್ಕೊಂಡ್ವಿ. ಅದು ಒಂದು ಪ್ರಾಣಿಯ ಮಲ ಆಗಿದ್ರೂ ಸಹ ನಮ್ಮ ವೇದಗಳು ಹೇಳುತ್ತೆ ಅದನ್ನು ನೀನು ಶುದ್ಧಿ ಮಾಡೋದಕ್ಕೆ ಯೂಸ್ ಮಾಡೋ ಅಂತ. ನಾವು ಭಾರತೀಯರೆಲ್ಲರೂ ಅದನ್ನು ಯೂಸು ಮಾಡ್ತಾ ಇದ್ದೀವಿ. ಈಗ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಹೌದು ಅದರಲ್ಲಿ ಶುದ್ಧಿ ಮಾಡುವಂಥ ಒಂದು ಗುಣಗಳು ಇದೆ ಅಂತ. ನಮಗೆ ಗೊತ್ತಿಲ್ದಿರೇ ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ಸೊ ಅದಿದೆ ಅಂತ ನಮಗೆ ಗೊತ್ತಾಯಿತು. ಅದಾದಮೇಲೆ ಮೂಳೆಯಿಂದ ಆಗಿರುವಂಥ ಶಂಕ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಗರ್ಭದಲ್ಲಿ ಒಂದೊಂದು ತಿಂಗಳಲ್ಲಿ ಯಾವ ರೀತಿ ಮಗು ಬೆಳೆಯುತ್ತೆ ಅನ್ನೋದನ್ನು ಪುರಂದರದಾಸರು 550 ವರ್ಷಗಳ ಹಿಂದನೇ ಯಾವ ರೀತಿ ಕೀರ್ತನೆಯಲ್ಲಿ ಬರೆದಿದ್ದಾರೆ. ಆವಾಗ ಯಾವುದೇ ಎಕ್ಸ್ರೇ ಇರಲಿಲ್ಲ, ಮೈಕ್ರೋಸ್ಕೋಪ್ ಇರಲಿಲ್ಲ. ಸೊ ಯಾವ ರೀತಿ ಅವರು ಬರೆದ್ರು. ಸೊ ಇದೆಲ್ಲ ಬಂದಿರೋದು ಜ್ಞಾನ ಇಲ್ಲಿಂದ ನಮ್ಮ ವೈದಿಕ ಸಾಹಿತ್ಯದಿಂದ. ಆ ಒಂದು ವೈದಿಕ ಸಾಹಿತ್ಯದಲ್ಲಿ ಏನು ಜ್ಞಾನ ಇದೆ ಅದು ಗುರು ಶಿಷ್ಯ ಪರಂಪರೆಯಿಂದ ಈಗಲೂ ಅದು ಹರ್ಕೊಂಡು ಬರ್ತಾ ಇದೆ. ಆ ಒಂದು ಜ್ಞಾನದಿಂದನೇ ಎಲ್ಲರೂ ಇದನ್ನೆಲ್ಲ ಹೇಳ್ತಾ ಇರೋದು. ಸೊ ಈ ಒಂದು ವೈದಿಕ ಸಾಹಿತ್ಯದಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡಾಗ ನಮ್ಗೇನು ಏನು ಗೊತ್ತಾಯಿತು? ಬ್ರಹ್ಮನು ಏನು ಹೇಳ್ತಾ ಇದ್ದಾರೆ? ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಸೊ ಎಲ್ಲದಕ್ಕ ಹಿಂದೆ ಇರುವಂಥ ಕಾರಣ ಯಾರು? ಅನಾದಿಯಾದಂತಹ ಆ ಗೋವಿಂದನೇ ಅಂತ ಹೇಳ್ತಾ ಇದ್ದಾರೆ. ಶಿವನು ಆರಾಧನಾಂ ವಿಷ್ಣುರ ಆರಾಧನಂ ಪರಂ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಕೃಷ್ಣನು ಸಹ ನಾನೇ ಅಹಂ ಸರ್ವಸ್ಯ ಪ್ರಭವ ಅಂತಲೂ ಹೇಳ್ತಾ ಇದ್ದಾರೆ. ಇವೆಲ್ಲದರಿಂದ ನಾವೇನು ತಿಳ್ಕೊಂಡ್ವಿ? ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ. ಸೊ ಇಷ್ಟು ನಾವು ಇಂದಿನ ಒಂದು ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ನಿಜವಾಗ್ಲೂ ನಮಗೆ ಭಗವಂತ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನಮ್ಮ ಶಾಸ್ತ್ರದಲ್ಲೇ ಇನ್ನೂ ಒಂದು ಶ್ಲೋಕ ಇದೆ ವಿಷ್ಣು ಪುರಾಣದಿಂದ. ಭಗವಂತ ಅಂದರೆ 6 ಐಶ್ವರ್ಯಗಳು ಸಂಪೂರ್ಣವಾಗಿ ಅವನಲ್ಲಿರಬೇಕು. ಈ 6 ಐಶ್ವರ್ಯಗಳು ಸದಾ ಅವನಲ್ಲಿರಬೇಕು. ಯಾವಾಗಲೂ ಒಂದು ಟೈಮಲ್ಲಿ ಬಂತು ಆಮೇಲೆ ಇಲ್ಲ ಅಂತಲ್ಲ, ಪರ್ಮನೆಂಟಾಗಿ ಸದಾ ಯಾವಾಗಲೂ ಪರ್ಮನೆಂಟಾಗಿರಬೇಕು. 6 ಐಶ್ವರ್ಯಗಳು ಸಂಪೂರ್ಣವಾಗಿರಬೇಕು. ಯಾವುದೋ ಒಂದು ಇಷ್ಟಿದೆ ಅಷ್ಟಿದೆ ಅಂತಲ್ಲ, ಯಾವುದ್ಯಾವುದೋ ಒಂದು 6 ಐಶ್ವರ್ಯಗಳನ್ನ ನೋಡೋಣ. ದಯವಿಟ್ಟು ಇದನ್ನು ರಿಪೀಟ್ ಮಾಡಿ. ವಿಷ್ಣು ಪುರಾಣದಲ್ಲಿ ಬರುವಂಥ ಶ್ಲೋಕ ಇದು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯಃ ಜ್ಞಾನವೈರಾಗ್ಯಶ್ಚೈವ ಸಂಜ್ಞಾಂ ಭವ ಇತಿ ಗಣ. ಇಲ್ಲಿ 6 ಐಶ್ವರ್ಯಗಳ ಬಗ್ಗೆ ವಿಷ್ಣು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ನೀವು ಭಗವದ್ಗೀತೆಯನ್ನು ತೆಗೆದು ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಯಾವಾಗ ಸಂಜಯ ಮಾತಾಡ್ತಾರೆ ಏನಂತಾರೆ ಕರೀತಾರೆ? ಶ್ರೀ ಸಂಜಯ ಉವಾಚ ಅಂತಾರೆ. ಧೃತರಾಷ್ಟ್ರ ಮಾತಾಡಬೇಕಾದ್ರೆ ಧೃತರಾಷ್ಟ್ರ ಉವಾಚ, ಅರ್ಜುನ ಮಾತಾಡಬೇಕಾದ್ರೆ ಅರ್ಜುನ ಉವಾಚ, ಕೃಷ್ಣ ಮಾತಾಡಬೇಕಾದ್ರೆ ಭಗವಾನ್ ಉವಾಚ ಅಂತಾರೆ. ಕೃಷ್ಣ ಉವಾಚ ಹೇಳಲ್ಲ. ಭಗವಾನ್ ಅಂದರೆ ಏನು ಅನ್ನೋದನ್ನು ಡೆಫಿನೇಷನ್ನು ಇಲ್ಲಿ ವಿಷ್ಣು ಪುರಾಣದಲ್ಲಿ ಕೊಟ್ಟಿರೋದು. ಭಗವಾನ್ ಅಂದರೆ ಏನು? ಐಶ್ವರ್ಯ ಅಂದರೆ ವೆಲ್ತ್. ನಾವೇನೊಂದು ಸಂಪತ್ತು ಐಶ್ವರ್ಯ ಅಂತ ಕರಿತೀವಿ. ಈ ಐಶ್ವರ್ಯ ಯಾರ ಹತ್ರ ಸಂಪೂರ್ಣವಾಗಿದೆ, ಪರ್ಮನೆಂಟ್ ಆಗಿರುತ್ತೆ, ಅವನು ಭಗವಂತ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಏನು ಹೇಳ್ತಾರೆ? ಸಹಸ್ರ ಲಕ್ಷ್ಮಿಯರು. ಐಶ್ವರ್ಯದ ಒಂದು ದೇವತೆ ಯಾರು? ಲಕ್ಷ್ಮೀದೇವಿ. ಸಹಸ್ರ ಲಕ್ಷ್ಮಿಯರು ಯಾರ ಒಂದು ಪೂಜೆಯನ್ನು ಮಾಡ್ತಾರೆ? ಆ ಗೋವಿಂದನ ಒಂದು ಪೂಜೆಯನ್ನು ಮಾಡ್ತಾರೆ. ಗೋವಿಂದ ಮಾದಿಪುರುಷಂ ತಮಹಂ ಭಜಾಮಿ. ಸೊ ಎಲ್ಲ ಐಶ್ವರ್ಯ ಯಾರ ಹತ್ರ ಇದೆ? ಆ ಗೋವಿಂದನ ಹತ್ರ ಇದೆ. ಅದು ಸದಾ ಅವನ ಹತ್ರ ಇರುತ್ತೆ. ಅದು ಯಾವತ್ತು? ಇವತ್ತು ಇದೆ, ನಾಳೆ ಇಲ್ಲ ಅಂತಿಲ್ಲ ಅವನ ಹತ್ರ. ಯೂಶಲಿ ನಮ್ಮ ಹತ್ರ
ದುಡ್ಡು ಅನ್ನೋದು ಈಗಿರುತ್ತೆ, ಹಿಂದೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಮುಂದೆ ಇರುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ ಯೂಶಲಿ. ಆಮೇಲೆ ಎಲ್ಲ ಸಂಪತ್ತು ನನ್ನ ಹತ್ರ ಇದೆ ಅಂತ ಈವನ್ ಅಂಬಾನಿನೂ ಹೇಳೋಕ್ಕಾಗಲ್ಲ. ಅವನ ಹತ್ರ ಇರೋದ್ರಲ್ಲಿ ಏನೋ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಹೊರತು ಎಲ್ಲ ಸಂಪತ್ತು ನನ್ನ ಹತ್ರ ಇದೆ ಅಂತ ಹೇಳೋದಕ್ಕಾಗತ್ತಾ? ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಒಡೆಯ ಯಾರು? ಒಡೆಯ ಅಂದ್ರೆ ಏನು? ಓನರ್. ಓನರ್ ಯಾರು? ಗೋವಿಂದ. ಸೊ ಅದಕ್ಕೆ ಅವನ ಹತ್ರ ಇದೆ, ಅವನೇ ಭಗವಾನ್ ಅಂತ. ಆಮೇಲೆ ವೀರ್ಯಸ್ಯ, ವೀರ್ಯಸ್ಯ ಅಂದರೆ ಸ್ಟ್ರೆಂತ್. ನಾವು ಅಷ್ಟೇ ಮೆರಿತಾ ಇರ್ತೀವಿ, ಯಾವಾಗ ಇದ್ರ ಯೌವನದಲ್ಲಿ ಇರ್ತೀವಿ ಆಗ ನನಗೂ ಶಕ್ತಿ ಇದೆ ಅಂತ ಕುಣಿತಾ ಇರ್ತೀವಿ. ಸ್ವಲ್ಪ ವಯಸ್ಸಾದ್ಮೇಲೆ ಗೊತ್ತಾಗತ್ತೆ ಅದು ನೋವುತ್ತೆ, ಇದು ನೋವುತ್ತೆ, ಎಲ್ಲನೂ ನೋವೋದಕ್ಕೆ ನಮಗೆ ಶುರುವಾಗತ್ತೆ. ಸೊ ಈವನ್ ಹೆವಿ ವೆಯ್ಟ್ ಬಾಕ್ಸರ್ಗಳನ್ನು ಸಹ ವಯಸ್ಸಾದ್ಮೇಲೆ ಏನಾಗ್ತಾರೆ ಪಾಪ ಕುಂದೋಗ್ತಾರೆ. ಆದರೆ ಕೃಷ್ಣನ ಒಂದು ಶಕ್ತಿ ಅನ್ನೋದು ಆ ಥರ ಅಲ್ಲ. ಅವರು ಚಿಕ್ಕ ಮಗುವಾಗಿದ್ದಾಗಲೂ ಸಹ ಪೂತನೆ ಅಂತಹ ದೊಡ್ಡ ದೊಡ್ಡ ರಾಕ್ಷಸರನ್ನ ಅವರು ಕೊಲ್ತಾರೆ. 7 ವರ್ಷದ ಹುಡುಗ ಆಗಿದ್ರು ಸಹ ಗೋವರ್ಧನ ಗಿರಿ ಅಂತ ಪರ್ವತನೇ ಅವರು ಎತ್ತುತ್ತಾರೆ. ಸೊ ಅವರಿಗೆ ಯಾವ ವಯಸ್ಸು ಇದರ ಮೇಲೆ ಅವರ ಒಂದು ಶಕ್ತಿ ಸಾಮರ್ಥ್ಯ ಡಿಪೆಂಡು ಆಗಿಲ್ಲ. ಎಲ್ಲ ಶಕ್ತಿ ಅವರಲ್ಲೇ ಸದಾ ಇದೆ. ಸೊ ಅದಕ್ಕೋಸ್ಕರನೇ ಕೃಷ್ಣ ಭಗವಂತ ಅಂತ ಕರೆಯೋದು. ಆಮೇಲೆ ಬ್ಯೂಟಿ, ಇಡೀ ಒಂದು ನಮ್ಮ ಸೃಷ್ಟಿನಲ್ಲೇ ಅತ್ಯಂತ ದಿ ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಯಾರು? ಅದು ಕೃಷ್ಣನೇ. ಯಾಕೆಂದರೆ ಕೃಷ್ಣ ಅನ್ನುವಂಥ ಪದದ ಅರ್ಥನೇನು? ದಿ ಮೋಸ್ಟ್ ಅಟ್ರಾಕ್ಟಿವ್ ಅಂತ. ಎಲ್ಲರಿಗಿಂತ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂಥದ್ದೇನು ಅಂತ ಒಂದು ಬ್ಯೂಟಿ ಇರೋದು ಯಾರಿಗೆ? ಕೃಷ್ಣನಿಗೆ. ಸೊ ದಿ ಮೋಸ್ಟ್ ಬ್ಯೂಟಿಫುಲ್ಲು ಅವರೇ. ಆ ಬ್ಯೂಟಿಫುಲ್ ಯಾರಿಗೆ? ಯಾವುದೋ ಒಂದು ಏಜಲ್ಲಿ ಇದ್ದಾಗಲ್ಲ, ಅವರು ಯಾವಾಗಲೂ ದಿ ಮೋಸ್ಟ್ ಬ್ಯೂಟಿಫುಲ್ಲೇ ಆಗಿರ್ತಾರೆ. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಓಕೆ ಚೆನ್ನಾಗಿ ಕಾಣ್ತಾ ಇರ್ತೀವಿ, ಆಮೇಲೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಎಲ್ಲ ಸುಕ್ಕು ಬರುತ್ತೆ, ಎಲ್ಲನೂ ಬರುತ್ತೆ. ಆದರೆ ಕೃಷ್ಣ ಆ ಥರ ಅಲ್ಲ, ಅವರು ಯಾವಾಗಲೂ ದಿ ಮೋಸ್ಟ್ ಬ್ಯೂಟಿಫುಲ್ಲೇ. ಅವರು ಪರ್ಮನೆಂಟಾಗಿ ಬ್ಯೂಟಿಫುಲ್ ಆಗಿರ್ತಾರೆ, ಎಲ್ಲರಿಗಿಂತ ಹೆಚ್ಚು ಬ್ಯೂಟಿಫುಲ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಅವರು ಭಗವಂತ. ಆಮೇಲೆ ನಾಲೆಡ್ಜ್, ಕೇವಲ 700 ಶ್ಲೋಕಗಳಲ್ಲಿ ಇಡೀ ವೇದದಲ್ಲಿರುವಂಥ ಎಲ್ಲ ಒಂದು ಜ್ಞಾನನೇ ಜಸ್ಟ್ ಒಂದು 90 ಮಿನಿಟ್ಸು ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಅವರು ಹೇಳ್ಬಿಡ್ತಾರೆ. ಅವ್ರು ಹೇಳಿರೋದನ್ನ ಬರೀ 90 ಮಿನಿಟ್ಸಲ್ಲಿ ಸುಮ್ಮನೆ ಒಂದು ಮಾತಾಡಿರೋದನ್ನ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನೇಕ ಪಂಡಿತರು, ವಿಜ್ಞಾನಿಗಳು, ನಾಯಕರು ಎಷ್ಟೋ ವರ್ಷಗಳಿಂದ 5,000 ವರ್ಷಗಳಿಂದ ಇದ್ರ ಮೇಲೆ ಅಧ್ಯಯನ ಮಾಡ್ತಾನೆ ಇದ್ದಾರೆ. ಪ್ರತಿಯೊಂದು ಸಾರಿ ಇದರಿಂದ ನಮ್ಗೇನು ಬರುತ್ತೆ? ಹೊಸ ಜ್ಞಾನನೇ ಬರ್ತಾರೆ. ಸೊ ಅಂಥ ಒಂದು ದಿವ್ಯವಾದ ಒಂದು ಜ್ಞಾನವನ್ನು ಕೊಟ್ಟಿರೋದು ಯಾರು? ಕೃಷ್ಣ. ಸೊ ಎಲ್ಲ ಜ್ಞಾನದ ಆಗರ ಸಂಪೂರ್ಣವಾಗಿರೋದು. ಆಮೇಲೆ ಯಾವಾಗಲೂ ಇರೋದು ಯಾರು? ಯಾರ ಹತ್ರ? ಅದು ಕೃಷ್ಣನ ಹತ್ರ. ಸೊ ಅದಕ್ಕೆ ಅವನು ಭಗವಂತ. ಆಮೇಲೆ ಯಶಃ ಅಂದರೆ ಫೇಮು, ಪಾಪ್ಯುಲಾರಿಟಿ. ಈಗ ನಾವು ಹೇಳ್ಬೋದು ಯಾರಪ್ಪ ಈಗ ಏನೋ ಸೆಲೆಬ್ರಿಟೀಸ್ ಯಾರು ಅಂತ ಹೇಳಿದ್ರೆ ಒಂದಷ್ಟು ಜನನ ಹೇಳ್ತೀವಿ. ಅದೇ ನಿಮ್ಮ ಒಂದು ಏಜಲ್ಲಿ, ನಿಮ್ಮ ಒಂದು ಕಾಲದಲ್ಲಿ ಯಾರು ಸೆಲೆಬ್ರಿಟೀಸ್ ಅಂದರೆ ಅವಾಗ ಬೇರೆಯವರು ಇದ್ರು, ಈಗಿರೋರು ಇದ್ರಾ? ಬೇರೆಯವರು ಇದ್ರು. ಅದಕ್ಕಿಂತ ಹಿಂದಕ್ಕೆ ಹೋದರೆ ಇನ್ಯಾರೋ ಇದ್ರು. ಹಾಗೆ ಈಗ 100 ವರ್ಷಗಳ ಹಿಂದೆ ಯಾರು ಸೆಲೆಬ್ರಿಟಿ ಆಗಿದ್ರು ಅನ್ನೋದು ನಮಗೆ ಗೊತ್ತಿದೆಯಾ? 50 ವರ್ಷ ಆದಮೇಲೆ ಅಮಿತಾಬ್ ಬಚ್ಚನ್ ಸೆಲೆಬ್ರಿಟಿ ಆಗಿದ್ದ ಅಂದರೆ ಅವರೇ ಕೇಳ್ತಾರೆ ಅಮಿತಾಬ್ ಬಚ್ಚನ್ ಯಾರು ಅಂತ. ಪ್ರಪಂಚ ಇರೋದೇ ಹಂಗೆ, ಅದು ಮಾಡ್ತಾ ಹೋಗ್ತಾ ಇರತ್ತೆ. ಆದರೆ ಕೃಷ್ಣ ಹೆಂಗೆ? ಅವ್ರು ಯಾವಾಗ್ಲೂ ಸೆಲೆಬ್ರಿಟಿ. ಅವರು ಯಾವಾಗ್ಲೂ ಸೆಲೆಬ್ರಿಟಿ. ಹೆಂಗೆ ಸೆಲೆಬ್ರಿಟಿ ಅಂದರೆ ಅವರು ಒಳ್ಳೆ ಕೆಲಸ ಮಾಡೋದ್ರಿಂದ ಬರೀ ಸೆಲೆಬ್ರಿಟಿ ಅಷ್ಟೇ ಅಲ್ಲ, ಅವ್ರು ಏನೇ ಮಾಡಿದ್ರು ಅವರು ಫೇಮಸ್ಸೇ. ಅವರು ಬೇರೆಯವ್ರ ಮನೆಗೆ ಹೋಗಿ ಬೆಣ್ಣೆನ ಕತ್ಕೊಂಡ್ಬಂದ್ರು ಅವರು ಫೇಮಸ್. ಆಮೇಲೆ ಯುದ್ಧ ಮಾಡೋದಕ್ಕೆ ಹೋಗ್ಬಿಟ್ಟು ಯುದ್ಧ ಮಾಡಲ್ಲ ಅಂತ ಓಡ್ ಬಂದ್ರು ಫೇಮಸ್ಸೇ. ಅವರು ಏನಂತ ಪೂಜೆ ಮಾಡ್ತೀವಿ? ರಣಚೋಡ್ ಕೃಷ್ಣ ಅಂತ ಅವ್ರನ್ನ ಪೂಜೆ ಮಾಡ್ತೀವಿ. ಅವ್ರು ಆ ಥರ ಫೇಮಸ್. ಅವ್ರು ಏನೇ ಮಾಡಿದ್ರು ಫೇಮಸ್. ಅಂಥ ದೇವೋತ್ತಮ ಪರಮ ಪುರುಷ
ನಮಗೆ ಡ್ರೈವರ್ ಕೆಲಸ ಅಂದರೆ ತುಂಬ ಕೀಳಾಗಿ ನೋಡ್ತೀವಿ. ಅವರೇನಾಗ್ತಾರೆ? ಡ್ರೈವರ್ ಆಗ್ತಾರೆ. ಡ್ರೈವರಿಂದನೇ ಅವರು ಫೇಮಸ್ಸು. ಆ ಥರ ಕೃಷ್ಣ ಎಲ್ಲಿಡ್ತಾನೋ ಅವರು ಏನೇ ಮಾಡಿದ್ರು ಅದೇನಾಗುತ್ತೆ? ಫೇಮಸ್ ಆಗಿ ಅವರು ಇಡ್ತಾರೆ. ಸೊ ಅವರ ಫೇಮಸ್ಸು ಯಾವತ್ತೂ ಕಡಿಮೆ ಆಗಲ್ಲ. ಸೊ ಅಂಥ ಒಂದು ಫೇಮಸ್ ಪರ್ಸನಾಲಿಟಿ ಯಾರು? ಕೃಷ್ಣ. ಸೊ ಅದಕ್ಕೋಸ್ಕರನೇ ಅವರು ಭಗವಾನ್. ಇಷ್ಟೆಲ್ಲ ಇದ್ರೂ ಇನ್ನೊಂದು ಇದೆ, ಏನದು? ವೈರಾಗ್ಯ. ಇಷ್ಟೆಲ್ಲ ಇದ್ರೂ ಕೃಷ್ಣ ಇದ್ಯಾವುದಕ್ಕೂ ಅಂಟಿಕೊಳ್ದಿರೋ ಜೀವನ ಮಾಡ್ತಾರೆ. ನಾನು ಇಡೀ ಪ್ರಪಂಚದ ಒಡೆಯ ಆದ್ರೂ ಒಬ್ಬ ಸ್ನೇಹಿತನಿಗೋಸ್ಕರ ನಾನೇನಾಗ್ತೀನಿ? ಸಾರಥಿನೂ ಹೋಗ್ತೀನಿ. ಯಶೋದೆಯ ಕೈಯಲ್ಲಿ ಕಟ್ಟಾಕಿಸ್ಕೊಳ್ತೀನಿ, ಒದೇನೂ ತಿಂತೀನಿ. ಇಷ್ಟೆಲ್ಲ ಇರುವಂಥ ಭಗವಂತ. ಇವೆಲ್ಲದರಿಂದ ಅವರು ರಿನೌನ್ಸಿಯೇಷನು ಅವ್ರ ಹತ್ರ ಇದೆ, ವೈರಾಗ್ಯನೂ ಅವ್ರ ಹತ್ರ ಇದೆ. ಸೊ ಇಂಥ ಒಂದು ಪರ್ಸನಾಲಿಟಿ ಯಾರು? ಅದು ಸಾಕ್ಷಾತ್ ದೇವೋತ್ತಮ ಪರಮಪುರುಷ ಕೃಷ್ಣ. ಸೊ ಅವರೇನೆ ದೇವರು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರೋದು. ಸೊ ಕೃಷ್ಣ ಆದಮೇಲೆ ಈಗ ನಾವು ಈ ಒಂದು ಕ್ಲಾಸಲ್ಲಿ ಏನು ತಿಳ್ಕೊತಾ ಇದ್ದೀವಿ? ಈಶ್ವರ ಆದಮೇಲೆ ಪ್ರಕೃತಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅಂದರೆ ಭಗವಂತನ ಸೃಷ್ಟಿ ಯಾವ ರೀತಿ ಇದೆ. ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ ತಾನೆ, ಇದೇ ಪ್ರಕೃತಿನಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಈ ಸೃಷ್ಟಿ ಅಗಾಧವಾಗಿದೆ. ನಾವು ಪ್ರತಿಯೊಬ್ಬರೂ ಅಷ್ಟೇ, ಪ್ರತಿಯೊಬ್ಬರೂ ಯಾವುದೋ ಒಂದು ದಿನ ಆಕಾಶನ ಎತ್ತಿ ನೋಡಿರಬೇಕು. ಏನಪ್ಪ ಇಷ್ಟೊಂದಿದೆ, ಎಲ್ಲೆಲ್ಲಿ ನೋಡ್ತಾ ಇದ್ರು ಬರೀ ನಕ್ಷತ್ರಗಳೇ ಇದೆ, ಎಷ್ಟಿರ್ಬೋದು ಇದು, ಎಷ್ಟು ವಿಶಾಲವಾಗಿರ್ಬೋದು ಅಂತ ತಲೆ ಕೆಡ್ಸ್ಕೊಂಡಿರ್ತೀವಿ. ಇದ್ರ ಬಗ್ಗೆ ಓದಬೇಕಾದ್ರೆ, ಇದನ್ನು ನೋಡಬೇಕಾದ್ರೆ, ನಾನು ಇಲ್ಲಿ ಇವಾಗ ಈ ಥರ ಈ ಒಂದು ಪ್ರದೇಶದಲ್ಲಿ ಇದ್ದೀನಿ, ಆದರೆ ಇದು ಎಷ್ಟು ದೊಡ್ಡದಾಗಿದೆ. ನಾವು ಹಿಂದಿನ ಕ್ಲಾಸಲ್ಲೂ ತಿಳ್ಕೊಂಡ್ವಿ, ಸೂರ್ಯನಿಂದ ಅವನ ಬೆಳಕು ಇಲ್ಲಿಗೆ ತಲುಪೋದಕ್ಕೇ 8 ನಿಮಿಷ ಬೇಕು. ಅಷ್ಟು ದೂರದಲ್ಲಿ ಅವನಿದ್ದಾನೆ. ಅವನ ನಿಯರೆಸ್ಟ್ ಸ್ಟಾರ್, ಆ ಒಂದು ನಿಯರೆಸ್ಟ್ ಸ್ಟಾರ್ ನನ್ನ ಕಣ್ಣಿಗೆ ಕಾಣಿಸೋದಕ್ಕೆ ಎಷ್ಟು ದಿನ ಬೇಕು? 4 ಲೈಟ್ ಇಯರ್ಸ್ ಬೇಕು. 4 ಲೈಟ್ ಇಯರ್ಸ್ ಅಂದರೆ 4 ವರ್ಷಗಳ ಹಿಂದೆ ಇದ್ದಂಥ ನಕ್ಷತ್ರ ನನಗೆ ಕಾಣ್ತಾ ಇರೋದೀಗ. ಅಷ್ಟು ದೂರದಲ್ಲಿದೆ ಒಂದು ನಕ್ಷತ್ರ. ಎಷ್ಟು ನಕ್ಷತ್ರಗಳಿದೆ ಈ ಸೃಷ್ಟಿನಲ್ಲಿ, ಅದರ ಸುತ್ತ ಎಷ್ಟು ನಕ್ಷತ್ರ ಇದು ಗ್ರಹಗಳಿರಬೇಕು. ಅಷ್ಟೊಂದು ಅಗಾಧವಾಗಿರುವಂಥದ್ದು ಈ ಒಂದು ಸೃಷ್ಟಿ. ಸೊ ಇದರ ಬಗ್ಗೆ ನಾವು, ಪ್ರಕೃತಿಯ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ಸೊ ಕೃಷ್ಣ ತನ್ನನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊತಾರೆ. ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಮೇಲೆ ಅದು ತುಂಬ ಡೀಟೇಲ್ ಆಗಿದೆ. ಬೇಸಿಕ್ಕಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವರು 3 ವಿಷ್ಣುವರಾಗಿ ಅವರು ಎಕ್ಸ್ಪ್ಯಾನ್ಷನ್ನ ಆಗ್ತಾರೆ. ಏನು? ಕಾರಣೋದಕಶಾಹಿ ವಿಷ್ಣು, ಇವರನ್ನೇ ಮಹಾವಿಷ್ಣು ಅಂತ ಕರೆಯೋದು. ಅವರು ಏನು? ಕಾರಣ ಎನ್ನುವಂತಹ ಒಂದು ಸಾಗರದ ಮೇಲೆ ಮಲಗಿರ್ತಾರೆ. ಹೋದ ವಾರದಲ್ಲಿ ನಾನು ಆ ಒಂದು ಫೋಟೋ ಹಾಕಿದ್ದೆ. ಅವರು ಉಸಿರಾಡ್ತಾ ಇದ್ರೇ ಏನಾಗುತ್ತೆ? ಅವರ ಉಸಿರಿನಿಂದ ಎಷ್ಟೊಂದು ಬ್ರಹ್ಮಾಂಡಗಳು ಹೊರಗಡೆ ಬರ್ತಾ ಇರುತ್ತೆ. ಅವರ ಒಂದೊಂದು ಕೂದಲಿಂದನೂ ಒಂದೊಂದು ಬ್ರಹ್ಮಾಂಡ ಹೊರಗಡೆ ಬರ್ತಾ ಇರುತ್ತೆ. ಅವರು ಉಸಿರನ್ನ ತಗೊಂಡ್ರೆ ಎಲ್ಲನೂ ಅವರ ಮಹತ್ತತ್ವಕ್ಕೆ ಒಳಗಡೆ ಹೋಗುತ್ತೆ. ಮತ್ತೆ ಉಸಿರನ್ನ ಬಿಟ್ಟರೆ ಎಲ್ಲ ಹೊರಗಡೆ ಬರುತ್ತೆ. ಅಂತ ಒಂದು ಮಹಾವಿಷ್ಣುವಿನಿಂದ ಇವೆಲ್ಲ ಸೃಷ್ಟಿ ಪ್ರಾರಂಭ ಆಗೋದು. ಈ ಭೌತಿಕ ಪ್ರಪಂಚದ ಎಲ್ಲ ಸೃಷ್ಟಿ ಪ್ರಾರಂಭ ಆಗೋದು ಆ ಒಂದು ಮಹಾವಿಷ್ಣುವಿನ ಉಸಿರಾಟದಿಂದ. ಅವರು ಉಸಿರು ಬಿಟ್ರೆ ಅಖಂಡ ಕೋಟಿ ಬ್ರಹ್ಮಾಂಡಗಳು ಹೊರಗಡೆ ಸೃಷ್ಟಿಯಾಗುತ್ತೆ. ಮೊದಲನೇದಾರು ಕಾರಣೋದಕಶಾಹಿ ವಿಷ್ಣು, ಮಹಾವಿಷ್ಣು, ಈ ರೀತಿ ಸೃಷ್ಟಿ ಆಗುತ್ತೆ. ಅದಾದಮೇಲೆ ಒಂದು ಬ್ರಹ್ಮಾಂಡ. ಸೊ ಈ ದಿನದ ಒಂದು ಪೋಸ್ಟರಲ್ಲಿ ಒಂದು ಬ್ರಹ್ಮಾಂಡದ ಒಂದು ಚಿತ್ರವನ್ನು ನಾವು ಹಾಕ್ತೀವಿ. ಆ ಒಂದು ಬ್ರಹ್ಮಾಂಡದ ಒಳಗಡೆ ಗರ್ಭೋದಕಶಾಹಿ ವಿಷ್ಣುವಾಗಿ, ಅಥವಾ ಅವರನ್ನ ಹಿರಣ್ಯ ಗರ್ಭ ಅಂತಲೂ ಸಹ ಕರೀತಾರೆ. ಅವರೇನು ಮಾಡ್ತಾರೆ? ಆ ಒಂದು ಬ್ರಹ್ಮಾಂಡದ ಒಳಗಡೆ ಹೋಗ್ತಾರೆ. ಗರ್ಭವನ್ನು ಪ್ರವೇಶ ಮಾಡಿ ಅವರು ಏನು ಮಾಡ್ತಾರೆ? ಅದರಲ್ಲಿ ಜೀವವನ್ನು ತುಂಬ್ತಾರೆ. ಇಡೀ ಬ್ರಹ್ಮಾಂಡದಕ್ಕೆ ಜೀವವನ್ನು ತುಂಬೋದು ಯಾರು? ಹಿರಣ್ಯ ಗರ್ಭ ಅಥವಾ ಗರ್ಭೋದಕಶಾಹಿ ವಿಷ್ಣು, ಅವರು ಅದಕ್ಕೆ ತುಂಬ್ತಾರೆ. ಅದಾದಮೇಲೆ ಮೂರನೇದು ಬರೋದು ಯಾರು? ಕ್ಷೀರೋದಕಶಾಹಿ ವಿಷ್ಣು. ಅಂದರೆ ನಾವು ಯೂಶಲಿ ಸಿನಿಮಾಗಳೆಲ್ಲ ನೋಡ್ತೀವಿ, ಕ್ಷೀರಸಾಗರದಲ್ಲಿ ವಿಷ್ಣು ಮಲಗಿರ್ತಾರೆ, ಅಲ್ಲಿ
ಲಕ್ಷ್ಮೀದೇವಿ ಇರ್ತಾರೆ. ಅವರೇ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿನೂ ಸಹ ಇರ್ತಾರೆ. ಅವ್ರ್ಯಾರು? ಕ್ಷೀರೋದಕಶಾಹಿ ವಿಷ್ಣು. ಸೊ ಈ ರೀತಿ 3 ವಿಷ್ಣು ಇಂಥ ಒಂದು ಸೃಷ್ಟಿ ಮತ್ತು ಅದರ ಮೇಂಟೆನೆನ್ಸ್ನ ಮಾಡ್ತಾ ಇದ್ದಾರೆ. ಕಾರಣೋದಕಶಾಹಿ ವಿಷ್ಣುವಿಂದ ಅನೇಕ ಬ್ರಹ್ಮಾಂಡಗಳು ಬರುತ್ತೆ. ಒಂದು ಬ್ರಹ್ಮಾಂಡದಲ್ಲಿ ಗರ್ಭೋದಕಶಾಹಿ ವಿಷ್ಣು ಅದರ ಒಳಗೆ ಹೋಗಿ ಏನು ಮಾಡ್ತಾರೆ? ಅದಕ್ಕೆ ಜೀವವನ್ನು ತುಂಬ್ತಾರೆ. ಅವರನ್ನು ಹಿರಣ್ಯ ಗರ್ಭ ಅಂತಲೂ ಕರೀತಾರೆ. ಆಮೇಲೆ ಕ್ಷೀರೋದಕಶಾಹಿ ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿರ್ತಾರೆ. ಪ್ಲಸ್ ಅವರು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾರೆ. ಇವೆಲ್ಲದರ ಮೇಂಟೈನರ್ ಅವರು ಮಾಡ್ತಾರೆ. ಈ ರೀತಿ ಭಗವಂತ ಮೇಂಟೈನು ಮಾಡ್ತಾ ಇದ್ದಾರೆ. ಹಾಗಾದರೆ ನಾವೇನು ಅಂದ್ಕೊತಾ ಇದ್ವಿ, ಈ ಒಂದು ಬ್ರಹ್ಮಾಂಡದಲ್ಲಿ 33 ಕೋಟಿ ದೇವತೆಗಳಿದ್ದಾರಲ್ಲ, ಅವ್ರು ಯಾರು? ಅವ್ರು ಎಲ್ಲಿದ್ದಾರೆ? ಸೊ ಅದನ್ನು ನಾವು ತಿಳ್ಕೊಬೇಕಂದ್ರೆ ಏನು ಮಾಡಬೇಕು? ಇವತ್ತಿನ ಒಂದು ಪೋಸ್ಟರಲ್ಲಿ ಒಂದು ಬ್ರಹ್ಮಾಂಡದ ಒಂದು ಚಿತ್ರವನ್ನು ಹಾಕಿದ್ವಿ ನಾವು. ನೀವು ಅದನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಬ್ರಹ್ಮಾಂಡ ಯಾವ ರೀತಿ ಇದೆ ಅಂತ. ಒಂದು ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕಗಳಿದೆ? 14 ಲೋಕಗಳಿದೆ. ಎಷ್ಟು? 14 ಲೋಕಗಳಿದೆ. ಮಧ್ಯದಲ್ಲಿರೋದು ಯಾವುದು? ಈ ಭೂಲೋಕ. ಇದು ಮಧ್ಯದಲ್ಲಿರುವಂಥ ಒಂದು ಪ್ಲಾಟ್ಫಾರ್ಮ್. ಇದರ ಮೇಲ್ಗಡೆ 6 ಊರ್ಧ್ವ ಲೋಕಗಳಿದೆ. ಅಂದರೆ ನಮಗಿಂತ ಉನ್ನತ ಇರುವಂಥ ಲೋಕಗಳು ಇದರ ಮೇಲ್ಗಡೆ ಇದೆ. ಎಷ್ಟು? 6 ಇದೆ. ಇದರ ಕೆಳಗಡೆ ನಮಗಿಂತ ಅಧಮ ಲೋಕಗಳು ಸಹ ಇದೆ. ಅದೆಷ್ಟಿದೆ? 7 ಇದೆ. ಟೋಟಲ್ ಎಷ್ಟು? 14 ಲೋಕಗಳಿದೆ. ಅಂದರೆ ಭೂಮಿಯ ಮೇಲ್ಗಡೆ ಭುವರ್ಲೋಕ, ಆಮೇಲೆ ಸ್ವರ್ಗಲೋಕ. ಈ ಸ್ವರ್ಗಲೋಕದಲ್ಲಿರೋದು ಆ 33 ಕೋಟಿ ದೇವತೆಗಳು. ಸ್ವರ್ಗಲೋಕದಲ್ಲಿ ಇರೋವಂಥವ್ರು ಈ 33 ಕೋಟಿ. ನಮ್ಗೆ ಏನೆಲ್ಲ ಗೊತ್ತಿದೆ ಎಲ್ಲ ದೇವತೆಗಳು, ಇವರೆಲ್ಲ ಇರೋದು ಯಾರು? ಈ ಸ್ವರ್ಗಲೋಕದಲ್ಲಿ. ಸ್ವರ್ಗಲೋಕದ ಮೇಲ್ಗಡೆ ಮಹರ್ಲೋಕ ಇದೆ, ಜನಲೋಕ ಇದೆ, ಇಲ್ಲಿ 7 ಋಷಿಗಳು ಇರ್ತಾರೆ. ಅದಾದಮೇಲೆ ತಪೋಲೋಕ ಇದೆ, ಅದಾದಮೇಲೆ ಬ್ರಹ್ಮಲೋಕ ಅಥವಾ ಸತ್ಯಲೋಕ. ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ಇರ್ತಾರೆ. ಸೊ ಅಲ್ಲಿಂದ ಅವರು ಇವೆಲ್ಲ ಸೃಷ್ಟಿಯನ್ನು ಮಾಡೋದು, ಈ ಎಲ್ಲ ಸೃಷ್ಟಿ ಕಾರ್ಯ ಅಲ್ಲಿಂದ ನಡೆಯುತ್ತೆ. ಸೊ ಈ ರೀತಿ ನಮಗಿಂತ ಮೇಲ್ಗಡೆ ಇರುವಂಥ ಲೋಕಗಳೇ 6 ಇದೆ. ಸೊ ನಾವು ಯಾವಾಗ ಪುಣ್ಯದ ಕೆಲಸಗಳನ್ನು ಮಾಡ್ತೀವಿ, ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡ್ತೀವಿ, ನಮಗೆ ಯೂಶಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ? ಪ್ರಮೋಷನ್ ಸಿಗುತ್ತೆ. ಪ್ರಮೋಷನ್ ಸಿಕ್ಬಿಟ್ಟು ಏನು ಮಾಡ್ತೀವಿ ನಾವು? ಭೂಲೋಕದಿಂದ ಮೇಲ್ಗಡೆನೂ ಹೋಗ್ಬೋದು, ಸ್ವರ್ಗಲೋಕಕ್ಕೂ ಸಹ ನಾವು ಹೋಗಿ ಅಲ್ಲಿ ಜೀವನ ಮಾಡ್ಬೋದು, ಅಥವಾ ತಪೋಲೋಕಕ್ಕೆ ಹೋಗ್ಬೋದು, ಜನಲೋಕಕ್ಕೆ ಹೋಗ್ಬೋದು. ಸೊ ಈ ರೀತಿ ಬೇರೆ ಲೋಕಗಳಿಗೆ ನಾವು ಹೋಗಿ ಅಲ್ಲಿ ಡಿಫ್ರೆಂಟ್ ರೆಲ್ಮಲ್ಲಿ ನಾವು ಕೆಲಸನ ಮಾಡ್ಬೋದು, ಜೀವನನ ಮಾಡ್ಬೋದು. ನಮಗೆ ಇಲ್ಲಿನ ಥರ ತಿನ್ನೋದಕ್ಕೋಸ್ಕರ ಹೋರಾಟ ಮಾಡೋವಂಥ ಅವಶ್ಯಕತೆ ಅಲ್ಲಿಲ್ಲ. ಜೀವನ ಮಾಡೋದಕ್ಕೋಸ್ಕರ ಹೋರಾಟ ಮಾಡೋವಂಥ ಅವಶ್ಯಕತೆ ಅಲ್ಲಿಲ್ಲ. ನಾವು ಇಲ್ಲಿ ಯೂಶಲಿ ಒಂದು ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನನ್ನ ಕಣ್ಮುಂದೆನೇ ನಮ್ಮ ಮನೆಯಲ್ಲೇ ಒಂದು ಇರುವೆ ಹುಟ್ಟುತ್ತೆ, ಹುಟ್ಟಿ ಹಂಗೆ ಬೆಳೆಯುತ್ತೆ, ಹಂಗೆ ಅದರ ಜೀವನನ ನನ್ನ ಕಣ್ಮುಂದೆನೇ ಮುಗಿದೋಗುತ್ತೆ ಕೆಲವೇ ದಿನಗಳಲ್ಲಿ. ಆ ರೀತಿ ನಮ್ಮ ಜನ್ಮ, ನಮ್ಮ ಒಂದು ಜೀವನ ಆ ದೇವತೆಗಳಿಗೆ ಯಾವ ರೀತಿ ಒಂದು ಇರುವೆ ನನ್ನ ಕಣ್ಮುಂದೆ ಹುಟ್ಟಿ ಬೆಳೆದ ಹಂಗೆ ಸಾಯ್ತಾ ಇರುತ್ತೆ ಎಷ್ಟೊಂದು ಇರುವೆಗಳು, ಆ ರೀತಿ ನಾವು ಈ ಭೂಲೋಕದಲ್ಲಿ ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಅವರ ಒಂದು ಕಾಲ ಅದಕ್ಕೆ ಮೀರಿರುತ್ತೆ, ಅವರ ಒಂದು ಕಾಲದ ಪರಿಧಿನೇ ಬೇರೆ ಇರುತ್ತೆ. ಅವರ ಒಂದು ಕಣ್ಮುಂದೆನೇ ಅವೆಲ್ಲ ನಡೆದೋಗ್ತಾ ಇರುತ್ತೆ ನಮ್ಮ ಒಂದು ಜೀವನಗಳು, ಇರುವೆಗಳ ಥರ. ಸೊ ಅವೆಲ್ಲ ಬೇರೆ ಡೈಮೆನ್ಷನಲ್ಲಿದೆ. ಅಂಥದಕ್ಕೆ ನಾವೇನು ಮಾಡ್ಬೋದು? ನಾವು ಪುಣ್ಯದ ಕೆಲಸಗಳನ್ನು ಮಾಡಿದ್ರೆ ಅಂಥ ಲೋಕಗಳಿಗೆ ಹೋಗ್ಬೋದು. ಆದರೆ ಕೃಷ್ಣ ಏನು ಹೇಳ್ತಾನೆ? ಪುಣ್ಯದ ಕೆಲಸ ಆಗಲಿ ಪಾಪದ ಕೆಲಸ ಆಗಲಿ ಅದನ್ನು ಅನುಭವಿಸಿದ್ರೆ ಏನಾಗುತ್ತೆ? ಮುಗಿದೋಗುತ್ತೆ, ಮತ್ತೆ ನಾವು ವಾಪಸ್ಸು ಇಲ್ಲಿಗೆ ಬರಬೇಕು. ಸೊ ಈ ರೀತಿ ಅದು ನಡೀತಾ ಇದೆ. ಸೊ ನಾವು ಪರ್ಮನೆಂಟಾಗಿ ಬರೀ ಭೂಲೋಕದಲ್ಲೇ ನಾವು ಜನ್ಮ ತಗೊಂಡಿಲ್ಲ, ಅದು ಮೇಲಕ್ಕೂ ಹೋಗಿದೆ, ಕೆಳಗಡೆನೂ ಬಂದಿದೆ. ಬರೀ ಮನುಷ್ಯರಾಗೂ ಇಲ್ಲ,
ಎಷ್ಟು ಥರ ಇದೆ ಅನ್ನೋದನ್ನು ಮುಂದೆ ನಾವು ನೋಡೋಣ. ಅದರಲ್ಲೂ ನಾವು ಜನ್ಮಗಳನ್ನು ತಗೊಂಡಿದ್ದೀವಿ. ಸೊ ಭೂಲೋಕದ ಮೇಲ್ಗಡೆ 6 ಲೋಕ ಆಯಿತು. ಕೆಳಗಡೆ ಏನಿದೆ? ಅತಳ, ವಿತಳ, ಸುತಳ, ತಲಾತಲ, ಮಹಾತಲ, ರಸಾತಲ ಮತ್ತು ಪಾತಾಳ ಲೋಕ. ಈ ರೀತಿ 7 ಲೋಕಗಳು ನಮ್ಮ ಕೆಳಗಡೆ ಇದೆ. ನಾವು ಪಾಪ ಕಾರ್ಯಗಳನ್ನು ಮಾಡಿದ್ರೆ ಏನಾಗುತ್ತೆ? ಇಲ್ಲೇ ಜನ್ಮದಲ್ಲೇ ನಮಗೆ ಸಿಕ್ಕತ್ತೆ. ಏನೆಲ್ಲ ಅನುಭವಿಸ್ಬೇಕು ಅನುಭವಿಸ್ತೀವಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಕೆಳಗಡೆಗೆ ಬೀಳ್ತೀವಿ. ಅಧಮ ಲೋಕಗಳಲ್ಲಿ ನಾವು ಜನ್ಮನ ತಗೋಬೇಕಾಗತ್ತೆ. ಸೊ ಅದು ಅಷ್ಟೊಂದು ಸೀರಿಯಸ್ ಆಗಿರುವಂಥ ವಿಷಯ. ಈ ಒಂದು ಕರ್ಮದ ನಿಯಮಗಳು, ನಾವು ಮಾಡುವಂಥ ಕೆಲಸಗಳು. ಸೊ ಇಷ್ಟು ಅಲ್ದಿರ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ? ಬರೀ ಲೋಕಗಳಲ್ಲಿ ನಾವು ಟ್ರಾವೆಲ್ ಮಾಡೋದು ಅಷ್ಟೇ ಅಲ್ಲ. ನಮ್ಮ ಈ ಒಂದು ಸೃಷ್ಟಿನಲ್ಲಿ ಟೋಟಲ್ ಎಷ್ಟಿದೆ? 84 ಲಕ್ಷ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್ ಇದೆ, ಅಂದರೆ ಪ್ರಭೇದಗಳು ಈ ಸೃಷ್ಟಿನಲ್ಲಿ ಇದೆ. ಇದನ್ನ ಶ್ಲೋಕ ಇದೆ ನೋಡಿ. ಜಲಜ ನವಲಖಾನಿ ಸ್ಥಾವರ ಲಕ್ಷವಿಂಶತಿ ಕ್ರಿಮಯೋ ರುದ್ರ ಸಂಖ್ಯಾ ಪಕ್ಷಿನಾಂ ದಶಲಕ್ಷಣಾಂ ತ್ರಿಂಶ ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮನುಷ್ಯಃ. ಅಂದರೆ ಜಲಜ ನವಲಖಾನಿ ಕ್ಲಿಯರ್ ಆಗಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ನಮ್ಮ ಶಾಸ್ತ್ರಗಳಲ್ಲಿ. ಜಲಚರಗಳು ಅಂದರೆ ಅಕ್ವಾಟಿಕ್ಸ್ ಎಷ್ಟಿದೆ? 9 lakhs ಆಫ್ ಸ್ಪೀಶೀಸ್ ಇದೆ. ಸ್ಪೀಶೀಸ್ ಅಂದರೆ ಗೊತ್ತಾಗುತ್ತೆ ತಾನೆ, ಪ್ರಭೇದ ಅಂತ. ಅದು ಅಂದರೆ ಒಂದು ಮೀನು, ಒಂದು ಟೈಪ್ ಆಫ್ ಮೀನು ಅಂತ ತಗೊಂಡ್ರೆ ಅದು ಒಂದು ಸ್ಪೀಶೀಸ್. ಅದರಲ್ಲಿ ಕೋಟ್ಯಾಂತರ ಮೀನುಗಳು ಅದೇ ಸ್ಪೀಶೀಸಲ್ಲಿ ಇರ್ಬೋದು. ಆ ಥರ ಅದೆಷ್ಟಿದೆ? 9 ಲಕ್ಷ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸು ಅಕ್ವಾಟಿಕ್ನಲ್ಲೇ ಇದೆ, ಸಮುದ್ರದಲ್ಲಿದೆ. ಅದಾದಮೇಲೆ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಎಷ್ಟಿದೆ? 20 ಲಕ್ಷ. ನಾವೇನು ನೋಡ್ತೀವಿ ಈ ಒಂದು ಸಸ್ಯ ಸಂಪತ್ತುಗಳನ್ನು, ಎಷ್ಟಿದೆ ಅದು? 20 ಲಕ್ಷ ವೆರೈಟೀಸ್ ಇದೆ, ಡಿಫ್ರೆಂಟ್ ಸ್ಪೀಶೀಸ್. ನಾವು ಇನ್ನೂ ನಮ್ಮ ಸೈಂಟಿಸ್ಟ್ಗಳು ಇಷ್ಟನ್ನ ಡಿಸ್ಕವರಿನ ಮಾಡಿಲ್ಲ. ಅದಕ್ಕೆ ನಾವು ಈಗಲೂ ನಮ್ಮ ಮುಂದಿನ ಪೀಳಿಗೆಯವರು ಸೈಂಟಿಸ್ಟ್ಗಳಾಗ್ಬೋದು, ಅವರು ಹೊಸದನ್ನು ಕಂಡುಹಿಡಿತಾನೆ ಇರ್ತಾರೆ. ಯಾಕಂದರೆ ಅಷ್ಟೊಂದಿದೆ. ಎಷ್ಟು? 20 ಲಕ್ಷ. ಅದಾದಮೇಲೆ ರೆಪ್ಟೈಲ್ಸು, ಆಮೇಲೆ ಇನ್ಸೆಕ್ಟ್ಸು ಎಷ್ಟು? 11 ಲಕ್ಷ ಇದೆ. ಬರ್ಡ್ಸ್, ಪಕ್ಷಿ ಜಾತಿಗಳ ಎಷ್ಟಿದೆ? 10 ಲಕ್ಷ ಇದೆ. ಅದಾದಮೇಲೆ 4 ಕಾಲುಗಳಲ್ಲಿ ಜೀವನ ಮಾಡುವಂಥ ಪ್ರಾಣಿಗಳು ಎಷ್ಟಿದೆ? 30 ಲಕ್ಷ. ಅನಿಮಲ್ ಕಿಂಗ್ಡಮ್ ಅಂತ ಏನು ಕರಿತೀವಿ, ಅಲ್ಲಿ ಎಷ್ಟಿದೆ? 30 lakhs ಆಫ್ ಸ್ಪೀಶೀಸ್ ಇದೆ. ಮನುಷ್ಯರಲ್ಲೇ 4 ಲಕ್ಷ ಡಿಫ್ರೆಂಟ್ ವೆರೈಟೀಸ್ ಆಫ್ ಹ್ಯೂಮನ್ ಲೈಫ್ ಇದೆ. 4 ಲಕ್ಷ ಡಿಫ್ರೆಂಟ್ ವೆರೈಟೀಸ್ ಆಫ್ ಹ್ಯೂಮನ್ ಲೈಫ್ ಇದೆ. ಸೊ ನಾವೆಲ್ಲ ನೋಡ್ತಾ ಇರೋದು ಒಂದು ವೆರೈಟಿ. ಈ ಥರ ಇದೇ ಥರ ಕಣ್ಣು ಮೂಗು ಇರೋರು, ಇದೇ ರೀತಿ ಶೇಪಲ್ಲಿ ಇರೋರು, ಇದೇ ರೀತಿ ಬೆಳೆಯೋರು, ಇದೇ ರೀತಿ ವಯಸ್ಸಾಗುವಂಥವ್ರು. ಸೊ ಇದು ಒಂದು ಟೈಪ್ ಆಫ್ ಸ್ಪೀಶೀಸ್. ಇದು ಎಷ್ಟಿದೆ? ಇದು 4 ಲಕ್ಷ ಇದೆ. ಇವೆಲ್ಲ ಸೇರಿ 84 ಲಕ್ಷ ಸ್ಪೀಶೀಸ್ ಆಗೋದು. ಅಂದರೆ ನಾನು ಏನೊಂದು ಕರ್ಮವನ್ನು ಮಾಡ್ತೀನಿ, ನನ್ನ ಹತ್ರ ಏನು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇದರ ಆಧಾರದ ಮೇಲೆ ನನಗೆ ಈ 84 ಲಕ್ಷದಲ್ಲಿ ಯಾವುದೇ ಜನ್ಮ ಸಿಗ್ಬೋದು. ಈ 14 ಲೋಕಗಳಲ್ಲಿ ಯಾವುದೇ ಲೋಕದಲ್ಲಿ ನಾನು ಜನ್ಮನ ತಗೋಬೋದು. ನಾನು ಮಾಡುವಂಥ ಜೀವನದ ಕ್ರಮದ ಮೇಲೆ ಇವೆಲ್ಲ ಅವಲಂಬಿತವಾಗಿದೆ. ಇವೆಲ್ಲ ಆಟೋಮೆಟಿಕ್ ಆಗಿ, ಏನೋ ಆಕ್ಸಿಡೆಂಟಲ್ ಆಗಿ ನಾನು ಇಂಥವ್ರ ಮನೆಯಲ್ಲಿ ಈ ರೀತಿ ಉಟ್ಬಿಟ್ಟಿಲ್ಲ. ನಾನು ಯಾರೋ ನನ್ನ ತಂದೆ ತಾಯಿಗಳಾಗಿ ನಾನು ಉಟ್ಬಿಟ್ರು, ಆಕ್ಸಿಡೆಂಟಲ್ ಆಗಿ ಏನೋ ಒಂದು ಆಗೋಯ್ತು, ಈ ಥರ ಅಲ್ಲ. ಸೊ ಈ ಒಂದು ಭಗವಂತನ ಒಂದು ನೈಸರ್ಗಿಕ ನಿಯಮಗಳೇನಿದೆ ಅದು ಪರ್ಫೆಕ್ಟ್ ಆಗಿದೆ. ನಾವು ಏನೇ ಮಾಡಿದ್ರೂ ಅದಕ್ಕೆ ತಕ್ಕನಾಗಿ ನಮಗೆ ಭಗವಂತ ಫಲವನ್ನು ಕೊಡ್ತಾನೆ. ಅದನ್ನು ನಾವು ಅನುಭವಿಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಜೀವನಾನ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ ಯಾವಾಗ ನಾವು ಈ ಒಂದು ಭೌತಿಕ ಪ್ರಪಂಚದಲ್ಲೇ ಜನ್ಮನ ತಗೊಳ್ತೀವಿ, ಈ ಭೌತಿಕ ಪ್ರಪಂಚದ ಈ 7 ಆವರಣಗಳ ಜೊತೆ
3 ಗುಣಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಅದರ ಒಂದು ಅಡಿಯಾಳಾಗಿ ನಾವು ಬರ್ತೀವಿ. ಈ 3 ಗುಣಗಳು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಇದನ್ನು ಭಗವಂತ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯದಲ್ಲಿ, ಇಡೀ 14 ಅಧ್ಯಾಯದ ಹೆಸರೇನು ಗೊತ್ತಾ? 3 ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್. ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಒಂದು 3 ಗುಣಗಳಿದೆಯಲ್ಲ, ಇದು ಯಾವ ರೀತಿ ಇದೆ, ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಗವಂತ ಒಂದು ಚಾಪ್ಟರ್ನೇ ಇಟ್ಟಿದ್ದಾರೆ. ನಾವು ಮುಂದೆ ಅದನ್ನು ಕೂಲಂಕಷವಾಗಿ ತಿಳ್ಕೊಬೋದು. ಸೊ ಇಲ್ಲಿ 14ನೇ ಚಾಪ್ಟ್ರಲ್ಲಿ 5ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ಮೆಟೀರಿಯಲ್ ನೇಚರಲ್ಲಿ 3 ಗುಣಗಳಿದೆ. ಅದು ಗುಡ್ನೆಸ್ಸು, ಪ್ಯಾಷನ್ನು, ಇಗ್ನೋರೆನ್ಸ್. ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಇದೆ. ಯಾರು ಈ ಭೌತಿಕ ಪ್ರಪಂಚದಲ್ಲಿ ಜನ್ಮ ತಗೊಳ್ತಾನೋ, ಅಂದರೆ ಕಾಂಟ್ಯಾಕ್ಟಿಗೆ ಬರ್ತಾನೋ, ಅವನೇನು ಮಾಡ್ತಾನೆ? ಈ 3 ಗುಣಗಳ ಬಂದಿಯಾಗಿ ಜೀವನ ಮಾಡ್ತಾನೆ. ಬಂದಿ ಅಂದರೆ ಏನು ಹೇಳಿ? ಬಾಂಡೇಜ್. ಸೊ ನಾನು ಏನು ಅಲ್ವೋ ಅದನ್ನು ನನ್ನ ಮೇಲೆ ಹಾಕೋದು. ಸೊ ಇವಾಗ ಒಂದು ಇಲ್ಲಿ ಲೈಟ್ಸ್ ಇದೆ, ಆ ಲೈಟ್ಗೆ ನಾನು ಬ್ಲೂ ಕಲರ್ ರ್ಯಾಪರ್ ಹಾಕಿದ್ರೆ ಹೆಂಗೆ ಕಾಣುತ್ತೆ? ಲೈಟ್ ಬ್ಲೂನೇ ಕಾಣುತ್ತೆ. ಸೊ ಈ ಒಂದು ಬಾಡಿಗೆ, ಈ ಒಂದು ಆತ್ಮಕ್ಕೆ 7 ಆವರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ಮನಸ್ಸಿದೆ. ಆ ಮನಸ್ಸಿಗೆ ಈ 3 ಗುಣಗಳ ಒಂದು ರ್ಯಾಪರು ಆಗುತ್ತೆ. ಎಲ್ಲರೂ ನಾವು ಇದನ್ನು ಹೇಳೋಕ್ಕಾಗಲ್ಲ. ನಾನು 100% ಸತ್ವಗುಣದಲ್ಲಿರೋದು ಇದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ, 100% ರಜಾಗುಣದಲ್ಲಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, 100% ತಮಗುಣದಲ್ಲಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಇವೆಲ್ಲದರ ಮಿಕ್ಸ್ಚರಲ್ಲಿ ನಾವು ಇಡ್ತೀವಿ. ಇದು ಯಾವ ರೀತಿ ಅಂದರೆ, ಇವಾಗ ನೀವು ಏನೆಲ್ಲ ಒಂದು ಪ್ರಿಂಟಿಂಗ್ ನೋಡ್ತಾ ಇದ್ದಾರೆ, ಪ್ರಿಂಟಿಂಗ್ ಇಂಡಸ್ಟ್ರಿನಲ್ಲಿದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಯೂಶಲಿ ನಮ್ಮ ಪ್ರಿಂಟರ್ ಆಗಬೇಕಂದ್ರೆ ಅಲ್ಲಿ ಎಷ್ಟು ಮೇಯ್ನಾಗಿ 3 ಕಲರೇ ಇರೋದು. ಯಾವುದಾದ್ರು RGB, ಯೆಲ್ಲೋ, ಬ್ಲೂ ಆ್ಯಂಡ್ ಗ್ರೀನ್ ಇರುತ್ತೆ. ಈ 3ಇಂದನೇ ಏನಾಗುತ್ತೆ? ಡಿಫ್ರೆಂಟ್ ನಾವು ಮಿಕ್ಸ್ಚರ್ ಮಾಡೋದ್ರಿಂದ ನಮಗೆ ಇಲ್ಲಿ ನಾವು ನೋಡುವಂಥ ಎಲ್ಲ ಕಲರ್ಸು ಅದರಿಂದನೇ ಬರುತ್ತೆ. ಸೊ ಆ ರೀತಿ ನಾವು ಈ 3 ಗುಣಗಳ ಡಿಫ್ರೆಂಟ್ ಮಿಕ್ಸ್ಚರಿಂದ ನಮ್ಮಲ್ಲಿ ಇಷ್ಟೊಂದು ಗುಣಗಳಿರುವಂಥ, ಇಷ್ಟೊಂದು ಕ್ಯಾರೆಕ್ಟರ್ಗಳಿರುವಂತಹ ಹ್ಯೂಮನ್ ಬೀಯಿಂಗ್ಸು ನಾವಿಲ್ಲಿದ್ದೀವಿ. ಈ ಗುಣಗಳ ಕೆಳಗಡೆನೇ ಈವನ್ ಅನಿಮಲ್ಸು ಇರೋದು, ಪ್ಲ್ಯಾಂಟ್ಸು ಇರೋದು. ಆದರೆ ಅದಕ್ಕೆ ಒಂದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆದರೆ ಮನುಷ್ಯನಿಗೆ ಏನಾಗಿರುತ್ತೆ? ಅದು ವೇರಿಯಬಲ್ ಆಗಿರುತ್ತೆ. ನನ್ನ ಎಲ್ಲ ಫಿಕ್ಸ್ ಆಗಿ ಕೊಟ್ಟಿರ್ತಾನೆ, ಆದರೆ ನನ್ನ ಒಂದು ಅಭ್ಯಾಸಗಳಿಂದ ನಾನು ಅದನ್ನು ಬದಲಾವಣೆ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಮನುಷ್ಯನ ಜನ್ಮ ದೊಡ್ಡದು. ನನ್ನ ಒಂದು ಅಭ್ಯಾಸಗಳಿಂದ, ಪ್ರಾಕ್ಟೀಸಿಂದ ನಾನು ಅದನ್ನು ಚೇಂಜ್ ಮಾಡ್ಬೋದು. ಸೊ ಈ 3 ಗುಣಗಳ ಬಗ್ಗೆನೇ ಕೃಷ್ಣ ಕೂಲಂಕುಷವಾಗಿ ನಮಗೆ ಭಗವದ್ಗೀತೆಯಲ್ಲಿ 14ನೇ ಚಾಪ್ಟರಲ್ಲೇ ಹೇಳಿದ್ದಾರೆ. ಸತ್ವಗುಣ ಅಂದರೆ ಏನು? ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಂ ಅನಾಮಯಂ. ಸತ್ವಗುಣ ಅಂದರೆ ಏನು? ನಿರ್ಮಲತ್ವ. ಅದು ಅಂದರೆ ಅಲ್ಲಿ ಕಲ್ಮಶ ಅನ್ನೋದು ತುಂಬ ಕಡಿಮೆ ಡಿಗ್ರಿನಲ್ಲಿರುತ್ತೆ. ಶುದ್ಧತೆ, ಕ್ಲೆನ್ಲಿನೆಸ್ಸು ಜಾಸ್ತಿ ಇರುತ್ತೆ. ಅಲ್ಲಿ ಜ್ಞಾನದ ಬೆಳಕಿರುತ್ತೆ. ಯಾರು ಸತ್ವಗುಣದಲ್ಲಿ ಸ್ಥಾಪಿತವಾಗಿರ್ತಾರೋ ಅವರಲ್ಲಿ ಏನಿರುತ್ತೆ? ಜ್ಞಾನದ ಒಂದು ಬೆಳಕು ಕಂಪ್ಲೀಟಾಗಿ ಇರುತ್ತೆ. ಅಲ್ಲಿ ಕಲ್ಮಶಗಳು ಜಾಸ್ತಿ ಇರೋಲ್ಲ. ಅದಾದಮೇಲೆ ಏನಾಗುತ್ತೆ? ಅವರು ಜ್ಞಾನ ಸಂಗೀನ ಚಾನಗಃ, ಅಂದರೆ ಜ್ಞಾನದಿಂದ ಅವರು ತುಂಬಿಡ್ತಾರೆ. ಪೀಸ್ಫುಲ್ ಆಗಿರೋಂಥ ಒಂದು ಜೀವನನ ಅವರು ಮಾಡ್ತಾ ಇರ್ತಾರೆ. ಜ್ಞಾನ ಅವ್ರಿಗೆ ಇರುತ್ತೆ, ಪ್ಲಸ್ ಅವರು ಸಂತೋಷವನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಏನು? ಸತ್ವಗುಣ. ಈ 3 ಗುಣಗಳನ್ನು ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ನಾನು ಹೇಳ್ತಾ ಇದ್ದೀನಿ, ಇದರ ಆಧಾರದ ಮೇಲೆ ನಾವೆಲ್ಲರೂ ಅನಾಲಿಸಿಸ್ ಮಾಡ್ಬೋದು, ನಾನು ಯಾವ ಗುಣದಲ್ಲಿದ್ದೀನಿ ಅಂತ. ಭಗವದ್ಗೀತಾ ಅನ್ನೋದು ಮ್ಯಾನ್ಯುವಲ್ ತಾನೆ. ಸೊ ಇಲ್ಲಿ ನಮ್ಮನ್ನು ಏನು ಮಾಡುತ್ತೆ? ಅನಾಲಿಟಿಕಲ್ ಮಾಡಿ ನಾವು ತಿಳ್ಕೊಬೋದು ನನ್ನಲ್ಲಿ ಯಾವ ಗುಣ ಜಾಸ್ತಿ ಇದೆ, ನಾನು ಯಾವ ಒಂದು ಗುಣದ ಪ್ರಭಾವದಲ್ಲಿ ನಾನು ಬಿಹೇವ್ ಮಾಡ್ತಾ ಇದ್ದೀನಿ. ನನ್ನ ಬಿಹೇವಿಯರು, ನನ್ನ ಒಂದು ಗುಣ, ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ, ಅದು ನಂದಲ್ಲ. ನಮ್ಮ ಮೇಲೆ ಇರುವಂತಹ ಈ ಒಂದು ಗುಣಗಳಿಂದ ಅದು ನಮಗೆ ಬರ್ತಾ ಇರೋದು.
ನಮ್ಗೆ ಯಾರನ್ನ ಒಂಚೂರು ಮಾತಾಡಿದ್ರೆ ನಾವು ರೆಸ್ಪಾಂಡ್ ಮಾಡ್ತೀವಲ್ವಾ, ದ ವೇ ವಿ ರೆಸ್ಪಾಂಡ್. ಸತ್ವಗುಣದಲ್ಲಿರೋನು ರೆಸ್ಪಾಂಡ್ ಮಾಡೋದು ಬೇರೆ ಇರುತ್ತೆ, ರಜೋಗುಣದಲ್ಲಿರೋ ರೆಸ್ಪಾಂಡ್ ಮಾಡೋದು ಬೇರೆ ಇರುತ್ತೆ, ತಮೋಗುಣದಲ್ಲಿರೋದು ರೆಸ್ಪಾಂಡೇ ಮಾಡಲ್ಲ, ಹಂಗಿರ್ತಾನೆ. ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಇವೆಲ್ಲನೂ ಬರೋದು ಎಲ್ಲಿಂದ? ಈ 3 ಗುಣಗಳ ಒಂದು ಪ್ರಭಾವದಿಂದ. ಇದರಲ್ಲಿ ಟಾಪ್ ಪೋಸ್ಟಲ್ಲಿರೋದು ಯಾವುದು? ಸತ್ವಗುಣ. ಇದು ಬಿಟ್ಟರೆ ಎರಡನೇದು ಯಾವುದು? ರಜೋಗುಣ. ಈ ಒಂದು ರಜೋಗುಣದಲ್ಲಿರುವಂಥವರು ಭಗವದ್ಗೀತಾನೆ 14ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ರಜೋ ರಾಗತ್ಮಕಂ ವಿದ್ಧಿ ತೃಷ್ಣ ಸಂಘ ಸಮುದ್ಭವಂ. ತೃಷ್ಣ ಸಂಘ ಅಂದರೆ ಅನ್ಲಿಮಿಟೆಡ್ ಡಿಸೈರ್ಸ್. ಡಿಸೈರ್ಸ್ ಸುಮ್ಮನೆ ಡಿಸೈರ್ಸ್ ಅಲ್ಲ, ಅನ್ಲಿಮಿಟೆಡ್ ಡಿಸೈರ್ಸ್. ಆಮೇಲೆ ಅದು ನನಗೆ ಬೇಕು 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 ಅನ್ನೋವಂಥ ಒಂದು ಕಾತರತೆ. ಇದು ಕಂಪ್ಲೀಟಾಗಿ ಇದರಲ್ಲಿ ಮುಳುಗಿರುವಂಥವನು ರಜೋಗುಣದಲ್ಲಿ ಇರ್ತಾನೆ. ಇವನಿಗೆ ಜ್ಞಾನ ಅನ್ನೋದು ಇರುತ್ತೆ, ಆದರೆ ನೆಮ್ಮದಿ ಅನ್ನೋದು ಇರಲ್ಲ. ಯಾಕೆ ಹೇಳಿ? ಆ ಜ್ಞಾನದಿಂದ ಅವನು ಜ್ಞಾನದ ಪ್ರಕಾರ ಜೀವನ ಮಾಡಲ್ಲ. ಅತಿಯಾದ ಆಸೆ ಅವನ ಒಂದು ಚಿತ್ತವನ್ನು ಏನಾಗಿದೆ, ಅಪಹರಣ, ಕಿಡ್ನ್ಯಾಪ್ ಮಾಡಿಬಿಟ್ಟಿರುತ್ತೆ. ಈ ಒಂದು ಅತಿಯಾದ ಅನ್ಲಿಮಿಟೆಡ್ ಡಿಸೈರ್ಸ್ಗಳಲ್ಲಿ ಅವನು ಮುಳುಗಿ ತನ್ನ ಕೆಲಸವನ್ನು ಅವನು ಮಾಡ್ತಾ ಇರ್ತಾನೆ. ಇದು ರಜೋಗುಣ. ಮೂರನೇದು ತಮೋಗುಣ. ತಮೋಗುಣದಲ್ಲಿ ಇರುವಂಥವ್ರು ಯಾರು? ಇಗ್ನೋರೆನ್ಸ್ ಅಥವಾ ಡಿಲ್ಯೂಷನಲ್ಲಿರುವಂಥವ್ರು, ಅಂಧಕಾರದಲ್ಲಿರುವಂಥವ್ರು. ಇಲ್ಲಿ ಜ್ಞಾನ ಅನ್ನೋದಿರಲ್ಲ. ತಮೋಗುಣದಲ್ಲಿ ಯಾರು ಇರ್ತಾರೆ ಅವರಿಗೆ ಜ್ಞಾನ ಅನ್ನೋದು ಇರೋದಿಲ್ಲ. ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಏನು ಕೊಟ್ಟಿದ್ದೀನಿ, ಏನಕ್ಕೆ ಜನ್ಮ ತಗೊಂಡಿದ್ದೀನಿ, ಏನಕ್ಕೆ ಜೀವನ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರಲ್ಲ. ಕೆಲವರು ಪ್ರಶ್ನೆಗಳು ಕೇಳ್ತಾ ಇರ್ತಾರಲ್ಲ, ನೀನು ತಿನ್ನೋದು ಕೊಟ್ಟಿದೀಯಾ ಇಲ್ಲ ಹುಟ್ಟಿರೋದಕ್ಕೋಸ್ಕರ ಬದುಕಿರಬೇಕು ಅಂತ ತಿಂತೀಯಾ ಅಂತ. ತಮೋಗುಣದಲ್ಲಿರೋರು ತಿನ್ನೋದಕ್ಕೋಸ್ಕರನೇ ಬದುಕ್ತಾ ಇರ್ತಾರೆ ಅವರು. ಆ ಥರ ಅದು. ಸೊ ಆ ರೀತಿ ಅವರನ್ನು ಆವರಿಸ್ಕೊಂಡು ಇರುತ್ತೆ. ಸೊ ಇದು ಬ್ರೀಫಾಗಿ ನಾವು ತಿಳ್ಕೋಬೇಕಂದ್ರೆ ಈ 3 ಗುಣಗಳ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸು, ಗುಣಗಳು ಯಾವ ರೀತಿ ಇದೆ ಅಂತ. ಆದರೆ ಯೂಶಲಿ ಏನಾಗಿರುತ್ತೆ ನಮ್ಮಲ್ಲಿ, ಇದ್ರದ್ದು ಮಿಕ್ಸ್ಚರ್ಗಳೇ ನಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದರಿಂದನೇ ನಮಗೆ ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು ನಾನು ಯಾವ ಒಂದು ಗುಣದಲ್ಲಿ ಇದ್ದೀನಿ ಅಂತ. ಇದನ್ನು ಇನ್ನೂ ನೀವು ತಿಳ್ಕೋಬೇಕಂದ್ರೆ ಸತ್ವಗುಣದಲ್ಲಿ ಇರೋವಂಥವ್ರಿಗೆ ಕಂಪ್ಲೀಟಾಗಿ ಜ್ಞಾನ ಇರುತ್ತೆ, ಅವರು ಪಾಪ ಕಾರ್ಯಗಳಿಂದ ಮುಕ್ತ ಆಗಿರ್ತಾರೆ. ಸತ್ವಗುಣದಲ್ಲಿರೋರು, ಜ್ಞಾನದಲ್ಲಿರೋವಂಥವ್ರು ಪಾಪದ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಯಾರು ತಮೋಗುಣದಲ್ಲಿ ಇರ್ತಾರೆ, ಯಾರಿಗೆ ಜ್ಞಾನ ಅನ್ನೋದಿರಲ್ಲ, ಅವರು ಪಾಪದ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಅಂದರೆ ಸತ್ವಗುಣದಲ್ಲಿರೋರು ಶಾಸ್ತ್ರಕ್ಕೆ ಅನುಗುಣವಾಗಿ ಕೆಲಸನ ಮಾಡ್ತಾ ಇರ್ತಾರೆ, ಇವರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇರ್ತಾರೆ. ರಜೋಗುಣದಲ್ಲಿರೋರು ಜ್ಞಾನ ಅನ್ನೋದು ಇದೆ, ಆದರೆ ನನ್ನ ಚಿತ್ತವನ್ನು ಅನ್ಲಿಮಿಟೆಡ್ ಡಿಸೈರ್ಸ್ ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನನ್ನ ತಲೆಯಲ್ಲಿ ಒಂದೇ ಒಂದು ನಿಮಿಷ ಅದು ಸುಮ್ಮನೆ ಇರಲ್ಲ. ನನಗೆ ಇವತ್ತು 100 ರೂಪಾಯಿ ಇದೆಯಾ, ನೆಕ್ಸ್ಟ್ ಏನು ಬೇಕು? 1000 ರೂಪಾಯಿ ಬೇಕು. 1000 ರೂಪಾಯಿ ಬಂತ, ನೆಕ್ಸ್ಟ್ ಏನು ಬೇಕು? 1 ಲಕ್ಷ ಬೇಕು. ಲಕ್ಷ ಬಂತ, ನೆಕ್ಸ್ಟ್ ಏನು ಬೇಕು? 1 ಕೋಟಿ ಬೇಕು. ಕೋಟಿ ಬಂತ, ನೆಕ್ಸ್ಟ್ ಏನು ಬೇಕು? 100 ಕೋಟಿ ಬೇಕು. 1000 ಕೋಟಿ ಬೇಕು. 1000 ಕೋಟಿ ಇದ್ರೂ ಸಾಲಲ್ಲ, ಇನ್ನೂ ಬೇಕು, ಇನ್ನೂ ಬೇಕು. ಹಗಲು ರಾತ್ರಿ ಆಮೇಲೆ ಇರೋದನ್ನ ಯಾರು ಎದ್ಕೊಂಡು ಹೋಗ್ಬಿಡ್ತಾರ, ಇದನ್ನು ಇನ್ನೂ ಜಾಸ್ತಿ ಹೆಂಗೆ ಮಾಡಲಿ? ಸೊ ಈ ರೀತಿ ಅವನು ಹೋರಾಟ ಮಾಡ್ತಾನೆ ಇರ್ತಾನೆ. ಫುಲ್ ಸ್ಟಾಪ್ ಅನ್ನೋದು ರಜೋಗುಣದಲ್ಲಿರೋರಿಗೆ ಬರೋದೇ ಇಲ್ಲ. ಸೊ ಆ ರೀತಿ ಅವನು ಹೋರಾಟ ಮಾಡ್ತಾ ಇರ್ತಾನೆ. ಆಪೋಸಿಟ್ ಅಂದರೆ ಬೇರೆ ಒಂದು ಲಿಂಗದ ಮೇಲೆ ಅಟ್ರಾಕ್ಷನ್ ಇರೋದು ಈ ರಜೋಗುಣದಲ್ಲಿರೋರಿಗೇನೆ. ತಮೋಗುಣದಲ್ಲಿರೋರು ಮ್ಯಾಡ್ನೆಸ್ಸು, ಲೇಜಿನೆಸ್ಸು, ಯಾವಾಗ್ಲೂ ನಿದ್ದೆನಲ್ಲಿ ಮುಳುಗಿರ್ತಾರೆ. ಜ್ಞಾನ ಅನ್ನೋದು ಅವರಲ್ಲಿ ಯಾವತ್ತೂ ಇರೋದು. ಸೊ ಈ ರೀತಿ 3 ಗುಣಗಳು ನಮ್ಮ ಮೇಲೆ ಪ್ರಭಾವವನ್ನು ಮಾಡ್ತಾ ಇರ್ತವೆ. ಸೊ ಇದು ನಾವು ಕಾಲದಲ್ಲೂ ಸಹ ನೋಡ್ಬೋದು. ಅಂದರೆ ಬೆಳಗಿನ ಕಾಲದಲ್ಲಿ ಮುಂಜಾನೆಯಲ್ಲಿ ನಮಗೆ ಸತ್ವಗುಣದ ಪ್ರಭಾವ ಜಾಸ್ತಿ ಇರುತ್ತೆ. ಮಧ್ಯಾಹ್ನದಲ್ಲಿ ಬೆಳಕಿನ ಒಂದು ಸಂದರ್ಭದಲ್ಲಿ ಏನಿರುತ್ತೆ, ರಜೋಗುಣದ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಕತ್ತಲಾದ್ಮೇಲೆ
ತಮೋಗುಣದ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಇರೋದು ಈ 3 ಗುಣಗಳ ಮಿಕ್ಸರಲ್ಲಿ. ನಾನು ಏನು ತಿಂತೀನಿ ಅದರಲ್ಲೇ ನಮಗೆ ಗೊತ್ತಾಗತ್ತೆ ನೀನು ಯಾವುದರಲ್ಲಿ ಇದೆಯಾ ಅಂತ. ಸೊ ಸತ್ವಗುಣದಲ್ಲಿರೋರು ಯಾವ ಒಂದು ಆಹಾರನ ತಗೊಳ್ತಾರೆ? ಸಾತ್ವಿಕವಾದಂತಹ ಸಸ್ಯದಿಂದ ಬಂದಿರುವಂತಹ ಒಂದು ಆಹಾರಗಳನ್ನು ತಗೊಳ್ತಾರೆ. ರಜಗುಣದಲ್ಲಿರುವಂಥವ್ರು ಅತಿಯಾಗಿ ಜಾಸ್ತಿ ಖಾರ ಇರಬೇಕು, ಜಾಸ್ತಿ ಉಪ್ಪಿರಬೇಕು, ಅನ್ಬೇಕು. ತಿಂತಾ ಇದ್ರೆ ಏನು ಬರಬೇಕು? ಬೆವರು ಬರಬೇಕು. ಆವಾಗಲೇ ತಿಂದೆ ಅನ್ನೋದ ಗೊತ್ತಾಗೋದು. ಸೊ ಈ ರೀತಿ ಅತಿಯಾಗಿ ಇರುವಂಥ ಒಂದು ಉಪ್ಪು, ಹುಳಿ, ಖಾರ ಈ ರೀತಿ ಇರೋದನ್ನ ಆಹಾರವನ್ನು ಸೇವನೆ ಮಾಡ್ತಾರೆ. ತಮೋಗುಣದಲ್ಲಿರುವಂಥವ್ರು ಸತ್ತೋಗಿರುತ್ತಲ್ಲ, ಅಳಿಸಿರೋದು, ಎಸ್ ಇವನ್ ಸತ್ತಿರೋದು ಅಂದ್ರೆ ಏನೋ ಮಾಂಸಾಹಾರ, ಇದನ್ನ ತಿನ್ನೋರು ತಮಗುಣದಲ್ಲಿರೋರೇ. ಡೆಡ್ ಬಾಡಿನ ತಿನ್ನೋರು, ಅಡುಗೆ ಮಾಡಿ ಒಂದು 8 ಗಂಟೆ ಆದಮೇಲೆ ಇರುವಂಥ ಒಂದು ಆಹಾರನ ತಿನ್ನೋದು ಅವ್ರಿಗೆ. ಕೆಲವ್ರಿಗೆ ಅದೇನೆ, ಅದು ತಣ್ಣಗೆ ಆದಮೇಲೆ ಒಂದು ದಿನ ಆದಮೇಲೆ ಒಂಥರ ಟೇಸ್ಟ್ ಕೊಡುತ್ತದು ಚೆನ್ನಾಗಿದೆ ಅಂತ ನಾವು ಅದನ್ನೇ ತಿಂದಾಡ್ತೇವೆ. ಸೊ ಅದು ತಮೋಗುಣದ ಪ್ರಭಾವ. ಸೊ ಈ ರೀತಿ ನಾವು ಯಾವ ರೀತಿ ಮಾತಾಡ್ತೀವಿ, ಎಷ್ಟೊತ್ತಿಗೆ ಎದೊಳ್ತೀವಿ, ಏನು ತಿಂತೀವಿ, ಇವೆಲ್ಲದರ ಮೇಲೂ ನಾವು ಡಿಸೈಡ್ ಮಾಡ್ಬೋದು ನಾನು ಯಾವ ಗುಣದಲ್ಲಿ ಅತಿಯಾಗಿದ್ದೀನಿ ಅಂತ. ಅದರಲ್ಲೇ ಅಂತ ಸಂಪೂರ್ಣವಾಗಿರಲ್ಲ, ಅತಿಯಾಗಿ ಯಾವ ಒಂದು ಗುಣದ ಪ್ರಭಾವದಲ್ಲಿ ನಾನು ಇದ್ದೀನಿ ಅಂತ ನಾವು ನಮಗೆ ನಾವೇ ಅನಾಲಿಸಿಸು ಮಾಡ್ಕೋಬೋದು. ಸೊ ಈ ರೀತಿ ಈ ಗುಣಗಳು ನಮಗೆ ಏನು ಮಾಡ್ತಾ ಇದೆ? ನಮ್ಮನ್ನು ನಡೆಸ್ತಾ ಇದೆ. ಸೊ ಯಾರು ರಜೋಗುಣದಲ್ಲಿರ್ತಾರೆ ಅವರು ಮಾಡೋವಂಥ ಒಂದು ಕೆಲಸಗಳು ಅವರನ್ನು ಎಲ್ಲಕ್ಕೆ ಇರುತ್ತೆ? ನಾವು ಈ ಭೂಲೋಕದಲ್ಲಿ ಇದೀವಲ್ಲ, ನಮ್ಮನ್ನು ಇಲ್ಲೇ ಇಡಿಸುತ್ತೆ. ಅವರು ಮಾಡೋವಂಥ ಆ್ಯಕ್ಟಿವಿಟಿ ಏಕೆ ಅಂದರೆ ಅವ್ರ ಹತ್ರ ಜ್ಞಾನ ಅನ್ನೋದಿದೆ. ಅವರು ಮಾಡೋವಂಥ ಆ್ಯಕ್ಟಿವಿಟಿ ಅವ್ರನ್ನ ಭೂಲೋಕದಲ್ಲಿ ಇರೋ ಥರ ಮಾಡುತ್ತೆ. ಯಾರು ತಮೋಗುಣದಲ್ಲಿ ಇರ್ತಾರೆ ಅವರು ಮಾಡುವಂಥ ಆ್ಯಕ್ಟಿವಿಟಿಯಿಂದ ಅವ್ರು ಏನಾಗ್ತಾರೆ? ಕೆಳಗಡೆ ಇರೋವಂಥ ಲೋಕಗಳಿಗೆ ಹೋಗ್ತಾರೆ. ಅಂದರೆ ಈ ಒಂದು ಜೀವಾತ್ಮನನ್ನ ಅಧಮ ಲೋಕಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾವುದು? ತಮೋಗುಣ. ರಜೋಗುಣ ಇಲ್ಲೇ ಸಸ್ಟೈನ್ ಆಗಿರೋ ಥರ ಮಾಡುತ್ತೆ. ಸತ್ವಗುಣ ನಮ್ಮನ್ನು ಮೇಲ್ಗಡೆ ಇರೋ ಪ್ಲಾನೆಟ್ಸ್ಗೂ ಕರ್ಕೊಂಡು ಹೋಗುವಂಥ ಒಂದು ದಾರಿನ ಅದು ತೋರಿಸುತ್ತೆ. ಸೊ ಈ ರೀತಿ ನಮ್ಮಲ್ಲಿರುವಂಥ ಗುಣಗಳೂ ಸಹ ನಮಗೆ ದಾರಿಯನ್ನು, ನಮ್ಮ ಜೀವನನ, ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಈ ರೀತಿ ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಇದನ್ನು ಕೃಷ್ಣ 3ನೇ ಅಧ್ಯಾಯದಲ್ಲಿ ಫೇಮಸ್ ಶ್ಲೋಕ ಇದು, 27ನೇ ಶ್ಲೋಕ. ದಯವಿಟ್ಟು ಎಲ್ಲರೂ ರಿಪೀಟ್ ಮಾಡಿ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ಪ್ರಕೃತಿಯ 3 ಗುಣಗಳು ಎಲ್ಲ ಕೆಲಸನ ಅದು ಮಾಡ್ತಾ ಇದೆ. ನಾವು ಯೂಶಲಿ ಹೇಳ್ತೀವಲ್ವ, ಗೊಂಬೆನ ಆಡಿಸ್ತಾ ಇರೋ ಒಂದು ಯಾರೋ, ನಾವು ಸುಮ್ಮನೆ ಆಡ್ತಾ ಇದ್ದೀವಿ ಅಂತ. ಇದು ಲಿಟ್ರಲಿ ಆಡಿಸ್ತಾ ಇರೋದು ಯಾವುದು? ಈ 3 ಗುಣಗಳು. ನಾವು ಗೊಂಬೆ ಆಟನ ನಾವು ನೋಡಿರ್ಬೋದು. ಅದಕ್ಕೆ ಕೈಗೆ, ಕಾಲಿಗೆ, ತಲೆಗೆ ಎಲ್ಲದಕ್ಕೂ ಒಂದೊಂದು ದಾರಗಳನ್ನು ಕಟ್ಬಿಟ್ಟು ಮೇಲ್ಗಡೆ ಅದು ಹಿಂಗೆ ಆಡಿಸ್ತಾ ಇರುತ್ತೆ, ಅದು ಅದೇ ರೀತಿ ಕುಣಿತಾ ಇರುತ್ತೆ. ಸೊ ನಾವು ಯಾವ ರೀತಿ ಕುಣಿತಾ ಇದ್ದೀವಿ? ಈ 3 ಗುಣಗಳು ಆಡಿಸುತ್ತಲ್ಲ, ಆ ರೀತಿನೇ ನಾವೆಲ್ಲರೂ ಕುಣಿತಾ ಇದ್ದೀವಿ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಪ್ರಕೃತಿಯ 3 ಗುಣಗಳು ಎಲ್ಲವನ್ನ ಮಾಡ್ತಾ ಇದೆ. ಆದರೆ ಅಹಂಕಾರದಲ್ಲಿ ವಿಮೂಢ ಆಗಿರುವಂಥ ಈ ಒಂದು ಜೀವಾತ್ಮ ಏನು ಅನ್ಕೊಂತ ಇದ್ದಾನೆ? ಕರ್ತ ಅಹಂ ಇತಿ ಮನ್ಯತೆ, ನಾನೇ ಮಾಡ್ತಾ ಇದ್ದೀನಿ ಅಂತ ಜೀವನನ ಮಾಡ್ತಾನೆ. ನನಗೆ ಯಾರನ್ನ ಒಬ್ಬರು ಬೈದರೆ ನಾನೇನು ರೆಸ್ಪಾಂಡ್ ಕೊಡ್ತೀನಲ್ಲ, ಒಬ್ಬರು ಸೈಲೆಂಟಾಗಿ ಹೇಳ್ಬೋದು, ಆಯ್ತು ಬಿಡು ಹೇಳ್ಕೊಂಡು ಇಗ್ನೋರ್ ಮಾಡ್ಕೊಂಡು ಹೋಗ್ಬೋದು, ಅವನಿಗೆ ಬುದ್ಧಿ ಇಲ್ಲ ಅಂತ. ಇನ್ನೊಬ್ಬರು ಜಗಳಕ್ಕೆ ಹೇಳಿದ್ಬಿಡ್ತಾರೆ, ನೀನೇ ನನಗೆ ಹೌದು ತಾನೆ. ಇನ್ನೊಂದಷ್ಟು ಜನಕ್ಕೆ ಎಷ್ಟೇ ಬೈತಾ ಇದ್ರು ಬೈಸ್ಕೊಂಡು ಆರಾಮಾಗಿ ಇರ್ತಾರೆ.
ಬೈಯೋದು ಸಹ ಅವ್ರಿಗೆ ಗೊತ್ತಾಗಿರೋದು, ಆ ಥರ ಇರ್ತದೆ. ಸೊ ಈ 3 ರಿಯಾಕ್ಷನ್ಗಳು ಏನಿದೆ ಇದನ್ನು ಸಹ ಆ್ಯಕ್ಚುಲಿ ಆ ಜೀವಾತ್ಮ ಕೊಡ್ತಾ ಇಲ್ಲ, ಅವನಲ್ಲಿ ಇದೆಯಂತ ಇದು ಕವರಿಂಗ್ಸ್. ಈ ಗುಣಗಳು ಅವನಲ್ಲಿ ಪ್ರಭಾವ ಬೀರಿ ಅದು ಮಾಡಿಸ್ತಾ ಇದೆ. ನಾವು ಮಾಡ್ತಾ ಇರೋಂಥ ಪ್ರತಿಯೊಂದು ಕಾರ್ಯಗಳನ್ನು ಪ್ರಭಾವ ಬೀರಿ ಮಾಡ್ತಾ ಇರೋದು ಯಾವುದು? ಈ 3 ಗುಣಗಳು. ಆದರೆ ಅಹಂಕಾರದಲ್ಲಿ ವಿಮೂಢನಾಗಿರೋಂಥ ಒಬ್ಬ ಜೀವಾತ್ಮ ಏನನ್ಕೊಂತಾನೆ, ಕರ್ತ ಅಹಂ ಇತಿ ಮನ್ಯತೆ, ಎಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಳ್ತೀವಿ. ಇದನ್ನು ತಿಳ್ಕೊಬೇಕು ಅಂದರೆ ಇವಾಗ ಎಲ್ಲರಿಗೂ ನಿಮಗೆ ಏನೋ ಬಸ್ವರ್ಡ್ ಅಂದ್ರೆ ಏನು? AI. ಹೌದು ತಾನೆ? ಎಲ್ಲರೂ ಯೂಸ್ ಮಾಡಿದ್ದೀರಾ? ನಾವು ಯೂಶಲಿ ಹಿಂದಿನ ಕಾಲದಲ್ಲೆಲ್ಲ ಏನು ಅನ್ಕೊತಾ ಇದ್ವಿ, ನನ್ನಲ್ಲಿ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ನಾನು ಚಿತ್ರ ಬರೀಬೋದು, ನಾನು ದೊಡ್ಡ ಗ್ರೇಟ್ ಆರ್ಟಿಸ್ಟ್ ಆಗ್ಬೋದು ಅಂತ ತೋರಿಸ್ಬೋದು, ಹಾಡು ಹೇಳ್ಬೋದು, ಅದರಿಂದ ನಾನು ದೊಡ್ಡ ಸಿಂಗರು ಅಂತ ನಾನು ತೋರಿಸ್ಬೋದಾಯ್ತು. ಈ ರೀತಿ ಏನೇನೋ ಅಂದ್ಕೊಳ್ತಾ ಇದ್ವಿ, ಏನೇನೋ ಮಾಡ್ತಾ ಇದ್ವಿ. ಆದರೆ ಈಗ ಇವೆಲ್ಲ ಇದು ಬರೀ ನಿಂದೇ ಟ್ಯಾಲೆಂಟ್ ಅಲ್ಲ ಅಂದ್ಬಿಟ್ಟು AI ಮಾಡ್ತಾಯಿದೆ. AI ನಮಗೆ ಪಿಕ್ಚರು ಕೊಡುತ್ತೆ, ಮೂವಿನೂ ಕೊಡುತ್ತೆ, ಸೌಂಡು ಕೊಡುತ್ತೆ, ಮ್ಯೂಸಿಕ್ಕು ಕೊಡುತ್ತೆ, ಎಲ್ಲ ಕೊಡುತ್ತೆ. ಆ ಥರ ಆಗೋಗಿದೆ. ಅಂದರೆ ನೀನು ಅನ್ನೋದು ಏನು ಮಾಡ್ತಾಯಿದ್ದೆ. ಸೊ ಇದರಿಂದನೇ ನಮಗೆ ಅದನ್ನು ಸಪ್ರೇಟ್ ಮಾಡಿ ತಿಳ್ಕೊಬೋದು. ಇವೆಲ್ಲ ಮಾಡ್ತಾ ಇರೋದು ಭಗವಂತ ಮಾಡಿಟ್ಟಿದ್ದಾನಲ್ಲ, ಈ ಒಂದು ಪ್ರಕೃತಿ ಏನೇ, ಇದು ನಾವು ಮಾಡ್ತಾ ಇಲ್ಲ. ಒಂದು AI ಯೂಸ್ ಮಾಡ್ಬೇಕಂದ್ರೆ, ಇಲ್ಲಿ ಯಾರೋ ಟೆಕ್ನಾಲಜಿನಲ್ಲಿದ್ದೀರಾ, ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಯೂಸ್ ಮಾಡ್ಬೇಕಂದ್ರೆ ಏನು ಬೇಕು? ಏನೋ ಒಂದು ಮೆಷಿನ್ ಬೇಕು. ಐದರ ಮೊಬೈಲ್ ಇರಬೇಕು, ಇಲ್ಲ ಲ್ಯಾಪ್ಟಾಪ್ ಇರಬೇಕು, ಇಲ್ಲ ಸರ್ವರ್ ಇರಬೇಕು, ಇಲ್ಲ ಡೆಸ್ಕ್ಟಾಪ್ ಇರಬೇಕು. ಏನೋ ಒಂದು ಮಿಷಿನ್ ಮೇಲೇ ಅದು ವರ್ಕ್ ಆಗುತ್ತಾನೆ. ನೀವು ಯೂಸ್ ಮಾಡಬೇಕಂದ್ರೆ ಹಂಗೆ ಮಾಡೋಕ್ಕಾಗುತ್ತಾ? ಒಂದ್ಸಲ ಮಾಡ್ಬಿಡ್ತೀರಾ? ಇಲ್ಲ, ಯಾವುದೋ ಒಂದು ಮಿಷಿನಲ್ಲೇ ಅದನ್ನು ಮಾಡಬೇಕು. ಸೊ ಅದೇ ರೀತಿ ನಾವು ಅದನ್ನು ನಮಗೆ ಹೋಲಿಸ್ಕೋಬೇಕಂದ್ರೆ ನಮಗಿರೋ ಮೆಷಿನ್ ಯಾವುದು? ಈ ದೇಹ. ಇದೇ ನಮ್ಮ ಮೆಷೀನು. ಏನು ಒಂದು ದೇಹ ಇದೆ, ಇದು ನಮ್ಮ ಮೆಷೀನ್. ಆ ಮೆಷೀನಲ್ಲಿ ಮೆಷಿನ್ ಇರೋದ್ರಿಂದ ಅದನ್ನು ಆನ್ ಮಾಡಿದ ತಕ್ಷಣ ಏನೇನೋ ಬರುತ್ತಲ್ಲ, ಅದು ಬಂದ್ಬಿಡಲ್ಲ. ಅದರಲ್ಲಿ ಏನಿರಬೇಕು? ಸಾಫ್ಟ್ವೇರ್ ಇರಬೇಕು, ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು, ಆಮೇಲೆ ಸಾಫ್ಟ್ವೇರ್ ಇರಬೇಕು. ಸಾಫ್ಟ್ವೇರ್ನ ನಾವು ಆ್ಯಕ್ಚುಲಿ ಅಲ್ಲಿ ನೋಡ್ತೀವಿ. ಅದರ ಸಾಫ್ಟ್ವೇರ್ನ ಯಾವ ರೀತಿ ನಾವು ಮಾಡಿರ್ತಾರೋ ಅದನ್ನು ಮಾತ್ರನೇ ನಾವು ಆ ಒಂದು ಮೊಬೈಲಲ್ಲೋ ಅಥವಾ ಲ್ಯಾಪ್ಟಾಪಲ್ಲೋ ನಾವು ಫಂಕ್ಷನ್ ಮಾಡೋದಕ್ಕಾಗುತ್ತೆ. ಅದು ತಾನೆ? ಸೊ ಅದೇ ರೀತಿ ಇಲ್ಲೂ ಸಾಫ್ಟ್ವೇರ್ ಇದೆ. ಏನೋ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದು ಯಾವ ರೀತಿ ಇದೆಯೋ ಅದೇ ರೀತಿಯೇ ಅದು ಕೆಲಸ ಮಾಡ್ತಾ ಇರುತ್ತೆ. AI ಇನ್ನೊಂದು ಏನು ಬಂತು, ಬರೀ ಅದು ಅಲ್ಲಿಗೆ ಮುಗಿಲಿಲ್ಲ, ಆಪರೇಟಿಂಗ್ ಸಿಸ್ಟಮು ಇಲ್ಲ ಯಾವುದೋ ಒಂದು ಸಾಫ್ಟ್ವೇರ್ ಅಂತ. ನೆಕ್ಸ್ಟ್ ಏನು ಮಾಡಿದ್ರು ಅವರು, ಈ ಹ್ಯೂಮನ್ ಬ್ರೈನ್ನ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು, ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ. ಯಾವ ರೀತಿ ವರ್ಕ್ ಆಗುತ್ತೆ? ಯೂಶಲಿ ಅದು ನಾಲೆಜ್ನ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತಾ ಇದೆ. ಸ್ಟೋರ್ ಮಾಡಿ ಇಟ್ಬಿಟ್ಟು ಏನು ಮಾಡುತ್ತೆ, ನಮ್ಮ ಒಂದು ಇಂದ್ರಿಯಗಳಿಂದ ಏನೊಂದು ಇನ್ಪುಟ್ ಸಿಗುತ್ತೋ ಅದಕ್ಕೆ ತಕ್ಕನಾಗೆ ಅದು ಔಟ್ಪುಟ್ನ ಕೊಡುತ್ತೆ. ಯೂಶಲಿ ಒಂದು ಮೆಷಿನ್ ಮಾಡೋದು ಅದೇನೆ. ಇನ್ಪುಟ್ನ ನಾವು ಕೀಬೋರ್ಡಿಂದ ಕೊಡ್ತೀವಿ, ಇಲ್ಲ ಮೌಸಿಂದ ಕೊಡ್ತೀವಿ. ಏನೊಂದು ಇನ್ಪುಟ್ ಕೊಡ್ತೀವೋ ಅದಕ್ಕೆ ತಕ್ಕನಾಗೆ ಸಾಫ್ಟ್ವೇರ್ ಪ್ರಕಾರ ಅದೇನು ಮಾಡುತ್ತೆ, ನಮಗೆ ಔಟ್ಪುಟ್ ಅನ್ನೋದು ಬರುತ್ತೆ. ಹಿಂದೆಗಡೆ ಏನು ಪ್ರಾಸೆಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು, ನಾನು ಚೆನ್ನಾಗಿ ತಿಂದೆ, ಬೆಳಿಗ್ಗೆ ಆದಮೇಲೆ ಫ್ಲೆಶ್ ಔಟ್ ಆಯಿತು, ಅಷ್ಟೇ ಗೊತ್ತಿರೋದು. ಒಳಗಡೆ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದೇ ರೀತಿನೇ ಇಲ್ಲೂ ಒಳಗಡೆ ಏನೇನು ಪ್ರೊಸೆಸ್ ಆಗ್ತಾ ಇದೆ, ಏನೆಲ್ಲ ಪಾಪ ತಲೆ ಕೆಡ್ಸ್ಕೊಂಡು ಕೋಡಿಂಗ್ನ ಬರೆದಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಅದರ ಪ್ರಕಾರ ನಮಗೆ ಅದು ರೆಸ್ಪಾನ್ಸು ಸಿಕ್ಕುತ್ತೆ. ಸೊ ಆ ರೀತಿ ಇದನ್ನು ಮ್ಯಾಚ್ ಮಾಡಿಕೊಂಡೆ ಇವ್ರನ್ನ ಮಾಡಿರೋದು. ನೆಕ್ಸ್ಟ್ ಅವ್ರು ಏನು ಮಾಡಿದ್ರು, ಬರೀ ಇಷ್ಟರಲ್ಲೇ ಇದ್ರೆ ಆಗಲ್ಲ. ಹ್ಯೂಮನ್ ಏನು ಮಾಡ್ತಾ ಇದ್ದಾನೆ, ಯಾರ ಹತ್ರನೋ ಹೋಗ್ಬಿಟ್ಟು ಸಂಗೀತನ ಕಲಿತಾನೆ, ಆಮೇಲೆ ಅವನದೇ ಸಂಗೀತನ ಆಡೋದಕ್ಕೆ ಶುರು ಮಾಡ್ತಾನೆ. ಯಾವುದೋ ಒಂದು ನಾಲೆಜ್ನ ಇಟ್ಕೊತಾನೆ, ಅದನ್ನು ಇಟ್ಕೊಂಡು ಇವಂದೇ ಒಂದು ಹೊಸ ಬುಕ್ಕನ್ನ ಬರೀತಾನೆ. ಹ್ಯೂಮನ್ಸ್ ನಾವು ಮಾಡ್ತೀವಿ ತಾನೆ, ಇದನ್ನು ಮೆಷಿನಲ್ಲಿ ಯಾಕೆ ಮಾಡೋಕ್ಕಾಗಬಾರ್ದು ಅಂತ ಏನು ಮಾಡಿದ್ರು, ನಾಲೆಜ್ ಬೇಸ್ನ ಕ್ರಿಯೇಟ್ ಮಾಡಿ LLM ಅನ್ನೋದನ್ನು ಮಾಡೋದು. LLM ಅಂದರೆ ಏನಂತೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೋದು.
ಅದೇನು ಮಾಡುತ್ತೆ, ಅಲ್ಲಿ ಎಲ್ಲ ಲ್ಯಾಂಗ್ವೇಜು, ಗ್ರಾಮರು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಎಲ್ಲನೂ ಅದರಲ್ಲಿ ತುಂಬಿಸಿರ್ತಾರೆ. ಅದು ಮೈಂಡಿಂದಾಗಿ. ಅದ್ರ ಹಿಂದೆಗಡೆ ಏನಿರುತ್ತೆ, ನಾಲೆಜ್ ಬೇಸ್ ಇರುತ್ತೆ. ನಾಲೆಜ್ ಬೇಸ್ನ ಕ್ರಿಯೇಟ್ ಮಾಡೋದು. ಸೊ LLM ಅದಕ್ಕೆ ಲಿಂಕ್ ಆಗಿರುತ್ತೆ. ನಾನೇನು ಮಾಡ್ತೀನಿ, ಹೋಗ್ಬಿಟ್ಟು ನನಗೆ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಇಂಥ ಒಂದು ಹಾಡನ್ನು ಬರ್ಕೊಡು ಅಂದರೆ ಏನು ಮಾಡುತ್ತದು, ಹೋಗ್ಬಿಟ್ಟು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಡುತ್ತೆ. LLM ಅರ್ಥ ಮಾಡ್ಕೊಡುತ್ತೆ ಇವನೇನು ಕೇಳ್ತಾ ಇದ್ದಾನೆ ಅಂತ. ಅರ್ಥ ಮಾಡ್ಕೊಂಬಿಟ್ಟು ಏನು ಮಾಡುತ್ತೆ, ನಾಲೆಜ್ ಬೇಸಿಂದ ಅದನ್ನು ಕ್ರಿಯೇಟ್ ಮಾಡಿ ನಮಗೆ ವಾಪಸ್ಸು ಕೊಡೋ ಥರ ಹೆಂಗೆ ಮಾಡಿದ್ದಾರೆ, ನಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಆಗುತ್ತಲ್ಲ ಅದರ ಆಧಾರದ ಮೇಲೆ ಅವರು ನಮಗೆ ಮಾಡಿ ಕೊಟ್ಟಿರೋದು. ಈ ಒಂದು ಇವಾಗ ಎಲ್ಲರೂ ಹೋರಾಟ ಮಾಡ್ತಾ ಇರೋದು ಏನು ಗೊತ್ತಾ, ಈ AI-ನಲ್ಲೇ LLM-ಗಳಲ್ಲಿ ಏನೇನೋ ಹೇಳ್ಬಿಡ್ತೇವೆ ಒಂದೊಂದ್ಸತಿ. ಆಮೇಲೆ ನಾನು ಯಾವ ಒಂದು ಫೀಲ್ಡಲ್ಲಿ ಕೇಳ್ತಾ ಇರ್ತೀನೋ ಅದು ಇನ್ಯಾವುದೋ ಫೀಲ್ಡ್ ಬಗ್ಗೆ ಜಾಸ್ತಿ ಹೇಳ್ತಾ ಇರುತ್ತೆ. ಸೊ ಇದನ್ನು ನಾನು ಇದು ಮಾಡಬೇಕು ಅಂತ ಅವ್ರೇನು ಮಾಡ್ತಾ ಇದ್ದಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ LLMsನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಮೆಡಿಕಲಲ್ಲಿ ಇರೋದಕ್ಕೆ ಅದಕ್ಕೆ ಸ್ಪೆಷಲೈಸ್ ಆಗಿರೋ LLM, ಇಂಜಿನಿಯರಿಂಗ್ ಇದ್ದರೆ ಅದಕ್ಕೆ ಸ್ಪೆಷಲೈಸ್ಡ್ ಆಗಿರೋದು, ಸ್ಪೇಸ್ ಸೈನ್ಸಲ್ಲಿ ಇದ್ದರೆ ಅದಕ್ಕೆ ಸ್ಪೆಷಲೈಸ್ಡ್ ಆಗಿರೋ LLM ಮಾಡಿದ್ರೆ ಅದು ಆ ಸ್ಪೇಸ್ ಸೈಂಟಿಸ್ಟ್ಗಳು ಏನು ಕೇಳ್ತಾರೆ ಅವ್ರಿಗೆ ಏನು ಕೊಡಬೇಕು ಆ ಒಂದು ಆನ್ಸರು ಚೆನ್ನಾಗಿ ಕೊಡೋ ಥರ ಅದನ್ನು ಟ್ರೈನ್ ಮಾಡಿ ಇಟ್ಟಿರ್ತಾರೆ. ಸೊ ಆ ರೀತಿ ನಮ್ಮ ಮನಸ್ಸು ಅಷ್ಟೇ, ನಾವು ಅದನ್ನು ಯಾವ ರೀತಿ ಸ್ಪೆಷಲೈಸೇಷನ್ ಮಾಡ್ಕೊತೀವಿ, ನಮ್ಮ ಹಿಂದೆಗಡೆ ಏನೊಂದು ಜ್ಞಾನ ಇದೆ, ನಾಲೆಜ್ ಬೇಸ್ ಇದೆ, ಅದರ ಮೇಲೆ ಅದು ಆನ್ಸರ್ ಕೊಡೋದಕ್ಕೆ ಹೋಗುತ್ತೆ. ಅದರ ಮೇಲ್ಗಡೆ ನಾವು ಇನ್ನೊಂದು ಹೇಳ್ತೀವಿ, ಪ್ರಾಂಪ್ಟ್ ಬರೆಯೋದು. ನೀನು ಅಂದರೆ ಇದು, ನೀನು ಟೀಚರು, ನೀನು ಈ ಥರನೇ ಬಿಹೇವ್ ಮಾಡಬೇಕು. ಟೀಚರು ಸ್ಟೂಡೆಂಟ್ ನಿಮಗೆ ಏನೋ ಒಂದು ಕ್ವಶನ್ ಕೇಳ್ತಾರೆ, ಆ್ಯಸ್ ಎ ಟೀಚರ್ ನೀನು ಆನ್ಸರ್ ಕೊಡಬೇಕು ಅನ್ನೋದನ್ನು ನಾವು ಟೈಪ್ ಕೋಡಿಂಗಲ್ಲಿ ಮಾಡಿಟ್ಟಿರ್ತೀವಿ AI-ಯಲ್ಲಿ. ಅದೇ ರೀತಿ ಮನುಷ್ಯನಿಗೂ ಮಾಡಿರೋದು. ನೀನು ಅಂದರೆ ನಮ್ಮ ಹೆಸರು, ನಮ್ಮ ಮುಖ ದಿನ ಎದ್ದು ನೋಡ್ಕೊತೀನಲ್ಲ ಮುಖನ, ನೀನು ಅಂದರೆ ಇದು, ನಿನ್ನ ಒಂದು ಕ್ಯಾರೆಕ್ಟ್ರು ಇದೆ, ನೀನು ಬಿಹೇವ್ ಮಾಡೋದು ಹಿಂಗೆ ಅಂತ ಪ್ರಾಂಪ್ಟನ್ನು ನಾವು ಬರೆದಾಕೊಂಡ್ಬಿಟ್ಟಿದ್ವಿ. ಸೊ ಈ 3 ಗುಣಗಳು ಆ ರೀತಿ ನಮ್ಮನ್ನು ಟ್ಯೂನ್ ಮಾಡಿ ಇಟ್ಬಿಟ್ಟಿದೆ. ನೀವು ಅಲ್ಲಿ ಟೀಚರು ಅಂತ ನಾನು ಕೋಡಿಂಗ್ ಮಾಡಿದ್ಮೇಲೆ ನೀವು ಬೇರೆ ಥರ ಏನೇ ಕ್ವಶನ್ ಕೇಳಿದ್ರು ಅದು ಆನ್ಸರು ಬೇರೆ ಥರ ಕೊಡಲ್ಲ, ಅದು ಅದೇ ಥರನೇ ಆನ್ಸರ್ ಕೊಡೋದಕ್ಕೆ ಹೋಗುತ್ತೆ. ಆ್ಯಸ್ ಎ ಟೀಚರೇ ಆನ್ಸರ್ ಕೊಡುತ್ತೆ. ಆ ರೀತಿ ನಾನು ಈ 3 ಗುಣಗಳ ಪ್ರಭಾವಕ್ಕೆ ಬಿದ್ದ ಮೇಲೆ ನಾನು ಅದೇ ರೀತಿಯೇ ಆನ್ಸರ್ ಕೊಡ್ತೀನಿ, ಅದೇ ರೀತಿಯೇ ಬಿಹೇವ್ ಮಾಡ್ತಾ ಇರ್ತೀನಿ. ನಾನು ಇದಲ್ಲ, ನಾನೇನಕ್ಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀನಿ, ನನಗೆ ಜಗಳ ಆಡೋದಕ್ಕೆ ಇಷ್ಟ ಇಲ್ಲ ಆದರೂ ನಾನು ಜಗಳ ಆಡ್ತೀನಿ, ನನಗೆ ಕೋಪ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆದರೂ ಕೋಪ ಮಾಡ್ಕೊತೀನಿ. ಆಮೇಲೆ ನಾನೇ ಯೋಚನೆ ಮಾಡ್ತೀನಿ, ನಾನೇನಕ್ಕೆ ಕೋಪ ಮಾಡ್ಕೊಂಡೆ, ನಾನೇನಕ್ಕೆ ಕಿರ್ಚಾಡಿದೆ, ಏನಕ್ಕೆ ಪ್ರೋಗ್ರಾಮ್ ಹಂಗಾಗಿದೆ. ಈ 3 ಗುಣಗಳ ಒಂದು ರ್ಯಾಪರ್ ಪ್ರಾಂಪ್ಟ್ ಆ ರೀತಿ ಡಿಫೈನ್ ಆಗುತ್ತೆ. ಸೊ ಅದು ಬೇರೆನ ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ನಾವು ಆ ಪ್ರಾಂಪ್ಟ್ ಜೊತೆ ನಾಲೆಜ್ ಬೇಯಿಸ್ಬೇಕು. ನಾವೇನು ನಾಲೆಜ್ನ ಅದಕ್ಕೆ ತುಂಬ್ತಾ ಇದ್ದೀವಿ, ಎಲ್ಲ ಗೊಬ್ಬರನೇ, ಕಸಾನೇ ತುಂಬೋದು. ಕಸಾನ ತುಂಬಿದ್ರೆ ಹೊರಗಡೆ ಏನು ಬರುತ್ತೆ, ಕಸಾನೇ ಬರುತ್ತೆ. ಇದು ಒಂದು ಥಿಯರಿ, ಏನೋ ಗೀಗೋ ಪ್ರಾಸೆಸ್ಸು, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಇವೆಲ್ಲ ಏನೋ ಮ್ಯಾನೇಜ್ಮೆಂಟ್ ಥಿಯರೀಸ್ ಇವೆಲ್ಲ. ನಾವು ಗಾರ್ಬೇಜ್ನ ಒಳಗಡೆ ಹಾಕಿದ್ರೆ ಹೊರಗಡೆ ಏನು ಬರುತ್ತೆ, ಗಾರ್ಬೇಜೇ ಬರುತ್ತೆ. ಮನುಷ್ಯರಲ್ಲಿ ಇರೋದೇ ಇವೆಲ್ಲ ಥಿಯರಿಗಳು ಮಾಡಿ ನಮಗೆ ಹೇಳ್ಕೊಡ್ತಾ ಇರ್ತಾರೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ, ಟೆಕ್ನಾಲಜಿಲಿ ಇವೆಲ್ಲ ಅಪ್ಲೈ ಆಗ್ತಾ ಇರೋದು ಅದೇನೆ. ಸೊ ನಾವು ಗಾರ್ಬೇಜ್ ಇನ್ನನ್ನು ಮಾಡಿದ್ರೆ ಕಸಾನೇ ಬರುತ್ತೆ, ಅದಕ್ಕೆ ಗಾರ್ಬೇಜ್ ಇನ್ನು ಮಾಡಬಾರ್ದು. ಅಲ್ಲಿ ಏನು ಬರಬೇಕು, ಭಗವದ್ಗೀತೆ ಜ್ಞಾನ ಬರಬೇಕು. ಅವಾಗ ಅದು ಸರಿಯಾಗಿ ಔಟ್ಪುಟ್ಟು ಕೊಡುತ್ತೆ. ಇಲ್ಲ ಅಂದರೆ ನಮ್ಮ ಜನ್ಮ ಫುಲ್ಲಾಗಿ ಟ್ಯೂನ್ ಮಾಡಿ ಇಟ್ಟಿದ್ದಾರೆ, ಅದು ಅದೇ ರೀತಿನ ವರ್ಕ್ ಮಾಡಿ ಒಂದು ದಿನ ದೇಹನ ಬಿಡುತ್ತೆ. ಆಮೇಲೆ ನಾವೇನು ಮಾಡಿದ್ದೀವಿ ಅದರ ಮೇಲೆ ನನಗೆ ಇನ್ನೊಂದು ಜನ್ಮಗಳು ಸಿಗುತ್ತೆ. ಅದು ಇಲ್ಲೇ ಸಿಗುತ್ತೋ, ಯಾವ ಲೋಕದಲ್ಲಿ ಸಿಗುತ್ತೋ, ಯಾವ ಪ್ರಾಣಿ ಜನ್ಮ ಸಿಗುತ್ತೋ, ಯಾವ
ಗಿಡ ಹುಟ್ಟೋದಿನೋ ನನಗೆ ಗೊತ್ತಿಲ್ಲ. ನಾನು ಮಾಡಿದ ಪ್ರಕಾರ ನಾನು ಜನ್ಮಗಳನ್ನ ಎತ್ತುತ್ತಾನೆ ಇರ್ತೀನಿ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನೇ ಜಠರೇ ಶಯನ, ಇಹ ಸಂಸಾರೇ ಬಹು ದುಸ್ತಾರೆ, ಕೃಪಯಾ ತಾರೆ ಪಾಹಿ ಮೂರ. ಬರ್ದಿರೋದು ಯಾರು? ಶಂಕರಾಚಾರ್ಯ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾವು ಜನ್ಮಗಳನ್ನು ಎತ್ತುತ್ತಾ ಇದ್ದೀವಿ. ಒಂದೊಂದು ಜನ್ಮದಲ್ಲೂ ನಾನು ಏನು ಮಾಡ್ತೀನಿ? ಡಿಸೈರ್ ಪಡ್ತೀನಿ, ನಾನು ಹಿಂಗಿರಬೇಕಾಗಿತ್ತು, ನನ್ನ ಬಿಹೇವಿಯರು ಹಿಂಗಿರಬೇಕಾಗಿತ್ತು. ಆಮೇಲೆ ಎಷ್ಟೊಂದು ಕೆಲಸಗಳನ್ನು ಮಾಡಿರ್ತೀನಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸು ಪ್ಲಸ್ ನನ್ನ ಡಿಸೈರ್, ಇದರ ಆಧಾರದ ಮೇಲೆ ನನಗೆ ಜನ್ಮಗಳು ಸಿಗ್ತಾ ಇರುತ್ತೆ. ನಾನು ಇಷ್ಟಪಟ್ಟಿರೋದ್ರಿಂದ ನನಗೆ ಇಂದಿನ ಜನ್ಮಗಳು ಮರ್ತೋಗುತ್ತೆ. ಯಾಕೇಳಿ? ನಾನು ಭಗವಂತನ ಬೇಡ್ಕೊಂಡಿದ್ದೀನಿ, ನನಗೆ ಈ ಥರ ಇರಬೇಕು ಅಂತ, ಈ ಜನ್ಮದಲ್ಲಿ ಈ ರೀತಿ ಇರಬೇಕು ಅಂತ ಬೇಡ್ಕೊಂಡಿದ್ದೀನಿ, ನಾನು ಇಷ್ಟಪಟ್ಟಿದ್ದೀನಿ, ಭಗವಂತ ನಮಗೆ ಕೊಟ್ಟಿದ್ದಾನೆ. ಅಂದರೆ ನಾನು ಇಚ್ಛೆನ ಈ ರೀತಿ ಪಟ್ಟಿದ್ದೀನಿ, ನಾನು ಈ ರೀತಿ ಇರಬೇಕಾಯ್ತು, ಇರಬೇಕು ಅಂತ ನಾನು ಬೇಡ್ಕೊಂಡಿದ್ದೀನಿ ಅವನನ್ನು. ಸೊ ಭಗವಂತ ನಮಗೆ ಆ ಒಂದು ಜನ್ಮನ ಕೊಟ್ಟಿದ್ದಾನೆ. ಸೊ ನಾವು ಈ ಜನ್ಮ ನಮ್ಮದು ಚೆನ್ನಾಗಿಲ್ಲ ಅಂತ ಏನಾದರೂ ಅನ್ಸಿದ್ರೆ ಯಾರನ್ನ ಬೈಕೋಬೇಕು? ನಮ್ಮನ್ನು ನಾವೇ ಬೈಕೋಬೇಕು. ಯಾಕೆ? ನಾವೇ ಹೋಗಿ ಬೇಡ್ಕೊಂಡಿದ್ದೀವಿ ಅವನನ್ನ, ನಾವೇ ಇಷ್ಟಪಟ್ಟಿದ್ದೀವಿ, ನನಗೆ ಇಂಥ ಜನ್ಮ ಕೊಡು ಅಂತ. ಆಮೇಲೆ ನಮ್ಮಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ನ ನೋಡ್ಬಿಟ್ಟು ಅವನು ಅಂಥ ಜನ್ಮನ ಗ್ರಾಂಟೆಡ್ ಅಂತ ಕೊಟ್ಟಿದ್ದಾನೆ. ನಾನೇ ಬೇಡ್ಕೊಂಡಿದ್ದೀನಿ ನನಗೆ ಇವೆಲ್ಲ ಮರ್ತೋಗ್ಬೇಕು ಅಂತ, ಇದೇ ಥರನೇ ಇರಬೇಕು ಅಂತ, ಇದೇ ಥರ ಕಾಣಬೇಕು ಅಂತ, ಇದೇ ರೀತಿ ಗುಣ ಇರಬೇಕು ಅಂತ. ಅದಕ್ಕೆ ನಾವು ಪಾಪ ರ್ಯಾಪರ್ ಮಾಡಿಬಿಟ್ಟು ಕೊಟ್ಟಿದ್ದಾನೆ, ನೀನು ಇದೇ ಥರ ಗುಣದಲ್ಲೇ ಇರು. ಒಂದು ನಾಯಿ ಬಗಳಿದ್ರೆ ಇನ್ನೊಂದು ನಾಯಿ ಏನು ಮಾಡುತ್ತೆ? ಬಗಳುತ್ತೆ. ಸೊ ನನಗೆ ಅಂಥ ಜನ್ಮನೇ ಬೇಕು ಅಂತ ನಾನು ಕೇಳಿದ್ದೀನಿ, ಅದಕ್ಕೆ ನನಗೆ ಕೋಪ ಬರುತ್ತೆ. ನಾನು ಬಂದು ಕೇಳ್ಕೊಂಬಂದಿರೋದು ಅದು, ಈ ಗುಣದ ಪ್ರಭಾವ ನನಗೆ ಆಗಲಿ ಅಂತ ಕೇಳ್ಕೊಂಡಿದ್ದೀನಿ, ಅದಕ್ಕೆ ನಾನು ಬಗಳೋದು. ನಾನೇ ಕೇಳ್ಕೊಂಡಿರೋದು. ಈ ಒಂದು ಗುಣ ಭಗವಂತ ನಮಗೆ ಕೊಟ್ಟಿರೋದು, ನಾವು ಬೇಡಿರೋದು. ಅದಕ್ಕೆ ಭಗವಂತ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ದೈವೇಶ ಗುಣಮಯಿ ಮಮ ಮಾಯ ದುರತ್ಯಯ. ನೀನು ಇಲ್ಲಿಗೆ ಬಂದ ಮೇಲೆ ಈ ಒಂದು ಪ್ರಕೃತಿಯ ತ್ರಿಗುಣಗಳಿಂದ ಆಗಿದೆಯಲ್ಲ, ಈ 3 ಗುಣಗಳ ಶಕ್ತಿ ಇದು ದೈವಿ ಶಕ್ತಿ ಎಷ್ಟು ಪ್ರಭಾವ ಇರ್ತವ್ರಂಥದ್ದು, ಇದನ್ನ ಮೀರೋದು ಬಹಳ ಕಷ್ಟ. ಮಾಮೇವ ಈ ಪ್ರಪದ್ಯಂತೆ ಮಾಯಾವೇತನ್ ತರಂತಿದೆ ಆದರೆ ನನಗೆ ಯಾರು ಶರಣಾಗತಿ ಆಗ್ತಾರೋ ಅವರದನ್ನು ಸುಲಭವಾಗಿ ದಾಟ್ಬೋದು ಅಂತ ಹೇಳ್ತೀನಿ. ನಾವೇ ನಮ್ಮ ಕ್ಯಾರೆಕ್ಟರ್ನ ಬದಲಾಯಿಸೋದಕ್ಕೆ ಚಾನ್ಸೇ ಇಲ್ಲ. ಆ ಒಂದು ಮಾಡಲು ಹಂಗೆ ವರ್ಕ್ ಆಗೋದು. ಇದು ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಭಗವಂತನೇ ಹೇಳ್ತಾ ಇದ್ದಾನೆ, ಇದನ್ನು ಮಮ ಮಾಯ ದುರತ್ಯಯ, ಇದನ್ನು ಅಷ್ಟೊಂದು ಸುಲಭವಾಗಿ ಗೆಲ್ಲೋದಕ್ಕೆ ಆಗಲ್ಲ. ಆದರೆ ಭಗವಂತನಿಗೆ ಯಾರು ಶರಣಾಗ್ತಾರೆ ಆವಾಗ ಮಾತ್ರನೇ ಸಾಧ್ಯ ಅಂತ. ನಮ್ಮ ಆಚಾರ್ಯರು ಈ 3 ಗುಣಗಳನ್ನ 3 ನಾಯಿಗಳಿಗೆ ಹೋಲಿಸ್ತಾರೆ. ಅದಕ್ಕೆ 3 ನಾಯಿಗಳಿಗೆ. ಒಂದು ನಾಯಿ ಬಗಳಿದ ತಕ್ಷಣ ಬಗಳುತ್ತೆ, ಅದ್ಯಾವುದು? ರಜೋಗುಣ. ಆ ನಾಯಿ ನಾವು ಸಾಕಿರ್ತೀವಲ್ಲ, ಆ ನಾಯಿ ನಮ್ಮನ್ನ ಎಲ್ಲೆಲ್ಲೋ ಓಡಾಡಿಸ್ತಾ ಇರುತ್ತೆ, ಅಟ್ಟಾಡ್ಸ್ಕೊಂಡು ಹೋಗುತ್ತೆ. ನೀವು ನೋಡಿರ್ಬೋದು, ಎಷ್ಟೊಂದು ಜನ ನಾಯಿಗಳನ್ನ ಸಾಕಿರ್ತಾರೆ. ಕೆಲವೊಂದು ನಾಯಿಗಳು ಏನು ಮಾಡ್ತಾ ಇರುತ್ತೆ, ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅವ್ನ ಪಾಪ ಓನರು ಅದರಿಂದ ಎಲ್ಲ ಓಡ್ತಾ ಇರ್ತಾನೆ, ನಾಯಿ ಅವನನ್ನು ಓಡಿಸ್ತಾ ಇರುತ್ತೆ ಆ್ಯಕ್ಚುಲಿ. ಸೊ ಆ ರೀತಿ ತೊಂದರೆ ಕೊಡ್ತಾ ಇರುತ್ತೆ ಒಂದು ನಾಯಿ. ಇನ್ನೊಂದು ನಾಯಿ ತಿಂದಿದ್ದನ್ನು ಹಾಕಿದ್ದನ್ನು ಏನು ಹಾಕಿರೋ ತಿನ್ನುತ್ತೆ, ಆರಾಮಾಗಿ ಬಿದ್ದಿರುತ್ತೆ. ಅದ್ಯಾವುದು? ತಮಗುಣ. ಇನ್ನೂ ಕೆಲವೊಂದು ನಾಯಿ ಇರುತ್ತೆ, ನನಗೆ ಇಂಥದೇ ಬೇಕು ಅಂತ ತಿನ್ನುತ್ತೆ, ಆಮೇಲೆ ಒಳ್ಳೆ ಕೆಲಸನೂ ಮಾಡುತ್ತೆ. ಕೆಲವೊಂದು ಒಳ್ಳೆ ಕೆಲಸನೂ ಮಾಡುತ್ತೆ, ಕೆಲವೊಂದು ಹೆಲ್ಪ್ ಮಾಡುತ್ತೆ. ಒಳ್ಳೆ ನಾಯಿಗಳು ಇರುತ್ತೆ. ಆ ಒಳ್ಳೆ ನಾಯಿ ಯಾವುದು? ಸತ್ವಗುಣ. ಸತ್ವಗುಣ ಅಂದರೆ ಅದೇನು ಟಾಪ್ ಮೋಸ್ಟ್ ಅಂದ್ಕೊಂಬೇಡಿ, ಅದನ್ನು ಒಂದು ನಾಯಿ ಥರನೇ. ಆದರೆ ಅದೇನು ಮಾಡುತ್ತೆ, ನಮಗೆ ನಾನು ದಾರಿ ಕಳೆದೋದ್ರೆ ಬೇಕಾದರೆ ನಮ್ಮ ಮನೆಗೆ ಬೇಕಾದ್ರೆ ವಾಪಸ್ ಕರ್ಕೊಂಬಂದು
ಬಿಡುತ್ತೆ. ಅದು ಒಳ್ಳೆ ನಾಯಿ. ನಮಗೆ ಬೇಕಾದ್ರೆ ದಾರಿ ತೋರಿಸುತ್ತೆ. ಇಲ್ಲಿಗೆ ನಾನು ಬೇರೆ ಲೋಕಗಳಿಗೂ ಹೋಗ್ಬೋದು ಅಥವಾ ನನ್ನ ಮನೆಗೂ ವಾಪಸ್ ಹೋಗ್ಬೋದು ಅಂತ ಒಂದು ದಾರಿನ ತೋರಿಸೋವಂಥದ್ದು ಸತ್ವಗುಣ. ಈ ನಾಯಿಗಳು ಯಾವಾಗ ಬೊಗಳ್ತಾ ಇರುತ್ತೆ, ಕೃಷ್ಣ ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಒಂದು 10 ನಾಯಿ ಇದೆ, ಒಂದು ರೂಮಲ್ಲಿ ಒಂದು ಕೂಡ ಹಾಕಿರ್ತೀರ, ಪೀಸ್ಫುಲ್ ಆಗಿರುತ್ತಾ? ಕಚ 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 ಅಂತ ಬೊಗಳ್ತಾನೆ ಇರುತ್ತೆ, ಹೌದು ತಾನೆ? ಅದು ಯಾವತ್ತೂ ಪೀಸ್ಫುಲ್ ಆಗಿರಲ್ಲ. ಅದು ಸತ್ವಗುಣ ನಾಯಿ ಆಗಲಿ, ರಜಗುಣ ನಾಯಿ ಆಗಲಿ, ತಮಗುಣ ನಾಯಿ ಆಗಲಿ, ಅದು ಕಿತ್ತಾಡ್ಕೊಂಡೇ ಇರುತ್ತೆ. ಅಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ಬಂದ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಬೇಕಾದ್ರೆ ಅದು ಅವನನ್ನೇ ಕಚ್ಬಿಟ್ಟು ಹೊರಗಡೆಗೆ ಹಾಕತ್ತೆ. ಅದು ಯಾವಾಗ ಕಂಟ್ರೋಲ್ ಆಗುತ್ತೆ? ಆ ನಾಯಿನ ಸಾಕಿರ್ತಾನಲ್ಲ ಓನರು, ಅವ್ನು ಬಂದಲ್ಲಿ ನಿಂತ್ಕೊಂಡ್ರೆ ಸಾಕು, 10 ನಾಯಿಗಳು ಬಾಲ ಮುದ್ರಿಟ್ಕೊಂಡು ಕುತ್ಕೊಡುತ್ತೆ. ಈ ಕೃಷ್ಣ ಹೇಳ್ತಾರದು ಅದನ್ನೇ. ದೈವೇಶ ಗುಣಮಯಿ ಮಮ ಮಾಯ ದುರತ್ಯಯ. ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇಲ್ಲ. ಆದರೆ ಯಾರು ನನಗೆ ಶರಣಾಗತಿ ಆಗ್ತಾರೋ ಅವರದನ್ನು ಸುಲಭವಾಗಿ ದಾಟ್ಬೋದು. ಯಾಕೆ? ಈ 3 ಗುಣಗಳನ್ನು ಮಾಡಿರೋದು ಯಾರು? ಭಗವಂತನ. ಅವನು ಯಾವಾಗ ಬರ್ತಾನೆ ನಮ್ಮ ಜೀವನಕ್ಕೆ, ಎಲ್ಲ ನಾಯಿಗಳು ಕಪ್ಚಿಪ್ಪಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ನನ್ನನ್ನು ಯಾವುದಕ್ಕೆ ಒಂದು ಮೋಲ್ಡ್ ಮಾಡಿ ಕಳಿಸಿದ್ದಾರೆ, ಇದರಿಂದ ನಾನೇನು ಮಾಡ್ಬೋದು? ಹೊರಗಡೆ ಬರ್ಬೋದು. ಹೊರಗಡೆ ಬಂದು ನಾನು ಈ ಭಗವಂತನ ಜ್ಞಾನವನ್ನು ತಗೋಬೋದು, ಭಗವಂತನ ಸೇವೆಯನ್ನು ಸಹ ಮಾಡಬಹುದು. ಇದಾಗೋದು ಯಾವಾಗ? ಈಶ್ವರ ಈಶ್ವರ ಅಂತ ಇಡೀ ಒಂದು ಕ್ಲಾಸಲ್ಲೇ ತಿಳ್ಕೊಂಡ್ವಲ್ಲ, ಅವನಿಗೆ ನಾನು ಶರಣಾದಾಗ. ಸೊ ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳೋದು. ಈವನ್ 18:15 ಕೊನೆಯಲ್ಲೂ ಹೇಳೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನ್ನಲ್ಲಿರೋಂಥ ಎಲ್ಲ ಧರ್ಮಗಳನ್ನು, ಎಲ್ಲ ಒಂದು ನಿಂದು ಏನು ಮೈಂಡ್ ಸೆಟ್ಗಳನ್ನೆಲ್ಲ ಬಿಟ್ಬಿಟ್ಟು ನನಗೆ ಶರಣಾಗಷ್ಟೆ, ಸರೆಂಡರ್ ಆಗು. ನಾನು ನಿನಗೇನು ಮಾಡ್ತೀನಿ? ನಿನ್ನ ಎಲ್ಲ ಪಾಪಗಳನ್ನ ನಾನು ತಗೊಂಡು ನಿನಗೆ ಮೋಕ್ಷವನ್ನೇ ಕೊಡ್ತೀನಿ. ಸೊ ಈ ರೀತಿ ಇರೋದು ಈ ಒಂದು ಪ್ರಕೃತಿಯ ಗುಣಗಳು, ಪ್ರಕೃತಿಯ ಒಂದು ಅರೇಂಜ್ಮೆಂಟ್. ಈ ಇದರಲ್ಲಿ ನಾವು ಜೀವನನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಏನು ಪ್ರಶ್ನೆ ಇದೆಯಾ? ನಿಮ್ಮ ಮಾತುಗಳನ್ನ ಕೇಳಿ ಸಂತೋಷ ಆಯಿತು. ತತ್ವ ಆಧಾರಿತ ಮಾತು ಕೇಳಿ ಸಂತೋಷ ಆಯಿತು. ಮತ್ತು ಪರಮಾತ್ಮನ ತಿಳಿಯಲಿಕ್ಕೆ 3 ವಿಧಾನ ಹೇಳ್ತೀವಿ. ಕೊನೆಯದು 3ನೇದು ನಾವು ಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಬರುತ್ತೆ ಅಂತ. ಇವಾಗ ಭರ್ತೃಹರಿನೋ ಇನ್ಯಾರೋ ಒಬ್ರು ಹೇಳಿದ್ದಾರೆ, ಮನುಷ್ಯರ ಜೀವನ 100 ವರ್ಷ, ಅದರಲ್ಲಿ 50 ವರ್ಷ ರಾತ್ರಿ ಇರುತ್ತೆ, ಇನ್ನು 50 ವರ್ಷ ಇರುತ್ತೆ. ಅದರಲ್ಲಿ 16 ವರ್ಷ ಎಜುಕೇಷನ್ಗೆ ಕಳೆದ್ಬಿಡ್ತೀರಾ. ಅದನ್ನ ಮೈನಸ್ ಮಾಡಿದ್ರೆ ನನಗೆಲ್ಲೋ ಗೊತ್ತಾಗ್ತದೆ. ಎಲ್ಲೋ 16 ಅಂದರೆ 34. 34 ವರ್ಷ. ಮತ್ತೆ 10 ವರ್ಷ ಅವರು ಇದು ಉದ್ಯೋಗಕ್ಕಾಗಿ ಪರದಾಡ್ತಾರೆ. 10 ವರ್ಷ ಸೆಟ್ಲ್ ಆಗಬೇಕು ಅಂತ. ಅನಂತರ 10 ವರ್ಷ ಸಂಸಾರ 24 ಆಯಿತು, ಆಮೇಲೆ 14 ಆಯಿತು. ಮತ್ತಿನ್ನೊಂದು 10 ವರ್ಷ ವೃದ್ಧಾಪ್ಯದಲ್ಲಿ ಕಳೆದ್ಬಿಡ್ತಾರೆ. ಇನ್ನಿರೋದು 4 ವರ್ಷ. ಅದನ್ನೇ ಒಂದು ಸಿನಿಮಾದಲ್ಲಿ, ಸಿನಿಮಾ ಯಾವುದಂದರೆ ರಕ್ತ ಕಣ್ಣೀರಿನಲ್ಲಿ ಹೇಳ್ತಾರೆ, ಡೇಂಜರ್ 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 15 to 20 ಡೇಂಜರ್ ಅಂತ. ಆ ವಯಸ್ಸಿನಲ್ಲಿ ಮಕ್ಕಳು ಡೇಂಜರ್, ಅವ್ರ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. 20 to 30 ಶೋಲ್ಜರ್, ಅವಾಗ ಡಿಗ್ರಿ ಸೇರಿರ್ತಾರೆ, ಅವ್ರು ನಾವೇ ಶೋಲ್ಜರ್ ಅಂತಾರೆ.
30 to 40 ಹಂಟರ್, ಅವಾಗ ಕೆಲಸ ಬೇಕು ಅಂತಾರೆ. 16 ವರ್ಷ ಕಳೆದೋಯ್ತು ಎಜುಕೇಷನ್ ಎಂಬ ಗೋಳಿನಲ್ಲಿ ಜಂಜಾಟದಲ್ಲಿ. 5 ವರ್ಷ ಉರುಳೋಯ್ತು ಉದ್ಯೋಗದ ಇದರಲ್ಲಿ. 5 ವರ್ಷ ಕಳೆದೋಯ್ತು ಸಂಸಾರದ ಗೋಳಿನಲ್ಲಿ. ತಿರುಗಿ ನೋಡು ಹೋಗೋ ದಿನ ನಿನ್ಗಿರೋದು 3 ದಿನ. ಈ 3 ದಿನ ಐತೆ ಅಂತ ನಿನಗೆ ತಿಳಿಯೋ ದಿನ ನೀನು ಎತ್ತುವೆ ಗಂಟು ನಾವು ಇದನ್ನ ನಮಗೆ ಗೊತ್ತಿಲ್ಲದೇನೆ ನಾವು ಹೋಗ್ಬಿಟ್ಟು ನಾವು ತಿಳಿಯೋದೇ ಇಲ್ಲ ಹೋಗ್ಬಿಡ್ತೀವಲ್ಲ. Yes. ಇವಾಗ ನಾವು ಈ 3 ಪ್ರಕರಣದಲ್ಲಿ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು, ಶರಣಾಗಬೇಕು ಸ್ವಾಮಿ. ಅದಕ್ಕೇನೆ ಇದಕ್ಕಿರೋದು ಒಂದೇ ಒಂದು, ಅದೇ ಈ ತರ ಇದೆ ಅಂತಾನೆ ಭಗವಂತನೇ ಹೇಳ್ತಾ ಇದ್ದಾನೆ. ಅದೇ ಇದು ಭಗವಂತ ಸೃಷ್ಟಿ ಮಾಡಿರೋ ಮಾಯೆ, ಹೌದು, ಅದು ಅಷ್ಟೊಂದು ಪ್ರಭಾವವಾಗಿ ಇದೆ, ಅದೇ ಆಮೇಲೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಆಮೇಲೆ ಅದನ್ನ ನಾನೇ ಕೇಳ್ಕೊಂಡಿದ್ದೀನಿ, ನಾನು ಹಿಂಗಿರ್ಬೇಕು ಅಂತ ಭಗವಂತ ಅದನ್ನ ಗ್ರ್ಯಾಂಟ್ ಮಾಡಿದ್ದಾನೆ. ಸೊ ಒಂದೊಂದು ಜನ್ಮದಲ್ಲೂ ನಾನು ಒಂದೊಂದು ಹೊಸ ಇಚ್ಛೆಗಳನ್ನು ಕೇಳ್ತಾನೆ ಇರ್ತೀನಿ, ಹೊಸ ಜನ್ಮಗಳನ್ನು ಪಡಿತಾನೆ ಇರ್ತೀನಿ. ಅದಕ್ಕೆ ಇವ್ರನ್ನ ಉದ್ಧಾರ ಮಾಡೋದಕ್ಕೋಸ್ಕರನೇ ಭಗವಂತ ಏನು ಮಾಡ್ತಾನೆ, ತಾನೇ ಖುದ್ದಾಗಿ ಅನೇಕ ಅವತಾರಗಳನ್ನ ಎತ್ಕೊಂಡ್ಬರ್ತಾನೆ. ಕಡೆಗೆ ತನ್ನ ಸಂಗಡಿಗರನ್ನ ಆಚಾರ್ಯರಾಗಿ ನಮ್ಮ ಹತ್ರ ಕಳಿಸ್ಕೊಡ್ತಾರೆ, ಗುರುಗಳಾಗಿ ನಮ್ಮ ಹತ್ರ ಬರ್ತಾರೆ. ಬಂದ್ಬಿಟ್ಟು ನಮಗೆ ಅವ್ರು ಏನು ಮಾಡ್ತಾರೆ, ಪಾಠನ ಹೇಳ್ತಾನೆ ಇರ್ತಾರೆ. ಭಗವಂತ ಬಂದಾಗೂ ಪಾಠ ಹೇಳ್ತಾನೆ, ಜ್ಞಾನವನ್ನ ಕೊಡ್ತಾನೆ. ಎಲ್ಲ ಆಚಾರ್ಯರು ಗುರುಗಳು ಬಂದಾಗೂ ಅವ್ರು ಏನು ಮಾಡ್ತಾರೆ, ನೀನು ಯಾವ ರೀತಿ ಮನೆ ಕಟ್ಟಬೇಕು, ಯಾವ ರೀತಿ ಸಂಸಾರ ಮಾಡಬೇಕು, ಇದನ್ನೇ ಹೇಳ್ತು ಕೊಡ್ತಾರೆ. ಅವ್ರು ಏನು ಕೊಡೋದೇನೋ ಜ್ಞಾನವನ್ನೇ ಕೊಟ್ಬಿಟ್ಟು ಹೋಗೋದು. ಇದರಿಂದ ನೀನು ಯಾವ ರೀತಿ ಬಿಡುಗಡೆ ಆಗ್ಬೋದು. ನೀನು ಆಲ್ರೆಡಿ ಮೌಲ್ಡ್ ಆಗ್ಬಿಟ್ಟಿದ್ಯಾ, ಬಂಧನದಲ್ಲಿ ಇದೆಯಾ, ನಿನಗೆ ಗೊತ್ತಿಲ್ವೋ. 7 ಆವರಣಗಳ ಜೊತೆಯಲ್ಲಿ 3 ನಾಯಿಗಳು ಸಹ ನಿನ್ನ ಹತ್ರ ಇದೆ. ಅದರ ಪ್ರಕಾರನೇ ಅದು ಹೆಂಗೆ ಬೊಗಳುತ್ತೋ ಅದೇ ರೀತಿನೇ ನೀನು ಜೀವನ ಮಾಡ್ತಾ ಇರೋದು. ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನು, ಜ್ಞಾನದಿಂದನೇ ಸಾಧ್ಯ. ಇದಕ್ಕೆ ತಗೊಳ್ಳಿ ಅಂತಾನೆ ಎಲ್ಲ ಗುರುಗಳು, ಎಲ್ಲ ಆಚಾರ್ಯರು ಬಂದು ನಮಗೆ ಹೇಳ್ತಾ ಇರೋದು. ಭಗವಂತ ಅನೇಕ ಅವತಾರಗಳನ್ನು ಎತ್ತಿ ಬರ್ತಾ ಇರೋದು ಅದಕ್ಕೋಸ್ಕರನೇ. ಅದರಲ್ಲೇ ಕೆಲವೊಂದು ಜೀವಾತ್ಮರು ಮಾತ್ರ ಅವನ ಕಡೆ ತಿರುಗ್ತೀವಿ, ಅವನು ಕೊಟ್ಟಿರೋದನ್ನ ಓದೋದಿಕ್ಕೆ ಬರ್ತೀವಿ. ಆಚಾರ್ಯರ ಕಾಲನೇ ಇಲ್ವಲ್ಲ ನಮಗೆ ಅಂತ ಅಲ್ಲ. ಶಾಸ್ತ್ರಗಳಲ್ಲೇ 3 ಇದ್ದಾವೆ, ಗೀತೆ, ಭಾಷ್ಯ, ಉಪನಿಷತ್ತು ಅಥವಾ ವೇದ. ನಮಗೆ ವೇದ ಅನ್ನೋದು ಎಲ್ಲೂ ಸಿಗದೇ ಇಲ್ಲ. ಭಾಷೆ ಓದೋದಕ್ಕೆ ಇಷ್ಟಪ್ಪ ಬುಕ್ ಅಂತ ಕೇಳ್ತಾರೆ. ಗೀತೆನೂ ಎಲ್ಲಿ ಟೈಮ್ ಕೊಂಡ್ರೆ ಯಾವಾಗ ನಾವು ಶರಣಾಗ್ತೀವಿ, ಯಾವ ಥರ. ಗೀತೆ ಇರೋದು ಇಷ್ಟೇನೆ, 700 ಶ್ಲೋಕ ಇರೋದು. ಭಗವಂತ ಅದಕ್ಕೋಸ್ಕರನೇ ಬರೀ 700 ಶ್ಲೋಕದಲ್ಲಿ ಇಡೀ ಜ್ಞಾನವನ್ನೇ ಕೊಟ್ಬಿಟ್ಟಿದ್ದಾನೆ. ಇಡೀ ಒಂದು ವೇದಗಳ ಸಾರವನ್ನ ಭಗವಂತ ಭಗವದ್ಗೀತೆಯಲ್ಲೇ ಕೊಟ್ಟಿದ್ದಾನೆ. ಎಲ್ಲ ಉಪನಿಷತ್ತುಗಳ ಸಾರವನ್ನ ಇಲ್ಲೇ ಕೊಟ್ಟಿದ್ದಾನೆ. ಎಲ್ಲ ಪುರಾಣಗಳ ಸಾರವನ್ನ ಇಲ್ಲೇ ಕೊಟ್ಟಿದ್ದಾನೆ. ಫಸ್ಟು ನಾವು ಅದಕ್ಕೆ ಇದನ್ನ ಆಸ್ ಎ ಬೇಸಿಕ್ ಆಗಿ ಓದಬೇಕು. ಇದನ್ನ ನಾವು ತಿಳ್ಕೊಂಡ್ರೆ ನಮಗೆ ದಾರಿ ಕೊಡ್ತಾನೆ. ನಾವೇನು ಮಾಡ್ಬೇಕು ಹೇಳಿ, ಅವನ ಕಡೆ ತಿರುಗಬೇಕಷ್ಟೆ. ಇದನ್ನ ತಿಳ್ಕೋಬೇಕು ಅಂತ ನಮಗೆ ಮನಸ್ಸಾಗಬೇಕು, ಅದನ್ನ ಬರಬೇಕಷ್ಟೆ. ಎಷ್ಟೋ ಕೋಟ್ಯಾಂತರ ಜನಗಳಲ್ಲಿ ಈ ಒಂದು ಏರಿಯಾದಲ್ಲಿ ಎಷ್ಟೋ ಜನ ಇದ್ದಾರೆ. ಎಷ್ಟೊಂದು ಕಡೆ ನಾವು ಹೇಳ್ತಾನೆ ಇರ್ತೀವಿ, 1000 ಜನಕ್ಕೆ ಕಳ್ಸಿರ್ತೀವಿ. ಇಲ್ಲಿ ಬರೋದು ಎಷ್ಟು ಜನ ಬರ್ತಾರೆ ಹೇಳಿ? ಇಷ್ಟೇ ಜನನೇ ಬರೋದು. ಇದನ್ನ ತಿಳ್ಕೊಳ್ಳೋದು ಅಷ್ಟೇನೆ ತುಂಬ ರೇರ್. ಇಟ್ ಇಸ್ ವೆರಿ ರೇರ್. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪಕ್ವದೇಂತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಇದೆಲ್ಲರದ್ದು ತಲೆಗೆ ಇದು ಹೋಗಲ್ಲ. ಯಾಕೆ? ಅವರು ಪ್ರೋಗ್ರಾಮ್ ಆ ರೀತಿ ಸ್ಟ್ರಾಂಗ್ ಆಗಿ ಆಗ್ಬಿಟ್ಟಿದೆ. ಅವ್ರು ನಮಗೆ ಬೇಕಾದ್ರೆ ಬುದ್ಧಿ ಹೇಳ್ತಾರೆ ಬಂದ್ಬಿಟ್ಟು, ಏನಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅಲ್ಲಿ ಕೃಷ್ಣ ರಾಮ ಅನ್ಕೊಂಡು ಇದು ಮಾಡ್ಕೊಂಡು ವೀಕೆಂಡ್ ಪಾರ್ಟಿನೆಲ್ಲ ರೋಡೆಲ್ಲ ಕುಡಿದು ತಿಂದು ಬಿದ್ದಿರೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಾಮಕೃಷ್ಣ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ರು ಅಂತ ನಮಗೆ ಬುದ್ಧಿ ಹೇಳ್ತಾರೆ. ಅದು ನಮ್ಮ ತಲೆಗೆ ಹೋಗಲ್ಲ, ಎಷ್ಟು ಹೇಳಿದ್ರೂ ಹೋಗಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿರೋದು ಭಗವಂತನ ಪ್ರೋಗ್ರಾಮ್. ಅದರಿಂದ ಹೊರಗಡೆ ಅದು ಒಂಚೂರು ವರ್ಕ್ ಮಾಡಲ್ಲ. ಅದು ಬೇರೆ ಏನೋ ಪ್ರಶ್ನೆ ಇದೆ? ಸತ್ವಗುಣ, ರಜೋಗುಣ, ತಮಸ್ಸು, ಇದೆಲ್ಲನೂ ಹುಟ್ಟಿನಿಂದಲೇ
ಬರುತ್ತಾ ಇಲ್ಲ ಅವನು ಬೆಳೆಯೋ ವಾತಾವರಣದಿಂದ ಬರುತ್ತಾ ಮತ್ತೆ ಯಾಕಾದ್ರೂ ಈ 3 ಗುಣಗಳು ಹಿಂದೆನೂ ಯಾರು ಇರ್ತಾರೆ? ಓಕೆ, ಹುಟ್ಟಿದ ತಕ್ಷಣವೇ ಸೊ ನಮ್ಮ ಒಂದು ಇಚ್ಛೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಪ್ರಕಾರ ಅಂದರೆ ಕರ್ಮದ ಫಲದ ಪ್ರಕಾರ ನಮಗೆ ಯಾವ ದೇಹ ಬರಬೇಕು ಅನ್ನೋದು ಫಿಕ್ಸ್ ಆಗಿರುತ್ತೆ. ಆ ಒಂದು ದೇಹ ಬರುತ್ತಲ್ಲ, ಆ ದೇಹ ಬಂದಾಗೇನೆ ಅದಕ್ಕೆ ಇಂಥ ಗುಣಗಳು ಅನ್ನೋದು ಬಂದ್ಬಿಡುತ್ತೆ. ಅದಾದ ಮೇಲೆ ನಮಗೆ ಅದೇ ಒಂದು ಇರೋದು ಮನುಷ್ಯನಿಗೆ ಮಾತ್ರನೇ, ಅದನ್ನು ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಆ ಒಂದು ವಿಲ್ ಪವರು ಭಗವಂತ ನಮಗೆ ಕೊಟ್ಟಿದ್ದಾನೆ, ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ, ಆ ಒಂದು ವಿವೇಕ ಅನ್ನೋದನ್ನ ಕೊಟ್ಟಿದ್ದಾನೆ. ಆ ಗುಣಗಳನ್ನು ನಾನು ಅಭ್ಯಾಸದಿಂದ ನಾನು ಚೇಂಜ್ ಮಾಡ್ಬೋದು, ಜ್ಞಾನದ ಬೆಳಕಿನಿಂದ ನಾನು ಚೇಂಜ್ ಮಾಡ್ಬೋದು, ಅದನ್ನು ನಾವು ಮಾಡ್ಬೋದು. ಆದರೆ ಗುಣಗಳೇ ಇಲ್ದಿರ ನಾವು ಇರೋಕ್ಕೆ ಆಗಲ್ಲ. ಗುಣಗಳಲ್ಲೇ ಇರಬೇಕು. ಭೌತಿಕ ಪ್ರಪಂಚ ಅಂದರೆ ಅದರ ಪ್ರಭಾವ ಇದ್ದೇ ಇರುತ್ತೆ. ಒಂದು ನಾಯಿ ನಮ್ಮ ಜೊತೆ ಇರಲೇಬೇಕು, ಅಟ್ಲೀಸ್ಟ್ ಬೆಟರ್ ಆಗಿರೋ ಒಂದು ಸತ್ವಗುಣನ ಜೊತೆಯಾಗಿ ಇಟ್ಕೊಂಡ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗುತ್ತೆ. ಬೇರೆ ನಾಯಿಗಳು ಇದರ ಇಲ್ಲೇ ಇಡಿಸುತ್ತೆ, ಇಲ್ಲಾಂದ್ರೆ ಇನ್ನೂ ಕೆಳಗಡೆ ಕರ್ಕೊಂಡು ಹೋಗ. ನಮ್ಮನ್ನ ನಾಯಿ ಥರ ಓಡಾಡಿಸ್ಕೊಂಡು ಇಲ್ಲೇ ಬಿಡಿಸುತ್ತೆ, ಇಲ್ಲ ಅಂದರೆ ಅದು ಕಚ್ಚಿ ಬೇರೆಯವ್ರ ಕೈಯಲ್ಲಿ ಕಚ್ಚಿಸಿ ಇನ್ನೂ ಸ್ವಲ್ಪ ಕೆಳಗಡೆ ಇರೋ ಲೋಕಗಳಿಗೆ, ಕೆಳಗಡೆ ಇರುವಂಥ ಪ್ರಾಣಿ ಜನ್ಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಗುಣ ಇಲ್ದಿರ ನಾವು ಇರೋದಕ್ಕೆ ಆಗಲ್ಲ, ಯಾಕೆಂದರೆ ನಾವು ನೇಚರ್ ಒಳಗಡೆ ಜೀವನ ಮಾಡ್ತೇವೆ. ಪ್ರಾಕ್ಟಿಕಲ್ ಕ್ವಶನ್, ಸತ್ವಗುಣ ಅಂತ ಹೇಳಿದ್ರೆ ಒಳ್ಳೆಯದು ಅಂತೀವಿ. ಒಂದ್ಸಲ ಏನಂತಂದ್ರೆ ತುಂಬ ಒಳ್ಳೆಯದಾಗಿದ್ದರೆ ಆ ಪರಿಸರದಲ್ಲೇ ಮತ್ತು ಆ ಕುಟುಂಬದಲ್ಲೇ ನಿಮಗೆ ಪೇನ್ ಜಾಸ್ತಿ ಆಗುತ್ತೆ. ಸೊ ಬರೋ ಫಸ್ಟ್ ಕ್ವಶನ್ ಏನಂತಂದರೆ, ಈಗ ಒಳ್ಳೆಯದಿಂದಲೇ ಕೆಟ್ಟದಾಗಿದೆ ಅಂತಂದರೆ ಯಾಕೆ ನಾನು ಅಡ್ಜಸ್ಟನ್ನು ಅಡಾಪ್ಟ್ ಮಾಡ್ಕೊಂಡು ಇಲ್ಲ ಪರ್ಸೆಂಟೇಜ್ನ ಇಟ್ಕೊಂಡು ಬರ್ತೇನೆ ಅಥವಾ ಕನ್ಫ್ಯೂಷನ್ ಇರೋರಿಗೆ ನಿಮ್ಮ ಸಜೆಷನ್ ಏನು? ನೋಡಿ, ಇದೆಲ್ಲನೂ ನಮ್ಮ ಕ್ಯಾಲ್ಕುಲೇಷನ್ನು, ನಮ್ಮ ಇದು, ಆಮೇಲೆ ನಾವು ಏನೊಂದು ಒಂದು ಏನೋ ಬಯೋಸ್ಕೋಪಲ್ಲಿ ನೋಡ್ತೀವಲ್ಲ, ಆ ಒಂದು ಎಷ್ಟು ವಿಂಡೋ ಇರುತ್ತೆ ನಮ್ಗೆ ಅಷ್ಟರಲ್ಲೇ ಕಾಣ್ತಾ ಇರುತ್ತೆ. ಅದನ್ನು ಯಾವಾಗ ನಾವು ಬ್ರಾಡಾಗಿ ನೋಡ್ತೀವಿ, ಕೆಲವರು ನಮಗೆ ತೊಂದರೆ ಕೊಡೋದು, ಬೈಯೋದನ್ನು ಸಹ ಒಳ್ಳೇದು ಮಾಡಿರುತ್ತೆ. ಒಳ್ಳೆಯವರಾಗಿ ಇಟ್ಕೊಂಡು ನನಗೆ ತೊಂದರೆ ಆಗ್ತಾ ಇದೆ ಅಂತ ನನಗೆ ಈಗ ಅನ್ನಿಸ್ಬೋದು, ಮುಂದಕ್ಕೆ ಅದೇ ನಮಗೆ ಒಂದು ಪಾಠನೇ ಆಗಿರುತ್ತೆ. ಏನಕ್ಕೆ? ಇನ್ನೂ ಬೆಟರ್ ಆಗೋದಕ್ಕೆ, ಇನ್ನೂ ಬೆಟರ್ ಆಗೋದಕ್ಕೆ. ಅದು ನಮಗೆ ಗೊತ್ತಿಲ್ಲ. ಸೊ ಭಗವಂತ ಏನು ಹೇಳ್ತಾ ಇದ್ದಾನೆ, 3 ಗುಣಗಳಂತೂ ಇಲ್ಲಿ ಬಂದ ಮೇಲೆ ಇದ್ದೇ ಇರುತ್ತೆ. ಇದರಲ್ಲಿ ಬೆಸ್ಟ್ ಆಗಿರೋದೇನು? ಸತ್ವಗುಣ. ಅಟ್ಲೀಸ್ಟು ಅದರಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ, ಅಲ್ಲಿರೋವಂಥದ್ದನ್ನೇ ಎಲ್ಲ ಮಾಡಿ, ಅದನ್ನೇ ಗುಣಗಳನ್ನು ಬೆಳೆಸ್ಕೊಳ್ಳಿ, ಅದರ ಪ್ರಕಾರನೇ ತಿನ್ನಿ, ಅದರ ಪ್ರಕಾರನೇ ಮಲಗಿ ಎದೋಳಿ, ಅದರ ಪ್ರಕಾರನೇ ಕೆಲಸ ಮಾಡಿ. ಅಟ್ಲೀಸ್ಟ್ ನಮಗೇನು ಮಾಡುತ್ತದು? ದಾರಿ ತೋರಿಸುತ್ತೆ. ಅಲ್ಲಿ ಜ್ಞಾನದ ಬೆಳಕಿದೆ. ಸೊ ಅದರಿಂದ ನಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆಯದು ಆಗೇ ಆಗುತ್ತೆ. ಹೆಂಗಾಗುತ್ತೆ ಅನ್ನೋದನ್ನು ನಾನು ಬರೀ ಅದರಲ್ಲೇ ನೋಡ್ಕೊಂಡು ನೋಡಿದ್ರೆ ನನಗೆ ಕಾಣಿಸ್ದೇ ಇರ್ಬೋದು. ನನಗೆ ಒಳ್ಳೇದಾಗಬೇಕು ಅಂದರೆ ನಾನು ಆ್ಯಕ್ಚುಲಿ ಅಟ್ಲೀಸ್ಟ್ ಅದಕ್ಕೆ ಬರಬೇಕು, ಆವಾಗಲೇ ನಮಗದು ಒಳ್ಳೇದಾಗೋದು. ಇಲ್ಲ ಅಂದರೆ ಅದರ ಎಫೆಕ್ಟ್ಸು ನಮಗೆ ಗೊತ್ತಿಲ್ದಿರೇ ನಮಗೆ ಬರ್ತಾ ಇರುತ್ತೆ. ನಮಗೆ ಬರ್ತಾ ಇರೋವಂಥ ರೋಗಗಳು ಒಂದು ನಮಗೆ ಅದು ಆ್ಯಕ್ಚುಲಿ ಚಿಕ್ಕ ಮಕ್ಕಳಲ್ಲಿ ಗೊತ್ತಾಗಲ್ಲ. ವಯಸ್ಸಾದಮೇಲೆ ಸುಮ್ಮನೆ ನಿದ್ದೆ ಮಾಡಬೇಕು ಅಂತ ಸೈಲೆಂಟಾಗಿ ಹೋಗ್ಬಿಟ್ಟು ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡ್ರೇ ಎಷ್ಟು ನಾಯಿಗಳು ನಮ್ಮಲ್ಲಿ ಕಿತ್ತಾಡ್ತಾ ಇರುತ್ತೆ ಅನ್ನೋದು, ಎಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ, ಕಡೆಗೆ ಎಷ್ಟು ಸ್ಟ್ರೆಸ್ ಅನ್ನೋದನ್ನು ನಾವು ತಗೊಳ್ತಾ ಇದ್ದೀವಿ, ಕಡೆಗೆ ಅದು ನೋವುತ್ತೆ, ಇದು ನೋವುತ್ತೆ, ಅದನ್ನ ಏನೇನೋ ನೋವು ನಮಗೆ ಫೀಲ್ ಆಗ್ತಾ ಇರುತ್ತೆ, ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ನೆಮ್ಮದಿ ಅನ್ನೋದು ನಮಗೆ ಒಂದು ಕಡೆ ಇರೋದೇ ಇಲ್ಲ. ಯಾಕೇಳಿ, ಅಷ್ಟೊಂದು ಗೊಬ್ಬರನ, ಗಾರ್ಬೇಜ್ನ ಗೀಗೋ ಪ್ರೊಸೆಸ್ಸಲ್ಲಿ ಇನ್ನಾಗಿದೆ. ಅದೇನಾಗುತ್ತೆ? ಔಟ್ ಆಗ್ತಾನೆ ಇರುತ್ತೆ. ಔಟ್ ಆಗೋದೆಲ್ಲ ಏನಾಗುತ್ತೆ? ಕಸಾನೇ ಆಗ್ತಾ ಇರುತ್ತೆ. ನಾನಾಗಿ ಜೀವನ ಮಾಡ್ತಾ ಇಲ್ಲ, ಆ ರೀತಿ ಮುಳುಗೋಗಿದ್ದೀನಿ. ಇದರಿಂದ ನಾನು ಹೊರಗಡೆ ಬರಲೇಬೇಕು. ಸತ್ವಗುಣದಲ್ಲಿ ಅಟ್ಲೀಸ್ಟು ಮನಸ್ಸು ಸ್ಥಿಮಿತದಲ್ಲಿರುತ್ತೆ. ಓದು ಅನ್ನುತ್ತೆ, ಬೇಗ ಎದೋಳು ಅನ್ನುತ್ತೆ. ತಿನ್ನೋದು ಬೀದಿನಲ್ಲಿ ಏನೇನೋ ತಿನ್ನೋದಲ್ಲ, ಇದನ್ನೇ ತಿನ್ನು ಅನ್ನುತ್ತೆ, ಇಷ್ಟೇ ತಿನ್ನು ಅನ್ನುತ್ತೆ. ನೀನು ಬದುಕೋಕ್ಕೋಸ್ಕರ ತಿನ್ನು, ಭಗವಂತ ಏನು ಹೇಳಿದಾನೋ ಅದನ್ನು ತಿನ್ನು.
ಅವನಿಗೆ ಅರ್ಪಿಸಿ ತಿನ್ನು ಅನ್ನೋದನ್ನು ಹೇಳ್ಕೊಡುತ್ತೆ. ಸೊ ಅದು ಲಾಂಗ್ ಟರ್ಮಲ್ಲಿ ನಮಗೆ ತುಂಬಾ ಒಳ್ಳೇದು ಮಾಡೇ ಮಾಡುತ್ತೆ. ಇನ್ನೊಂದು ಪ್ರಶ್ನೆ ಕರ್ಮದ ಜೀವನದ ಬಗ್ಗೆ. ಆ್ಯಕ್ಚುಲಿ ಇದು ಆಸ್ಪೆಕ್ಟ್ ಹೇಳಬೇಕು ಅಂತಂದರೆ ಅವತ್ತಿನ ದಿನಗಳು ನಮ್ಮದೇ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ಇದು ಜನ್ಮದಿಂದ ಬರ್ತಾ ಇರುತ್ತೆ. ಈಗ ಪ್ರಾರಬ್ಧ ಕರ್ಮದಿಂದ ಇರುತ್ತೆ. ಲೈಫಲ್ಲಿ ಒಳ್ಳೇದಾದ್ರೂ ಸರಿ ಕೆಟ್ಟದಾದ್ರೂ ಸರಿ ಅದನ್ನು ನಾವೇ ಅರ್ನ್ ಮಾಡ್ತೀವಿ. ಅದೊಂದಾದ್ಮೇಲೆ ಇನ್ನೊಂದು ಜನ ಹೇಳ್ತಾರೆ ಕೆಟ್ಟ ದೃಷ್ಟಿ ಅಂತ ವಾಮಾಚಾರ ಮಾಡ್ತಾರೆ. ಯಾವ್ದಾದ್ರು ಆ ಥರ ದೃಷ್ಟಿಯಿಂದ ಒಬ್ಬ ವ್ಯಕ್ತಿನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅವ್ನು ಸಿಗೋ ಪ್ರತಿಫಲ? ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಇದೆ ಅಂದರೆ ಅದು ಆಲ್ ಇನ್ಕ್ಲೂಸಿವ್. ಎಲ್ಲ ಸ್ತರದಲ್ಲಿರೋವಂಥವ್ರಿಗೂ ಭಗವಂತ ಏನು ಮಾಡಿದ್ದಾರೆ, ಆ ಸ್ತರದಲ್ಲಿಂದ ಮೇಲಕ್ಕೆ ಹೇಗೆ ಹೋಗ್ಬೋದು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈ ತಾಂತ್ರಿಕ ವಿದ್ಯೆ ಅನ್ನೋದು ಇಲ್ಲದೇ ಇರೋದಲ್ಲ, ಅದೂ ಇರೋದೆ. ಏನಕ್ಕೆ ಅದನ್ನಾದರೂ ಯೂಸ್ ಮಾಡಿಕೊಂಡು ನೀನೇನು ತಳಮಟ್ಟದಲ್ಲಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ಗೆ ಬಾ, ನೆಕ್ಸ್ಟ್ ಲೆವೆಲ್ಗೆ ಬಾ, ನೆಕ್ಸ್ಟ್ ಲೆವೆಲ್ಗೆ ಬಾ. ಅದಕ್ಕೋಸ್ಕರನಾದರೂ ಶಾಸ್ತ್ರಗಳ ಹತ್ರಕ್ಕೆ ಬಾ, ಅದಕ್ಕೋಸ್ಕರ ಏನಾದರೂ ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ಭಗವಂತ ಕೊಟ್ಟಿದ್ದಾನೆ. ಸೊ ಅದರ ಎಫೆಕ್ಟು ಇಲ್ಲ ಅಂತಲ್ಲ, ಇದ್ದೇ ಇರುತ್ತೆ. ಆದರೆ ಆ ಎಫೆಕ್ಟ್ ಆಗುತ್ತಲ್ಲ, ಅದು ನಾನು ನನ್ನ ಪ್ರಾರಬ್ಧ ಕರ್ಮದ ಪ್ರಕಾರನೇ ಆಗಬೇಕು ಅಂತಿದ್ರೆ ಮಾತ್ರನೇ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಈಗ ಇಲ್ಲದೇ ಇರೋದು ನನಗೆ ಹೊಸ್ದಾಗಿ ಏನೂ ಆಗಲ್ಲ. ಅದು ನನ್ನ ಪ್ರಾರಬ್ಧದ ಪ್ರಕಾರ ನಾನು ಯಾರಿಗೂ ಅದನ್ನು ಮಾಡಿ ಇನ್ನೊಬ್ಬರು ನನಗೆ ಅದನ್ನು ಮಾಡಬೇಕಷ್ಟೇ. ಹೊಸದಾಗಿ ಯಾವುದು ನನಗೆ ಆಗಲ್ಲ. ಸೊ ಅದು ಆ ಒಂದು ವಿದ್ಯೆ ಅನ್ನೋದು ಇದೆ, ಇರೋದು ಸತ್ಯ. ಅದರ ಎಫೆಕ್ಟೂ ಹಾಗೇ ಆಗುತ್ತೆ. ಒಳ್ಳೆಯದು ಆಶೀರ್ವಾದ ಮಾಡೋದು ಒಳ್ಳೇದು ಎಫೆಕ್ಟ್ ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಆದರೆ ಅವೆಲ್ಲ ಆಗೋದು ಯಾವ ರೀತಿ ಹೇಳಿ, ನಮ್ಮ ಇದ್ರ ಪ್ರಕಾರನೇ ಆಗುತ್ತೆ. ಕೆಲವೊಂದು ಮಾತ್ರನೇ ಅಂತ ಆಚಾರ್ಯರಿಂದ ನಮಗೆ ಲೋನ್ ಆಗೋ ಮರ್ಸಿ ಆಗೋದು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸಂಘ ಮಾಡೋದನ್ನು ಭಗವಂತರ ಭಕ್ತರ ಸಂಘನ ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳೋದು. ಯಾರ ಕಾಲಿಗೆ ಬೀಳಬೇಕು ಅಂತ ಗುರುಗಳ ಕಾಲಿಗೆ ಬಿದ್ದರೆ ಏನಾಗುತ್ತೆ, ಅವರ ಆಶೀರ್ವಾದ ನಮಗೆ ಸಿಗುತ್ತೆ. ಆ ಮರ್ಸಿ ಅನ್ನೋದಕ್ಕೆ ಬೆಲೆ ಇಲ್ಲ. ಅದು ನಾನು ಏನೋ ದುಡ್ದು ಇಲ್ಲ, ನಾನೇನೋ ಒಂದು ಮಾಡಿ ತೊಗೊಂಬಂದಿದ್ದೀನಿ, ಅದಕ್ಕೆ ಅವ್ರು ಬಂದು ನನಗೆ ಆಶೀರ್ವಾದ ಮಾಡ್ತಾವ್ರೆ ಅಂತ ಹೇಳೋದಕ್ಕಾಗಲ್ಲ. ಅದು ನಮಗೆ ಅವ್ರು ಕೊಡೋವಂಥ ಕರುಣೆ ಅಷ್ಟೇ. ಸೊ ಅಂಥ ಒಂದು ಕರುಣೆಯನ್ನು ಪಡ್ಕೊಡೋದಕ್ಕೋಸ್ಕರ ನಾವೇನು ಮಾಡಬೇಕು, ಅಟ್ಲೀಸ್ಟು ಸತ್ವಗುಣದಲ್ಲಿದ್ದು ಪ್ರಿಪೇರ್ ಆಗಿಬಿಟ್ಟು ಇರಬೇಕಷ್ಟೇ. ಸೊ ಯಾರೋ ಒಬ್ಬರು ಡಿವೋಟೀಸೋ ಯಾರೋ ಒಬ್ಬರು ವೈಷ್ಣವರು ನಮಗೆ ಅನುಗ್ರಹ ಮಾಡ್ತಾರೆ, ನಮ್ಮ ಜೀವನನೂ ಉದ್ಧಾರ ಆಗುತ್ತೆ. ಕೆಳಮಟ್ಟದಲ್ಲಿ ಹುಟ್ಟುತ್ತಾರೆ ಅಂದರೆ ಪಾತಾಳ ಲೋಕ ಅಂದರೆ ಅದು ಯಾವ ಥರ ಏನಾಗುತ್ತಾರೆ? ಪಾತಾಳ ಲೋಕದಲ್ಲೂ ಕೆಲವೊಂದು ಸರ್ಪಗಳಾಗಿ ಹುಟ್ಟಬಹುದು, ಪಿಶಾಚಿಗಳಾಗಿ ಹುಟ್ಟಬಹುದು, ಪ್ರೇತಗಳಾಗಿ ಹುಟ್ಟಬಹುದು, ಅಥವಾ ಈವನ್ ಸತ್ತ ಮೇಲೆ ಒಂದು ದೇವಗಳಾಗ್ತೀವಿ, ಪಿಶಾಚಿಗಳಾಗ್ತೀವಿ, ಈ ಥರ ಈವನ್ ರಾಕ್ಷಸರಾಗೋದು, ಈ ರೀತಿ ಕೆಳಮಟ್ಟದ ಎಲ್ಲ ಜನ್ಮಗಳು ಅಲ್ಲಿ ಒಂದೊಂದು ಲೋಕಗಳೇ ಇದೆ. ಅವೆಲ್ಲ ಪಾತಾಳ ಲೋಕಗಳಲ್ಲಿ ಇದೆ. ಸೊ ನಾವು ಮಾಡಿದಂಥ ಕರ್ಮದ ಪ್ರಕಾರ ನಾವು ಅಲ್ಲೂ ಹುಡ್ತೀವಿ. ಇಲ್ಲ ಅಂದರೆ 84 ಲಕ್ಷ ಪ್ರಾಣಿ ಸಸ್ಯಗಳು ಇದೆ, ಅಲ್ಲೂ ಹುಡ್ತೀವಿ. ಮನುಷ್ಯ ಜನ್ಮ ಅನ್ನೋದೇನು ಪ್ಲ್ಯಾಟ್ಫಾರ್ಮ್. ಇಲ್ಲಿಂದ ನಾನು ಮೇಲಕ್ಕೂ ಹೋಗ್ಬೋದು, ಕೆಳಗಡೆನೂ ಬಿಡ್ಬೋದು. ಅದಕ್ಕೆ ಮನುಷ್ಯನ ಜನ್ಮ ದೊಡ್ಡದು. ಇದನ್ನ ಹಾನಿ ಮಾಡ್ಕೋಬೇಡಿ, ಉಚ್ಚಪ್ಪಗಳಿರ ಅಂತ ಪದೇ ಪದೇ ಹೇಳ್ತಾರೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗಲ್ಲ. ಒಂದು ಜನ್ಮದಲ್ಲಿ ಏನು ಸ್ಮೃತಿ ಇರುತ್ತಲ್ಲ, ಮೆಮೊರಿ ಒಬ್ಬ ಪರ್ಸನ್ದು, ಅದೇನಾಗುತ್ತೆ ಆ್ಯಕ್ಚುಲಿ? ಆತ್ಮ ಜೊತೆ ಅದು ಕ್ಯಾರಿ ಆಗುತ್ತಾ ಇಲ್ಲ ಅನ್ನೋದನ್ನ ನಾಶ? ನಮ್ಮ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನಮ್ಮ ಜೊತೆಯಾಗೇ ಬರುತ್ತೆ. ನಾವು ದೇಹ ಬಿಟ್ಟ ಮೇಲೂ ನಮ್ಮ ಜೊತೆಯಾಗೇ ಬರುತ್ತೆ. ಹೋಗಿ ಏನು ಮಾಡ್ತಾರೆ, HR ಮ್ಯಾನೇಜರ್ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಏನಾಗುತ್ತೆ, ಅಲ್ಲಿ ನಮ್ಮದು ಅಪ್ರೈಸಲ್ ಮೀಟಿಂಗ್ ಆಗುತ್ತೆ. ನಾನೇನು ಮಾಡಿದ್ದೀನಿ, ನೀನೇನಕ್ಕೆ ಬಂದೆ, ಏನು ಮಾಡಿದೆ, ಮಾಡಿದ್ಮೇಲೆ ನೆಕ್ಸ್ಟು ನಿನ್ನ ಡಿಸೈರ್ ಏನು ಅದನ್ನು ಕೇಳ್ತಾರೆ ತಾನೆ ಇಂಟರ್ವ್ಯೂನಲ್ಲಿ. ನೆಕ್ಸ್ಟ್ ನೀನು ಯಾವ ಪೊಸಿಷನ್ ನೀನು ಬೇಕು ಅನ್ನೋದನ್ನು ಕೇಳ್ತಾರೆ. ಅವನ ಹತ್ರ ಇರೋವಂಥ ಅವ್ನು ಮಾಡಿರೋವಂಥ ಪರ್ಫಾರ್ಮೆನ್ಸು ನೋಡ್ತಾರೆ. ಅದರ ಪ್ರಕಾರ ಏನು ಮಾಡ್ತಾರೆ, ಅವ್ರಿಗೆ ಡಿಫ್ರೆಂಟ್ ಪೊಸಿಷನ್ನು ಸಿಗುತ್ತೆ. ಇಲ್ಲ ಅದೇ ಪೊಸಿಷನಲ್ಲೇ ಕಂಟಿನ್ಯೂ ಆಗೋ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಡಿಮೋಷನ್ನು ಆಗುತ್ತೆ. ಸೊ ಅದು HR ಮ್ಯಾನೇಜರ್ ಮಾಡ್ತಾರೆ. ಯಾರದು? ಯಮರಾಜ ಮಾಡ್ತಾರೆ. ಅವ್ರು ಮಾಡಿಬಿಟ್ಟು ಆ ಮೂರನ್ನು ಮಾಡ್ತಾರೆ. ಅದಾದಮೇಲೆ ನಾನು ಆ ಥರ ಕೆಲಸ ಮಾಡಿದರೆ
ನಾನು ಹುಟ್ಟಿದಾಗಿಂದ ನಾನು ಬರೀ ಮಾಂಸನೇ ತಿನ್ನಬೇಕು. ಯಾರು ಬಂದ್ರೂ ಸಹ ನನ್ನನ್ನು ನೋಡ್ರೆ ಭಯ ಪಡಬೇಕು. ನಾನು ತಿನ್ನೋದೆಲ್ಲ ಬರೀ ಕಚ್ಚಿ ರಕ್ತ ಹೀರಿ ನನ್ನ ಜೀವನ ಮಾಡಬೇಕು. ಈ ರೀತಿ ಅತಿಯಾಗಿ ಡಿಸೈರ್ ಇದ್ರೆ ಏನು ಮಾಡ್ತಾನೆ? ಅದು ಮನುಷ್ಯನಾಗಿದ್ದೇನೆ ಮಾಡೋಕ್ಕಾಗಲ್ಲಪ್ಪ. ಇನ್ನೇನಾಗು? ಹುಲಿಯಾಗು, ಒಂದು ಸಿಂಹ ಆಗು. ಸೊ ಅವಾಗ ಏನು ಮಾಡುತ್ತೆ? HR ಏನು ಮಾಡ್ತಾರೆ ಹೇಳಿ? ಅವ್ರಿಗೆ ಟ್ರೈನಿಂಗು ಕೊಡ್ತಾರೆ. ಮನುಷ್ಯನಾಗಿರೋದನ್ನ ನಾವು ಮರಿಬೇಕು, ಹುಲಿ ಆಗೋದಕ್ಕೆ ಟ್ರೈನಿಂಗ್ ಸಿಗಬೇಕು. ಕಡೆಗೆ ಹುಲಿ ಜನ್ಮದಲ್ಲಿ ನಮ್ಮನ್ನು ಬಿಡ್ತಾರೆ. ಆವಾಗ ನಾನು ಹುಟ್ಟಿದಾಗಿಂದನೂ ರಕ್ತ ಹೀರಿ ಕಚ್ಚಿ ತಿನ್ಕೊಂಡೆ ಜೀವನನ ಮಾಡಬೇಕು. ಸೊ ಅಲ್ಲಿ ಭಗವಂತನ ಒಂದು ಇದರಲ್ಲಿ ಎಲ್ಲನೂ ಇದೆ. ಅದರಲ್ಲಿ ಇರೋದನ್ನೇ ನಾವು ಸ್ವಲ್ಪ ತಗೊಂಡು ನಮ್ಮ ಕಂಪ್ನಿಗಳಲ್ಲಿ, ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ಲನೂ ಕಲಿಯೋಕ್ಕೆ ಹೋಗೋದು ಎಲ್ಲ ಅದೇನೆ. ಆ ಸಿಸ್ಟಮ್ದೇ ಈವನ್ ನಮ್ಮ ಲಾನಲ್ಲಿ ಇರೋದು ಅಲ್ಲಿಂದನೇ ತಗೊಂಡಿರೋದು. ಆ ಥರನೇ ಇರೋದು. ಸೊ ನಮ್ಮನ್ನು ಟ್ರೈನಿಂಗು ಮಾಡಿ ಬಿಡ್ತಾರೆ. ಆಯಿತು, ಜೀವನ ಮಾಡು. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಸಮಯ ಆಗ್ತಾ ಇದೆ ಈಗ. ಜೀವನದಲ್ಲಿ ಪಾಪ ಕರ್ಮಗಳನ್ನು ಮಾಡಿದ್ರು ಮನುಷ್ಯನ ಜೀವನ 84 ಪಕ್ಷ ಯೋನಿಗಳಲ್ಲಿ ಮನುಷ್ಯನ ಜನ್ಮ ಬಂದಿದೆ. ಈ ಜನ್ಮ ಮನುಷ್ಯನಿನ 3 ಗುಣಗಳಿಂದ ಕೂಡಿದೆ. ನೀವು ಹೇಳಿದ್ದಾರೆ ಸತ್ವ, ರಜೋ, ತಮಗುಣ. ಸತ್ವಗುಣ ಇದೆ, ತಮಗುಣ ಇದೆ, ರಜೋಗುಣ ಇದೆ. ಆದರೆ ಕೆಲವು ಸಲ ತಮಗುಣ ಜಾಸ್ತಿ ಆಗುತ್ತೆ, ರಜೋಗುಣ ಕಮ್ಮಿ ಆಗುತ್ತೆ. ಕೆಲವು ಸಲ ರಜೋಗುಣ ಜಾಸ್ತಿ ಆಗುತ್ತೆ, ಸತ್ವಗುಣ ಜಾಸ್ತಿ ಆಗುತ್ತೆ. ಹೀಗೆ ಆತ ಭಗವಂತನ ಭಕ್ತಿ ಮಾಡ್ತಾ ಇರುವಾಗ ಆತ ಕರ್ಮ ಮಾಡ್ತಾ ಇರ್ತಾನೆ. ಕರ್ಮವನ್ನು ಕೆಲವು ಸಲ ಅರ್ಪಿಸ್ತಾನೆ, ಅಥವಾ ನಾನು ಮಾಡಿದೆ ಅಂತ ಅಭಿಮಾನ ಪಟ್ಕೊಂಡಿರ್ತಾನೆ. ಅದರಿಂದ ಅವನಿಗೆ ಬರುವ ಪಾಪಗಳೆಲ್ಲ ಬರುತ್ತೆ. ಈಗ ಆ ಪಾಪಗಳೆಲ್ಲ ಒಟ್ಟು ಸೇರಿ ಹಿಂದಿನ ಸಂಚಿತ ಈಗ ಪೂರ್ವಜನ್ಮೆಯಿಂದ ಮಾಡಿದ ಪಾಪ ಎರಡೂ ಒಟ್ಟು ಸೇರಿ ಅದು ಮೈನಸ್ ಆಗೋದು ಹೇಗೆ? ಪುನಃ ಹೋಗಿ ಪ್ರಾಣಿ ಜನ್ಮ ತಗೊಳ್ತಾನೆ. ಯಾಕಂದರೆ ಈ ಮೈನಸ್ ಮಾಡಬೇಕಾದ್ರೆ ಈ ಒಳ್ಳೆ ಗುಣಗಳೇ ಅವನಲ್ಲಿ ಇರಬೇಕು. ಒಳ್ಳೆ ಗುಣಗಳು ಶ್ರೀಕೃಷ್ಣ ಪರಮಾತ್ಮ ಹೇಳೋದೇನು? ಪ್ರತಿಯೊಬ್ಬರ ಮನುಷ್ಯನಲ್ಲಿ 3 ಗುಣಗಳಿವೆ. ಈ 3 ಗುಣಗಳು ಕೆಲವರು ಈ ತಾಸಿನ ಮೇಲೆ ಹೋದಾಗ ಭಾರ ಹೇಳೋದು ಹೆಚ್ಚಾಗುತ್ತೆ, ಅದು ಇನ್ನೊಂದು ಕಡೆ ಹೋಗುತ್ತೆ. ಹಾಗೆ ಆಗ್ತಾ ಇರ್ತದೆ. ಹಾಗಿರುವಾಗ ನಾವು ಹೇಗೆ ಜೀವನದಲ್ಲಿ ಮುಂದೆ ಹೋಗುವುದು? ಹೌದೌದು, ತುಂಬ ಉತ್ತಮವಾದಂಥ ಪ್ರಶ್ನೆನ ಕೇಳಿದ್ರೆ, ಎಷ್ಟು ಜನ್ಮಗಳ ಪ್ರಾರಬ್ಧ ಕರ್ಮನೋ ನಮ್ಮ ಹತ್ರ ಇದೆ. ಕಡೆಗೆ ಈ ಜನ್ಮದಲ್ಲಿ ಈ ಥರ ಇರಬೇಕು ಅಂತ ಬೇರೆ ಕೇಳಿಕೊಂಡು ಪ್ರೋಗ್ರಾಮ್ ಆಗ್ಬಿಟ್ಟು ಬೇರೆ ಈ ರೀತಿ ಬಂದಿದ್ದೀವಿ. ಇದರಲ್ಲಿ ಒಂದು ಮಾಡಬೇಕು ಅಂದ್ಕೊಂಡ್ರೆ ಅದು ಇನ್ನೇನೋ ಆಗ್ತಾ ಇರುತ್ತೆ. ಇನ್ನೇನು ಮಾಡಬೇಕು, ಇಲ್ಲಿಗೆ ಬರಬೇಕು ಅಂದ್ಕೊಂಡ್ರೆ ಅಲ್ಲ, ಬರೋಕ್ಕಾಗಲ್ಲ. ಆ ಥರ ನಮ್ಮನ್ನು ಒಂದೊಂದು ಕಡೆ ಒಂದೊಂದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಇದರಲ್ಲಿ ಬಿಡುಗಡೆ ಹೆಂಗೆ? ಕರ್ಮ ಅನ್ನೋದನ್ನ ಪಾಪ ಮಾಡಿದ್ರೆ ಪುಣ್ಯದ ಇದ್ರ ಮೇಲೆ ಪಾಪ ಮೈನಸ್ ಆಗಿಬಿಟ್ಟು ನಿನಗಿಷ್ಟು ಉಳೀತು ಅಂತ ಅಲ್ಲ. ಪಾಪ ಎಷ್ಟು ಮಾಡಿದೀವೋ ಅಷ್ಟೂ ಅನುಭವಿಸ್ಬೇಕು, ಪುಣ್ಯ ಎಷ್ಟು ಮಾಡಿದೀವೋ ಅಷ್ಟೂ ಅನುಭವಿಸ್ಬೇಕು. ಯಾವುದೂ ಮೈನಸ್ ಆಗಲ್ಲ. ಸೊ ನಾನು ಏನು ಪಾಪಗಳನ್ನ ಮಾಡಿದ್ದೀನಿ ಅದು ಪ್ರಾಣಿ ಜನ ಎತ್ತಬೇಕು ಅಂದರೆ ಎತ್ತಲೇಬೇಕು. ಪುಣ್ಯ ಮಾಡಿ ನಾನು ಸ್ವರ್ಗಲೋಕದಲ್ಲಿ ಹುಟ್ಟಬೇಕು ಅಂದರೆ ಅದನ್ನು ಹುಟ್ಟಲೇಬೇಕು. ಹುಟ್ಟಿ ಅಲ್ಲಿ ಅನುಭವಿಸಿ ಮತ್ತೆ ಮನುಷ್ಯ ಜನ್ಮಗೆ ನಾನು ಬರಬೇಕು. ಇದು ಹಿಂಗೆ ನಡೀತಾ ಇರೋದು, ಅದಂಗೆ ನಡ್ಕೊಂಡು ಹೋಗೋದು. ಇದರಿಂದ ಬಿಡುಗಡೆ ಆಗಬೇಕು ಅಂದರೆ ಏನು ಮಾಡಬೇಕು? ಭಗವಂತ ಪದೇ ಅವತಾರ ಎತ್ತಿ ಬಂದು ನಮ್ಗೆ ಏನನ್ನ ಹೇಳ್ತಾ ಇದ್ದಾನಲ್ಲ ಅದಕ್ಕೆ ನಾವು ಶರಣಾಗಬೇಕು. ಶರಣಾದರೆ ಅವನ ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಸೊ ನಾವು ಮುಂದಿನ ಕ್ಲಾಸಲ್ಲಿ ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡೆ. ಇಷ್ಟೊಂದೆಲ್ಲ ಬಂಧನಗಳು ಇಷ್ಟೊಂದೆಲ್ಲ ಇದ್ರೂ ಆದರೆ ನಮ್ಗೆಲ್ಲರಿಗೂ ಗೋಲ್ಡನ್ ಪೀರಿಯಡ್ ಇದೆ. ಏನು ಈಗಿರೋದೇನು? ಗೋಲ್ಡನ್ ಎರಾ. ಟೈಮು ನಮ್ಮ ಜೊತೆ ಇದೆ. ಅದು ಯಾವ ಥರ ಇದೆ ಅನ್ನೋದನ್ನು ಮುಂದಿನ ಒಂದು ಕ್ಲಾಸಲ್ಲಿ ನಾವು ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಈ ಒಂದು ಗೋಲ್ಡನ್ ಪೀರಿಯಡಲ್ಲಿ ನಾವು ಕೆಲವೊಂದು ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡ್ರೆ ಯಾವ ರೀತಿ ಅದು ನಮ್ಮನ್ನು ಈ ಜನ್ಮ ಮೃತ್ಯು ಎನ್ನುವಂಥ ಒಂದು ಚಕ್ರದಿಂದನೇ ನಮ್ಮನ್ನು ಕಾಪಾಡುತ್ತೆ. ಜನ್ಮ ಮೃತ್ಯು ಜರ ವ್ಯಾಧಿ ಈ 4 ಕ್ಲೇಶಗಳಿಂದ ನಮ್ಮನ್ನು ಕಾಪಾಡುತ್ತೆ. ಮತ್ತು 3
ಕ್ಲೇಶಗಳಿಂದ ನಮ್ಮನ್ನು ಕಾಪಾಡುತ್ತೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಕ್ಲೇಶಗಳಿಂದ ನಮ್ಮನ್ನು ಕಾಪಾಡುತ್ತೆ. ಅದು ಅದರ ಬಗ್ಗೆ, ಕಾಲದ ಬಗ್ಗೆ ಮತ್ತು ಈ ಒಂದು ಗೋಲ್ಡನ್ ಎರಾ ಅನ್ನೋದು ಏನಿದೆ ಅದನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಸೊ ಯಾವಾಗ ಅದನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊತೀವೋ ಅಷ್ಟು ಸಾಕು, ನಾವು ಆಟೋಮೆಟಿಕ್ಕಾಗಿ ಭಗವಂತನ ಜ್ಞಾನವನ್ನು ಪಡ್ಕೋಬೋದು, ನಮ್ಮ ಮನೆಗೂ ಹಿಂದಿರುಗ್ಬೋದು. ಎಲ್ಲ ಕರ್ಮಗಳನ್ನು ಭಗವಂತನೇ ಹೇಳ್ತಾ ಇದ್ದಾನೆ, ನಾನು ನಿನ್ನೆಲ್ಲ ಪಾಪಗಳನ್ನು ತಗೊಂಡು ನಿನಗೆ ಮೋಕ್ಷ ಕೊಡ್ತೀನಿ ಅಂತ. ಏನು ಮಾಡು ಅಂತ ಇದ್ದಾನೆ? ಶರಣಾಗು, ಸರೆಂಡರ್. ನನ್ನ ಎಲ್ಲನ ಬಿಟ್ಟು ನಾನೇನು ಮಾಡಬೇಕು? ತಲೆ ಎತ್ಕೊಂಡು ತಿರುಗ್ತಾ ಇದ್ದೀನಲ್ಲ, ಅದನ್ನು ಯಾರ ಪಾದದ ಹತ್ರಕ್ಕೆ ಇಡಬೇಕು? ಆ ದೇವತಮ ಪರಮ ಪುರುಷ ಕೃಷ್ಣನ ಪಾದಕ್ಕೆ ಇಟ್ಟರೆ, ನನ್ನ ಎಲ್ಲನ ಬಿಟ್ಟರೆ ಏನು ಮಾಡ್ತಾನೆ? ಅವನು ಎಲ್ಲ ತಗೊಳ್ತಾನೆ, ಎಲ್ಲ ಮೈನಸ್ ಮಾಡ್ತಾನೆ, ನಮಗೆ ಮೋಕ್ಷ ಕೊಡ್ತಾನೆ. ಅದನ್ನು ಅವನೇ ಹೇಳ್ತಾ ಇದ್ದಾನೆ, ಮಾಡೇ ಮಾಡ್ತಾನೆ. ಓಕೆ, ಇಲ್ಲಿಗೆ ಮುಗಿಸೋಣ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಕಾಲದ ಬಗ್ಗೆ, ಈ ಗೋಲ್ಡನ್ ಎರಾದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆ್ಯಕ್ಚುಲಿ ಒಂದೇ ಒಂದು ಅನೌನ್ಸ್ಮೆಂಟ್ ಇದೆ. ಈಗ ಗೀತಾ ಜಯಂತಿ